ಪಕ್ಷದ ವ್ಯವಸ್ಥೆಯಲ್ಲಿ ವಿಕಾಸ ಆಗ್ತಾ ಇರತಕ್ಕಂಥ ಪ್ರಕೋಷ್ಠಗಳ ರಚನೆ ಏನಿದೆ, ಸಮಾಜದ ಭಿನ್ನ ಭಿನ್ನ ವರ್ಗಗಳ ಮಧ್ಯೆ ಭಾರತೀಯ ಜನತಾ ಪಕ್ಷದ ನೇತೃತ್ವವನ್ನು ವಿಕಾಸ ಮಾಡ್ತಕ್ಕಂಥ, ಸಮಾಜದ ಭಿನ್ನ ಭಿನ್ನ ವೃತ್ತಿಪರ ಮತ್ತು ಉಳಿದ ವರ್ಗಗಳ ಆಶಯ ಆಕಾಂಕ್ಷೆ ಸಮಸ್ಯೆಗಳನ್ನ ಭಾರತೀಯ ಜನತಾ ಪಕ್ಷದ ಒಳಗಡೆ ಪ್ರತಿಫಲನಗೊಳಿಸ್ತಕ್ಕಂಥ, ಸರ್ಕಾರದ ಹತ್ರಕ್ಕೆ ತಗೊಂಡು ಬರ್ತಕ್ಕಂಥ ಉದ್ದೇಶದ ಜೊತೆಗೆ ರಚನೆ ಆಗಿರ್ತಕ್ಕಂಥ 20ಕ್ಕೂ ಹೆಚ್ಚು ಪ್ರಕೋಷ್ಠಗಳ ರಾಜ್ಯ ಮಟ್ಟದ ಕಾರ್ಯಕರ್ತರ ಈ ಚಿಂತನ ವರ್ಗದ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ನಮ್ಮ ರಾಜ್ಯದ ಸಕ್ರಿಯ ರಾಜ್ಯಾಧ್ಯಕ್ಷರು, ಇಲ್ಲಿನ ಮಂಗಳೂರಿನ ಸಂಸದರು ಆಗಿರ್ತಕ್ಕಂಥ, ದಕ್ಷಿಣ ಕನ್ನಡದ ಸಂಸದರು ಆಗಿರ್ತಕ್ಕಂಥ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರೇ, ಇಲ್ಲಿಯ ಉಸ್ತುವಾರಿ ಸಚಿವರು, ಈ ಭಾಗದ ವಿಧಾನ ಪರಿಷತ್ತಿನ ಸದಸ್ಯರು, ವಿಧಾನ ಪರಿಷತ್ನಲ್ಲಿ ಸದನದ ನಾಯಕರು ಆಗಿರ್ತಕ್ಕಂಥ ಶ್ರೀಯುತ ಕೋಟ ಶ್ರೀನಿವಾಸ ಪೂಜಾರಿ ಅವರೇ, ಇಲ್ಲಿನ ಸುಳ್ಯದ ಶಾಸಕರು ಮತ್ತು ಕರ್ನಾಟಕ ಸರ್ಕಾರದಲ್ಲಿ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ ಅಂಗಾರ ಅವರೇ, ಪ್ರಕೋಷ್ಠಗಳ ದೃಷ್ಟಿಯಿಂದ, ಸಂಯೋಜನೆ ದೃಷ್ಟಿಯಿಂದ ರಾಜ್ಯದಲ್ಲಿ ಪ್ರವಾಸ ಮಾಡ್ತಾ ಇರ್ತಕ್ಕಂಥ, ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಶಿವಮೊಗ್ಗದ ಶ್ರೀಯುತ ಎಂ ಬಿ ಭಾನುಪ್ರಕಾಶ್ ಅವರೇ, ಅವರಿಗೆ ಸಹಕಾರಿಯಾಗಿ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇರ್ತಕ್ಕಂಥ ದಾವಣಗೆರೆಯ ಡಾಕ್ಟರ್ ಶಿವಯೋಗಿ ಸ್ವಾಮಿಗಳೇ, ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸುದರ್ಶನ್ ಅವರೇ, ಇವತ್ತಿನ ಈ ಸಮಾರೋಪದ ಸಂದರ್ಭದಲ್ಲಿ ನಿನ್ನೆಯಿಂದ ಉಪಸ್ಥಿತರಿರ್ತಕ್ಕಂಥ ಪ್ರಕೋಷ್ಠದ ರಾಜ್ಯ ತಂಡದ ಎಲ್ಲ ಸಂಚಾಲಕರು ಸದಸ್ಯರೇ ಮತ್ತು ಸ್ಥಾನೀಯ ಕಾರ್ಯಕರ್ತ ಬಂಧುಗಳೇ, ಭಗಿನಿಯರೇ ಹಾಗೂ ಮಾಧ್ಯಮದ ಸನ್ಮಿತ್ರರೇ, ಸರ್ವವ್ಯಾಪಿ ಆಗಬೇಕು, ಸರ್ವಸ್ಪರ್ಶಿ ಆಗಬೇಕು, ಸರ್ವಗ್ರಾಹಿ ಆಗಬೇಕು ಅನ್ನುವಂಥ ಉದ್ದೇಶಗಳ ಜೊತೆಗೆ ಸಮಾಜದ ಎಲ್ಲ ವರ್ಗಗಳ ಮಧ್ಯದಲ್ಲಿ ಈ ವೈಚಾರಿಕ ಆಂದೋಲನ, ರಾಜಕೀಯ ಪಕ್ಷದ ಸ್ವರೂಪದಲ್ಲಿ ನಡೀತಾ ಇರತಕ್ಕಂಥ ವೈಚಾರಿಕ ಆಂದೋಲನ, ಈ ಶಬ್ದಗಳನ್ನ ನಾವು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ನಮ್ಮದು ಸ್ವರೂಪ, ರಚನೆ, ಕಾರ್ಯಚಟುವಟಿಕೆ ರಾಜಕೀಯ ಪಕ್ಷದ್ದು, ಆದರೆ ನಾವು ನಡೆಸ್ತಾ ಇರ್ತಕ್ಕಂಥದ್ದು ಒಂದು ಬಹುದೊಡ್ಡದಾಗಿರ್ತಕ್ಕಂಥ ವೈಚಾರಿಕ ಆಂದೋಲನ. ದೇಶಕ್ಕೆ 1947ರ ಇಸವಿಯಲ್ಲಿ ಆಡಳಿತದ ಸ್ವಾತಂತ್ರ್ಯ ನಮಗೆ ಸಿಕ್ತು, ಆದರೆ ಮನಸ್ಸುಗಳಲ್ಲಿರ್ತಕ್ಕಂಥ ಪರತಂತ್ರ ಅದು ಹಾಗೆ ಮುಂದುವರ್ಕೊಂಡು ಬಂತು, ಅದೇನು ಹೋಯಿತು ಅಂತ ಏನಿಲ್ಲ. ನಮ್ಮ ದೇಶವನ್ನು, ನಮ್ಮ ಸಮಾಜವನ್ನು, ನಮ್ಮ ದೇಶದ ಭವಿಷ್ಯದ ಹೆಜ್ಜೆಗಳನ್ನ ಯಾವುದೋ ಪಶ್ಚಿಮದ್ದೋ ಯಾವುದೋ ಪೂರ್ವದ್ದೋ ಅಚ್ಚಿನಲ್ಲಿ ಎರಕ ಹೊಯ್ಯುವಂಥ ಕೆಲಸವನ್ನು ಆ ಸಂದರ್ಭದಲ್ಲಿ ಅಧಿಕಾರ ಹಿಡಿದಂಥವರು ಮಾಡ್ತಾನೆ ಬಂದಿದ್ರು. ಆ ಥರ ಪಶ್ಚಿಮದ ಎರಕದಲ್ಲಿ, ಪೂರ್ವದ ಎರಕನಲ್ಲಿ ನಮ್ಮ ದೇಶದ ಹೊಸ ಹೆಜ್ಜೆಗಳನ್ನ ಏನು ಎರಕ ಹೊಯ್ಯುವಂಥ ಪ್ರಯತ್ನ ಮಾಡಲಿಕ್ಕೆ ಅಂತ ಹೊರಟಿದ್ರು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ಅದರ ವಿರುದ್ಧ ಒಂದು ರಾಜಕೀಯ ಆಂದೋಲನವಾಗಿ ಈ ನೆಲದ ಮಣ್ಣಿನ ಗುಣದ ಆಧಾರದ ಮೇಲೆ, ಈ ದೇಶದ ಜನರ ಆಕಾಂಕ್ಷೆಗಳ ಆಧಾರದ ಮೇಲೆ, ಈ ದೇಶದಲ್ಲಿ ಏನೊಂದು ಸಾವಿರಾರು ವರ್ಷಗಳಿಂದ ಸಂಸ್ಕೃತಿ ಅರಳ್ಕೊಂಡು ಬಂದಿದೆಯಾ, ಆ ಸಂಸ್ಕೃತಿ ಆಧಾರದ ಮೇಲೆ ಈ ದೇಶದ ಆಡಳಿತ ರಂಗವನ್ನು ವಿಕಾಸಗೊಳಿಸಬೇಕು ಅನ್ನುವಂಥ ಒಂದು ಬಹುದೊಡ್ಡದಾಗಿರ್ತಕ್ಕಂಥ ಆಕಾಂಕ್ಷೆಯ ಜೊತೆಗೆ ಯಾವ ರಾಜಕೀಯ ಆಂದೋಲನ ಆರಂಭ ಆಯಿತೋ ಅದಕ್ಕೆ 80ಕ್ಕಿಂತ ಮುಂಚೆ ಭಾರತೀಯ ಜನಸಂಘ ಅಂತ ಕರೀತಿದ್ರು, 80ರ ನಂತರ ಭಾರತೀಯ ಜನತಾ ಪಕ್ಷ ಅಂತ ಕರೀಲಿಕ್ಕೆ ಆರಂಭ ಮಾಡಿದ್ರು. ಆ ಸ್ವರೂಪವನ್ನು ಅದು ತಾಳಿತು. ಹೀಗೆ ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥ ನಮ್ಮ ದೇಶದ ನೆಲದ ಸಂಸ್ಕೃತಿಯ ಅದನ್ನು ಅಳವಡಿಸಬೇಕಾಗಿರ್ತಕ್ಕಂಥ ಒಂದು ಬಹುದೊಡ್ಡ ಆಂದೋಲನದ ಪಾತ್ರಧಾರಿಗಳು ನಾವೆಲ್ಲರೂ. ಇದನ್ನು ಸರ್ವವ್ಯಾಪಿ ಮಾಡಬೇಕು, ನಮ್ಮ ಆಕಾಂಕ್ಷೆ ದೇಶದ ಕಡೆ ವ್ಯಕ್ತಿಯವರೆಗೆ ತಲುಪಬೇಕು. ಬಹುಮತ ವಿಧಾನಸಭೆಗೆ ಸಾಕು, ಬಹುಮತ ಲೋಕಸಭೆಗೆ ಸಾಕು, ಬಹುಮತ ಮಹಾನಗರ ಪಾಲಿಕೆಗೆ ಸಾಕು, ಆದರೆ ಬಹುಮತ ಭಾರತೀಯ ಜನತಾ ಪಾರ್ಟಿಗೆ ಸಾಲೋದಿಲ್ಲ. ನಮಗೆ ಸರ್ವಮತ ಬೇಕು. ನಮಗೆ ಆ ಸರ್ವಮತ ಬೇಕು ಅಂತ ಹೇಳಿದಾಗ ಯಾವುದೋ ಒಂದು ವ್ಯವಸ್ಥೆಯ ಕಾರಣಕ್ಕೆ ನಮಗೆ ಸರ್ವಮತ ಅಲ್ಲ, ನಮ್ಮ ವಿಚಾರದ ಕಾರಣಕ್ಕೆ, ನಮ್ಮ ಬದುಕಿನ ಕಾರಣಕ್ಕೆ, ನಮ್ಮ ನಿಲುವುಗಳ ಕಾರಣಕ್ಕೆ ನಮಗೆ ಸರ್ವಮತ ಬೇಕು. ಸರ್ವಮತ ಬೇಕು ಅಂತ ಹೇಳಿದರೆ ಸರ್ವವ್ಯಾಪಿ ಆಗಬೇಕು, ಎಲ್ಲರ ಹತ್ರ ಹೋಗಬೇಕು ಅನ್ಸಲಿ. ಹಾಗೆ ಸರ್ವಗ್ರಾಹಿ ಆಗಬೇಕು, ಎಲ್ಲರನ್ನೂ ನಮ್ಮ ಜೊತೆಗೆ ತಗೊಂಡೋಗುವಂಥ ಸಾಮರ್ಥ್ಯ ನಮಗೂ ಕೂಡ ಬರಬೇಕು ಅನ್ಸನೆ. ಆ ಸಾಮರ್ಥ್ಯದ ವಿಕಾಸ ಕೂಡ ಆಗಬೇಕು. ಹಾಗೆ ಸರ್ವಸ್ಪರ್ಶಿ ಆಗಬೇಕು, ಕಡೆಯ ಮನುಷ್ಯನನ್ನು ನಾವು ತಲುಪಬೇಕು. ಹೀಗಾಗಿ ಪಕ್ಷ ಸದಾಕಾಲಕ್ಕೂ ಯೋಚನೆ ಮಾಡ್ತಾ ಇರುತ್ತೆ. ಹಾಗೆ ಪಕ್ಷದ ವ್ಯವಸ್ಥೆಗಳಲ್ಲಿ ನಿಧಾನಕ್ಕೆ ಯುವಕರನ್ನ ಪ್ರತಿನಿಧಿಸ್ತಕ್ಕಂಥ ಒಂದು ವಿಶೇಷ ವ್ಯವಸ್ಥೆ ಬೇಕು. ಯುವ ಮೋರ್ಚಾ ಆರಂಭ ಆಯಿತು. ರೈತರನ್ನ ಪ್ರತಿನಿಧಿಸ್ತಕ್ಕಂಥ ಒಂದು ವಿಶೇಷ ವ್ಯವಸ್ಥೆ ಬೇಕು. ಎಲ್ಲರೂ ರೈತರ ಬಗ್ಗೆ ಯೋಚನೆ ಮಾಡ್ತಾರೆ, ಆದರೆ ಯಾರಾದರೂ ಒಂದು ವ್ಯವಸ್ಥೆ ಅವ್ರ ಬಗ್ಗೆನೇ ಆಲೋಚನೆ ಮಾಡೋ ವ್ಯವಸ್ಥೆ ಬೇಕು. ರೈತ ಮೋರ್ಚಾ ಪ್ರಾರಂಭ ಆಯಿತು. ಮಹಿಳೆಯರ ಬಗ್ಗೆನೇ ಯೋಚನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಬೇಕು. ಮಹಿಳಾ ಮೋರ್ಚಾ ಆರಂಭ ಆಯಿತು. ಹಾಗೆ ಅನುಸೂಚಿತ ಜಾತಿ, ಅನುಸೂಚಿತ ಪಂಗಡ, ಅಲ್ಪಸಂಖ್ಯಾತ ಮೋರ್ಚಾ, ಈ ಥರ ಮೋರ್ಚಾಗಳು ಆರಂಭ ಆಯಿತು. ಇದೆಲ್ಲ ವಿಕಾಸದ ಒಂದೊಂದೇ ಹೆಜ್ಜೆಗಳು.
ಒಂದು 15-20 ವರ್ಷದ ನಂತರ ಅನ್ನತ್ಲಿಕ್ಕೆ ಆರಂಭ ಆಯಿತು. ವಕೀಲರ ಮಧ್ಯದಲ್ಲೂ ನಮ್ಮ ಕೆಲಸ ನಡಿಬೇಕು, ವೈದ್ಯರ ಮಧ್ಯದಲ್ಲೂ ನಮ್ಮ ಕೆಲಸ ನಡಿಬೇಕು, ಉದ್ಯಮಿಗಳ ಮಧ್ಯದಲ್ಲೂ ನಮ್ಮ ಕೆಲಸ ನಡಿಬೇಕು. ಒಬ್ಬೊಬ್ರದ್ದು ಟೆಕ್ಸ್ಚರ್ ಬೇರೆ. ಇಲ್ಲಿ ಕೂತ್ಕೊಂಡಿರೋರು ಹಾಕ್ಕೊಂಡಿರ್ತಕ್ಕಂಥ ಬಟ್ಟೆಯನ್ನು ನೀವು ಸ್ಪರ್ಶ ಮಾಡಿದ್ರೆ ಒಂದ್ಸಲಿ ಪ್ರತಿಯೊಬ್ಬರ ಬಟ್ಟೆಯಲ್ಲಿ ಬರ್ತಕ್ಕಂಥ ಫೀಲ್ ಬೇರೆ, ಯಾಕೆಂದರೆ ಅದರ ಟೆಕ್ಸ್ಚರ್ ಬೇರೆ. ಯಾರೋ ಖಾದಿ ಬಟ್ಟೆ ಹಾಕ್ಕೊಂಡಿದ್ದಾರೆ, ಅದರ ಅನುಭವ ಬೇರೆ. ಯಾರೋ ಟೆರಿಕಾಟ್ ಬಟ್ಟೆ ಹಾಕ್ಕೊಂಡಿರ್ತಾರೆ, ಅದರ ಅನುಭವ ಬೇರೆ. ಯಾರೋ ಹ್ಯಾಂಡ್ಲೂಮ್ದು ಹಾಕ್ಕೊಂಡಿರ್ತಾರೆ, ಅದರ ಅನುಭವ ಬೇರೆ. ಹೇಗೆ ಬಟ್ಟೆಯಲ್ಲಿ ಟೆಕ್ಸ್ಚರ್ಗಳು ಬೇರೆ ಬೇರೆ ಇರುತ್ತೋ, ಸಮಾಜದಲ್ಲೂ ಕೂಡ ಟೆಕ್ಸ್ಚರ್ಗಳು ಬೇರೆ. ಅವ್ರವ್ರದ್ದೇ ಆಗಿರೋ ಸಮಸ್ಯೆಗಳು, ಅವ್ರವ್ರದ್ದೇ ಆಗಿರುವಂಥ ಆಕಾಂಕ್ಷೆಗಳು, ಅವ್ರವ್ರದ್ದೇ ಆಗಿರ್ತಕ್ಕಂಥ ಗುರುತುಗಳು, ಐಡೆಂಟಿಟಿಗಳು ಇರ್ತಾವೆ. ಅದನ್ನು ಗೌರವಿಸಲೇಬೇಕು, ಅದನ್ನು ಅರ್ಥನೂ ಮಾಡ್ಕೊಳ್ಬೇಕು, ಅದನ್ನು ಪಕ್ಷದ ಜೊತೆಗೆ ಜೋಡಿಸ್ಕೊಳ್ಬೇಕು. ಹಾಗಾಗಿ ಪ್ರಕೋಷ್ಠಗಳ ರಚನೆ ಇದೆ. ಒಂದು ಸಡಿಲವಾಗಿರ್ತಕ್ಕಂಥ ವ್ಯವಸ್ಥೆ. ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ ಆ ಥರ ಅಂತಲ್ಲ, ಅದರ ಸಂಚಾಲಕರು, ಸಹ ಸಂಚಾಲಕರು, ಸದಸ್ಯರ ಜೊತೆಗೆ ಇದು ಸಂಘಟನೆ ಅನ್ನೋದಕ್ಕಿಂತ ಹೆಚ್ಚು ಪ್ರವಾಹ ಇದು ಅಂತಲ್ಲ. ಈ ಪ್ರವಾಹ ಹರಿತಾ 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 ಈ ಎಲ್ಲ ವರ್ಗಗಳನ್ನು ಕೂಡ ತಗೊಳ್ಬೇಕು ಅನ್ನುವಂಥ ಒಂದು ಅದಮ್ಯ ಆಕಾಂಕ್ಷೆಯ ಜೊತೆಗೆ ರಾಜ್ಯದಲ್ಲೂ ಕೂಡ ಪ್ರಕೋಷ್ಠಗಳು ಆರಂಭ ಆಯಿತು, ಇಡೀ ದೇಶದಲ್ಲಿ ಆರಂಭ ಆಯಿತು. ಆದರೆ ಭಾಳ ಆನಂದದ ಸಂಗತಿ ಈ ಸಂದರ್ಭದಲ್ಲಿ ಅಂತ ಹೇಳಿದ್ರೆ, ಸನ್ಮಾನ್ಯ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ, ಸಂಘಟನಾ ಕಾರ್ಯದರ್ಶಿಗಳ ಮಾರ್ಗದರ್ಶನದಲ್ಲಿ, ವಿಶೇಷವಾಗಿ ಭಾನುಪ್ರಕಾಶ್ ಮತ್ತು ಶಿವಯೋಗಿ ಸ್ವಾಮಿಗಳ ಸಕ್ರಿಯತೆ ಜೊತೆಗೆ ಇವತ್ತು ಎಲ್ಲೋ ಒಂದು ಕಡೆ ಪಕ್ಷಕ್ಕಿಂತ ಚೆನ್ನಾಗಿ ಆಕ್ಟಿವ್ ಆಗ್ತಾ ಇದೆಯಾ ಅಂತ ಹೊಟ್ಟೆ ಕಿಚ್ಚಾಗ್ತಾ ಇಲ್ಲ, ಅಭಿಮಾನ ಹುಟ್ಟುವಂಥ ಸ್ಥಿತಿಯಲ್ಲಿ ಇವತ್ತು ಪ್ರಕೋಷ್ಠಗಳಿದೆ. ಆಗಬೇಕು ಅಂತಲೇ ಹಂಬಲ ಇರ್ತಕ್ಕಂಥದ್ದು. ಯಾಕಂದರೆ ಯಾವ ಮನೆಯಲ್ಲೂ ಆರೋಗ್ಯಕರ ಅಂದರೆ ಮಾನಸಿಕವಾಗಿ ಆರೋಗ್ಯಕರವಾಗಿರ್ತಕ್ಕಂಥ ಅಪ್ಪ ಅಮ್ಮಂದರಿಗೆ ಮಕ್ಕಳು ನಮಗಿಂತ ಚೆನ್ನಾಗಿ ಆಗಬೇಕು ಅಂತ ಯಾವಾಗಲೂ ಕೂಡ ಇರುತ್ತೆ. ಯಾವ ಅಪ್ಪ ಅಮ್ಮನಿಗೂ ಕೂಡ ಮಕ್ಕಳು ನಮಗಿಂತ ಕೆಳಗಿರಬೇಕು, ನಾನು ಡಿಗ್ರಿ ಓದಿದ್ದೀನಿ, ನನ್ನ ಮಕ್ಕಳು PUC ಓದಬೇಕು, ನಾನು 10,000 ರೂಪಾಯಿ ಸಂಬಳ ಸಿಕ್ತು, ಮಗನಿಗೆ 8,000 ರೂಪಾಯಿ ಸಂಬಳ ಸಿಗಬೇಕು ಅಂದರೆ ಆ ಅಪ್ಪ ಅಮ್ಮನ ಹತ್ರ ಏನೋ ವ್ಯತ್ಯಾಸ ಇದೆ ಅಂತ ಅರ್ಥ ಅನ್ಸಲೆ. ಎಲ್ಲ ತಂದೆ ತಾಯಿಯಂದ್ರಿಗೂ ಮಕ್ಕಳು ತಮ್ಮನ್ನು ಮೀರಬೇಕು ಅಂತ ಇರುತ್ತೆ ಅನ್ಸಲೆ. ಹಾಗೆ ಸಂಘಟನೆಯಲ್ಲೂ ಅಷ್ಟೇ ಅನ್ಸಲೆ, ಒಂದು ಇನ್ನೊಂದನ್ನು ಮೀರಿ ಬೆಳಿಬೇಕು. ಯಾಕೆ ಒಂದು ಇನ್ನೊಂದನ್ನು ಮೀರಿ ಬೆಳೆದಾಗ ವ್ಯಕ್ತಿಗತವಾಗಿರ್ತಕ್ಕಂಥ ಪ್ರತಿಷ್ಠೆಗಳಲ್ಲ, ಬದಲಾಗಿ ಪಕ್ಷದ ಬೆಳವಣಿಗೆ ಚೆನ್ನಾಗಾಗತ್ತೆ. ಹಾಗಾಗಿ ಪ್ರಕೋಷ್ಠ ಇನ್ಯಾವುದನ್ನೋ ಮೀರಿ ಬೆಳೆದ್ರೆ ನಮ್ಗೆ ಅದರಿಂದ ಸಂಕಟನೂ ಇಲ್ಲ, ನಮ್ಗೆ ಅದರಿಂದ ಹೊಟ್ಟೆ ಕಿಚ್ಚು ಇಲ್ಲ, ಹಸುವಿನೇ ಇಲ್ಲ, ನಮ್ಗದೊಂದು ಅಭಿಮಾನದ ಸಂಗತಿ. ಇವತ್ತು ಆ ಥರದ ಅಭಿಮಾನಕ್ಕೆ ನೀವೆಲ್ಲರೂ ಬಾಧ್ಯರು ಅಂತ ಹೇಳಲಿಕ್ಕೆ ನನಗೂ ಕೂಡ ಒಂದಷ್ಟು ಆನಂದ ಆಗುತ್ತೆ ಅಂತಲೇ. ಇಲ್ಲಿರುವಂಥವ್ರೆಲ್ಲರೂ ತುಂಬ ಸಕ್ರಿಯತೆಯಿಂದ ಕೆಲಸ ಮಾಡ್ತಾ ಇದ್ದೀರಿ. ಕೆಲಸ ಮಾಡೋದೇ ಒಂದು ಕೆಲಸ ಅಂತಲ್ಲ, ಲೇಬರ್ ಕ್ಯಾಂಪ್ ಅಂತ ಇರ್ತಾವೆ ಅನೇಕ ಕಡೆಗಳಲ್ಲಿ. ಅವ್ರ ಕೆಲಸ ಏನು ಅಂತ ಕೇಳಿದ್ರೆ, ಬೆಳಿಗ್ಗೆ ಕರ್ಕೊಂಡೋಗಿ ಇದನ್ನು ಅಲ್ಲಿಂದ ಅಲ್ಲಿಗೆ ಒಂದು 50 ಇಟ್ಟಿಗೆ ಇದೆ, ಸಾಯಂಕಾಲದೊಳಗೆ 50 ಇಟ್ಟಿಗೆ ಎತ್ತಾಕು. ಒಂದು ಲೋಡ್ ಮರಳಿದೆ, ನೀವು 3 ಜನ ಈ ಲೋಡ್ ಮರಳನ್ನು ಇಲ್ಲಿಂದ ತೆಗೆದು ಅಲ್ಲಿ ಕನ್ಸ್ಟ್ರಕ್ಷನ್ ಸೈಟಿಗೆ ಹಾಕಬೇಕು. ಆ ಹಾಕಿರೋ ಮರಳಿನ ಉದ್ದೇಶ ಏನು ಅವರೇನು ಯೋಚನೆ ಮಾಡಲ್ಲ. ನಾನು ಹಾಕಿರೋ ಮರಳು ಅದು ರೂಫಿಗೆ ಕೆಲಸ ಮಾಡುತ್ತೋ, ಗೋಡೆ ಪ್ಲಾಸ್ಟ್ರಿಂಗಿಗೆ ಉಪಯೋಗ ಆಗುತ್ತೋ, ಫ್ಲೋರಿಂಗಿಗೆ ಉಪಯೋಗ ಆಗುತ್ತೋ, ಅವರೇನು ಯೋಚನೆ ಮಾಡಲ್ಲ. ಯಾಕಂದ್ರೆ ಅದು ಲೇಬರ್ ಕ್ಯಾಂಪ್. ಅದು ತುಂಬ ಗೌರವದಿಂದ ಶಬ್ದ ಉಪಯೋಗಿಸ್ತೀನಿ, ಲೇಬರ್ ಕ್ಯಾಂಪು. ಅಲ್ಲಿ ತಲೆಗೇನು ಕೆಲಸ ಇಲ್ಲ ಅನ್ಸಲೆ. ಅವ್ರಿಗೆ ಹೇಳ್ದಷ್ಟು ಕೆಲಸ ಮಾಡ್ತಾರೆ, ಸಂಜೆ ಸಂಬಳ ತಗೊಂಡು ಹೋಗ್ತಾರೆ ಅನ್ಸಲೆ. ಆ ಕೆಲಸದ ಪ್ರೊಫೈಲ್ ಅಷ್ಟೇ. ಅವ್ರು ಯೋಚನೆ ಮಾಡೋ ಸಾಮರ್ಥ್ಯ ಇಲ್ವಾ ಅಂದರೆ ಯೋಚನೆ ಮಾಡೋ ಸಾಮರ್ಥ್ಯ ಇದೆ, ಆ ಕೆಲಸದ ಪ್ರೊಫೈಲ್ನಲ್ಲಿ ಯೋಚನೆ ಮಾಡೋ ಸಾಮರ್ಥ್ಯ ಇಲ್ಲ ಅಲ್ಲಿ ಹೇಳ್ದಷ್ಟು ಮಾಡೋದು. ಹಾಗಲ್ಲ, ಇಲ್ಲಿ ವಿಕಾಸ ಅನ್ನೋದು ಕೂಡ ಇದೆ ಅಂಥದ್ದು, ಎವಲ್ಯೂಷನ್ ಅನ್ನೋದು ಕೂಡ ಇದೆ. ಇಲ್ಲಿರೋ ಎಲ್ಲ ಕಾರ್ಯಕರ್ತರು, ಎಲ್ಲ ಪ್ರಕೋಷ್ಠಗಳು ಕೂಡ, ಅನೇಕರು ಸೋಷಿಯಲ್ ಮೀಡಿಯಾದಲ್ಲಿ ನನಗೂ ಮೆಸೇಜ್ ಕಳಿಸ್ತಾ ಇರ್ತಾರೆ ಅವ್ರ ಕಾರ್ಯಕ್ರಮದ್ದು. ಅದರಲ್ಲಿ ಫೋಟೋಗಳಿಗಿಂತ ಜಾಸ್ತಿ ಆ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥ ರೀತಿ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಕೆಳಗಡೆವರೆಗೆ ಅನೇಕ ಪ್ರಕೋಷ್ಠಗಳು ಮಂಡಲದವರೆಗೆ ನಮ್ಮ ಕೆಲಸವನ್ನು ನಾವು ಆರಂಭ ಮಾಡಿದ್ದೀವಿ. 2 ಕೆಲಸ ನಿಶ್ಚಿತವಾಗಿ ಆಗುತ್ತೆ. ಆ ವರ್ಗದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ ವಿಕಾಸ ಆಗುತ್ತೆ. ಎರಡನೇದು, ಆ ಐಡೆಂಟಿಟಿ, ಅವ್ರ ಇಶ್ಯೂಸು, ಅವ್ರ ಸಮಸ್ಯೆಗಳು ಅದು ಭಾರತೀಯ ಜನತಾ ಪಾರ್ಟಿ ಒಳಗೆ ರಿಫ್ಲೆಕ್ಟ್ ಆಗಲಿಕ್ಕೆ ಆರಂಭ ಆಗುತ್ತೆ. ಇವೆರಡನ್ನೂ ಕೂಡ ನೀವು ತುಂಬ ಸಮರ್ಥವಾಗಿ ಮಾಡ್ತಾ ಇದ್ದೀರಿ. ಅದಕ್ಕೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಒಂದು ವಿಶೇಷವಾಗಿರ್ತಕ್ಕಂಥ ದೃಷ್ಟಿ ಇಟ್ಕೊಂಡು, ಒಂದು ವಿಶೇಷವಾಗಿರ್ತಕ್ಕಂಥ ಗುರಿ ಇಟ್ಕೊಂಡು ನಾವೆಲ್ಲರೂ ಕೂಡ ಈ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದ್ದೀವಿ. ನಮ್ಮ ಗುರಿ ವ್ಯಕ್ತಿಗಳ ಪರಿವರ್ತನೆ ಅಲ್ಲ. ಕಾಂಗ್ರೆಸ್ನವರಿದ್ದರು ಅಥವಾ ಪಕ್ಷದ ಪರಿವರ್ತನೆಯೂ ಅಲ್ಲ, ಕಾಂಗ್ರೆಸ್ನವರಿದ್ದರು BJP ಬರಬೇಕು, ಇಷ್ಟು ಸಣ್ಣದಾಗಿರ್ತಕ್ಕಂಥ ಆಸೆ ಅಲ್ಲ ನಮಗೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದರು, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಸಣ್ಣ ಆಸೆ ನಮ್ದಲ್ಲ. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದರು, ಈಗ ಇನ್ಯಾರೋ ಮುಖ್ಯಮಂತ್ರಿ ಆಗಿದ್ದಾರೆ. ವ್ಯಕ್ತಿಗಳ ಪರಿವರ್ತನೆ ನಮ್ಮದು ಉದ್ದೇಶ ಅಲ್ಲ, ಪಕ್ಷಗಳ ಪರಿವರ್ತನೆ ಕೂಡ ನಮ್ಮದು ಉದ್ದೇಶ ಅಲ್ಲ. ನಾನು ಆಗಲೇ ಆರಂಭದಲ್ಲಿ ಹೇಳಿದೆ, ಪಶ್ಚಿಮ ಮತ್ತು ಪೂರ್ವದ ಎರಕಿನಲ್ಲಿ ನಮ್ಮನ್ನು ಕೂಡ ಅಚ್ಚೊಡೆಯತಕ್ಕಂಥ ಒಂದು ಬಹುದೊಡ್ಡದಾಗಿರ್ತಕ್ಕಂಥ ಕೆಟ್ಟ ಪರಂಪರೆ ಕಾಂಗ್ರೆಸ್ ಆರಂಭ ಮಾಡಿತು. ಕಾಂಗ್ರೆಸ್ ಅನ್ನೋದು ಈ ದೇಶಕ್ಕೆ ಅದೊಂದು ರಾಜಕೀಯ ಪೊಲಿಟಿಕಲ್ ಪಾರ್ಟಿ ಅಲ್ಲ, ಅದನ್ನು ಸೋಲಿಸಬೇಕು ಅಂತ. ಕಾಂಗ್ರೆಸ್ ಮುಕ್ತ ಭಾರತ್ ಅಂತ ಪ್ರಧಾನಮಂತ್ರಿಗಳು ಹೇಳಿದಾಗ, ಕಾಂಗ್ರೆಸ್ ಮುಕ್ತ ಭಾರತ್ ಅಂತ ಹೇಳಿ ಗೃಹ ಮಂತ್ರಿಗಳು ಹೇಳಿದಾಗ, ಕಾಂಗ್ರೆಸ್ ಮುಕ್ತ ಭಾರತ್ ಅಂತೇಳಿ ನಮ್ಮದೇ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದಾಗ ಒಂದು ಪೊಲಿಟಿಕಲ್ ಪಾರ್ಟಿಯನ್ನು ತೆಗೆದುಹಾಕಬೇಕು. ಇಲ್ಲ, ಆ ಪೊಲಿಟಿಕಲ್ ಪಾರ್ಟಿ ಹೋದರೆ ಇನ್ನೊಂದು ಬರುತ್ತೆ. ಹಾಗೆ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷ ಅನ್ನೋದು ಭಾಳ ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥದ್ದು. ಮತ್ತು ಪ್ರಜಾಪ್ರಭುತ್ವ ಆರೋಗ್ಯಕರವಾಗಿರಬೇಕು ಅಂದರೆ ಈಗಿನ ಥರದ್ದಲ್ಲ.
ಕೆಲವ್ರಿಗೆ ಇಶ್ಯೂನೇ ಇರಲ್ಲ, ಸಂಘಕ್ಕೆ ಬೈಯಕ್ಕೆ ಶುರು ಮಾಡಿಬಿಡ್ತಾರೆ. ಯಾಕಂದರೆ ಇಶ್ಯೂ ಇಲ್ಲ ಅಂತ, ಎಲೆಕ್ಷನ್ ಬಂತು ಸಂಘಕ್ಕೆ ಬೈಯಕ್ಕೆ ಶುರು ಮಾಡ್ತಾರೆ. ಅವ್ರಿಗೆ ಒಂದು ವಿಪ್ಪಿಂಗ್ ಬಾಯ್ಸ್ ಅಂತ ಕರಿತೀವಿ ಅಂತಾರೆ, ಆ ವಿಪ್ಪಿಂಗ್ ಬಾಯ್ ಬೇಕು ಅಂತಾರೆ. ಇತ್ತೀಚೆಗೆ ನಮ್ಮ ರಾಜ್ಯದ ಪ್ರಮುಖ ನಾಯಕರು RSSಗೆ ಬೈಯಕ್ಕೆ ಶುರು ಮಾಡ್ಕೊಂಡಿದ್ರು. ಅವ್ರದ್ದೊಂದು ಫೇಸ್ 15 ದಿನದ್ದು, ಅದು ಈಗ ಮುಕ್ತಾಯ ಆಗಿದೆ. ಮತ್ತೆ ಯಾವಾಗ ಆರಾಮ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅವ್ರಿಗೆ ಯಾರು ಪುಸ್ತಕ ಕೊಟ್ಟರೆ ಇಂಗ್ಲೀಷ್ನವ್ನು ಬರೆದಿದ್ದು ಅಂತಲೂ ಗೊತ್ತಿಲ್ಲ. ಒಂದ್ಸರಿ ಆ ಪುಸ್ತಕ ತೋರಿಸ್ತಿದ್ರು, ಅದನ್ನು ಓದಿದಾರ ಒಂದ್ಲೂ ಗೊತ್ತಿಲ್ಲ. ಸಂಘಕ್ಕೆ ಬೈಯಕ್ಕೆ ಆರಾಮ ಮಾಡಿದ್ರು. ಅವರು ಮತ್ತು ಅವ್ರ ಪರಿವಾರದ ಅನೇಕ ವ್ಯಕ್ತಿಗಳು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಖಾಸಗಿಯಾಗಿ ತುಂಬ ಅಭಿಮಾನದಿಂದ ಹೇಳಿರೋದಕ್ಕೆ ನಮ್ಮಲ್ಲೇ ಅನೇಕರು ಸಾಕ್ಷಿಗಳಿದ್ದೀವಿ. ಯಾಕೆಂದರೆ ಹೊರಗಡೆ ಮಾತಾಡಿದಷ್ಟು ಸುಲಭ ಅಲ್ಲ ಒಳಗಡೆ ಬೈಯೋದು. ಹತ್ತಿರದ ಕಣ್ಣಿಂದ ಕಾಣಿಸ್ತಾ ಇರುತ್ತೆ. ಯಾವ ಸಂಘಟನೆ ಬಗ್ಗೆ ವಿಶ್ವಾಸಾರ್ಹತೆ ಇದೆಯೋ ದೇಶದಲ್ಲಿ, ವ್ಯಕ್ತಿಯ ಬಹುದೊಡ್ಡದಾಗಿರ್ತಕ್ಕಂಥ ಅರ್ಹತೆ ಯಾವುದು ಅಂತ ಕೇಳಿದ್ರೆ ವಿದ್ಯೆ ಅಲ್ಲ. ವ್ಯಕ್ತಿ ಬಹುದೊಡ್ಡದಾಗಿರ್ತಕ್ಕಂಥ ಅರ್ಹತೆ ಯಾವುದು ಅಂತ ಕೇಳಿದ್ರೆ ಆತನ ಅಂತಸ್ತಲ್ಲ, ಪ್ರತಿಷ್ಠೆ ಅಲ್ಲ. ವ್ಯಕ್ತಿದು ಬಹುದೊಡ್ಡದಾಗಿರ್ತಕ್ಕಂಥ ಅರ್ಹತೆ ಅಂದರೆ ಆತನ ಹತ್ರ ಇರ್ತಕ್ಕಂಥ ಸಂಪತ್ತಲ್ಲ. ವ್ಯಕ್ತಿಯ ಬಹುದೊಡ್ಡದಾಗಿರ್ತಕ್ಕಂಥ ಅರ್ಹತೆ ಏನಂದರೆ ಕ್ರೆಡಿಬಿಲಿಟಿ, ವಿಶ್ವಸನೀಯತೆ. ಇವ್ರು ಹೇಳಿದ್ದನ್ನು ನಂಬೋದು, ಇವ್ರನ್ನ ನಂಬೋದು. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ದೇಶದಲ್ಲಿ ಕ್ರೆಡಿಬಿಲಿಟಿಗೆ ಬಹುದೊಡ್ಡದಾಗಿರ್ತಕ್ಕಂಥ ಬೆಂಚ್ ಮಾರ್ಕ್ ಅದು. ಬೆಂಚ್ ಮಾರ್ಕ್ ಅಂತ ಹೀಗಿರಬೇಕು, ಇರಬೇಕು, ಸರಳವಾಗಿರಬೇಕು ಅಂದರೆ ಮಹಾತ್ಮ ಗಾಂಧೀಜಿ ಥರ ಇರಬೇಕು. ಇದೇ ನಮ್ಮ ಹತ್ರ ಬೆಂಚ್ ಮಾರ್ಕ್. ಹಡಗಿನಲ್ಲಿ ಹೋಗ್ಬೇಕಾದ್ರೆ, ವಿದೇಶದಲ್ಲಿ ಲಂಡನ್ನಲ್ಲಿ ಚಳಿಯಲ್ಲಿ ಕೂತಿರ್ಬೇಕಾದ್ರೆ, ದೊಡ್ಡವರು ನೆಕ್ ಟೈ ಹಾಕ್ಕೊಂಡು ಅದರೊಳಗಡೆ ಎಲ್ಲ ಗಂಟ್ಲವರೆಗೂ ಟೈ ಕಟ್ಕೊಂಡಿರ್ಬೇಕಾದ್ರೆ ಅಂಥವ್ರ ಎದುರುಗಡೆ ಒಂದು ಟವೆಲ್ಲು ಒಂದು ಶಾಲು ಹೊದ್ಕೊಂಡು ಸರಳತೆಗೆ ಬೆಂಚ್ ಮಾರ್ಕ್ ಇದ್ದಾರೆ ನಮ್ಮ ಹತ್ರ. ಒಂದು ವ್ಯವಸ್ಥೆ ವಿರುದ್ಧ ಪ್ರತಿಭಟನೆ ಮಾಡಬೇಕಾದ್ರೆ ಒಂದು ಇಶ್ಯೂವನ್ನು ಇಟ್ಕೊಂಡು ಹೇಗೆ ಹೋರಾಡಬೇಕು, ಜಯಪ್ರಕಾಶ್ ನಾರಾಯಣ್ ನಮ್ಮ ಹತ್ರ ಒಂದು ಬೆಂಚ್ ಮಾರ್ಕ್ ಇದ್ದಾರೆ. ತಾನು ಮಾಡ್ತಾ ಇರ್ತಕ್ಕಂಥ ಎಲ್ಲ ಕೆಲಸದ ಮಧ್ಯದಲ್ಲಿ ಪರಿಸರದ ಬಗ್ಗೆ ಪ್ರೀತಿ ಇಟ್ಕೊಂಡು ಆ ಪರಿಸರದ ಬಗ್ಗೆ ಕಡೆಗಳಿಗೆ ಅವರಿಗೆ ಯಾವುದೇ ಹೊಂದಾಣಿಕೆ ಮಾಡ್ಕೊಳ್ಳದೆ ಹೇಗೆ ಬದುಕ್ಬೋದು ಮತ್ತು ಹೋರಾಡ್ಬೋದು ಶಿವರಾಮ್ ಕಾರಂತರ ನಮ್ಮ ಹತ್ರ ಬೆಂಚ್ ಮಾರ್ಕ್ ಇದ್ದಾರೆ. ಇವರೆಲ್ಲ ಬೇರೆ ಬೇರೆ ರಂಗಗಳಲ್ಲಿ ಬೆಂಚ್ ಮಾರ್ಕ್. ಹಾಗೆ ಸಾರ್ವಜನಿಕ ರಂಗದಲ್ಲೂ ಕೂಡ ಒಂದು ಬೆಂಚ್ ಮಾರ್ಕ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ನಾನು ಸ್ವಯಂ ಸೇವಕ ಅನ್ನೋ ಕಾರಣಕ್ಕಲ್ಲ, ಅಥವಾ ನಾನು ಪ್ರಚಾರಕ ಅನ್ನೋ ಕಾರಣಕ್ಕೆ ಅದು ಬೆಂಚ್ ಮಾರ್ಕ್ ಅಲ್ಲ. ನಾನು ಸ್ವಯಂ ಸೇವಕ ಆಗೋಕ್ಕಿಂತ ಮುಂಚೆನೂ, ನಾನು ಪ್ರಚಾರಕ ಆಗೋಕ್ಕಿಂತ ಮುಂಚೆನೂ ಸಂಘ ಒಂದು ಬೆಂಚ್ ಮಾರ್ಕ್ ಕೆಲವು ಸಂಗತಿಗಳಿಗೆ. ಬೈಯಕ್ಕೆ ಶುರು ಮಾಡಿದ್ರು. 15 ದಿನ ಸಿಂದಗಿ ಎಲೆಕ್ಷನ್ ಮುಗೀತು, ಅವ್ರ ಬೈಗಳು ನಿಲ್ತು. ಮುಂದಿನ ಎಲೆಕ್ಷನ್ ಪ್ರಾರಂಭ ಆಗ್ಬೋದು. ಯಾಕೆಂದರೆ ಎಲ್ಲಿವರೆಗೆ ಮುಸಲ್ಮಾನ್ ಓಟು ಇಡುಗಂಟಿನಲ್ಲಿ ಎಲ್ಲಿವರೆಗಾದರೂ ಸಿಗ್ತಾ ಇರುತ್ತೋ, ಮುಸಲ್ಮಾನರು ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಎಲ್ಲಿವರೆಗೆ ಅದು ಇಡುಗಂಟಿನಲ್ಲಿ ಸಿಗ್ತಾ ಇರುತ್ತೋ ಅವರನ್ನು ಮೂರ್ಖ ಮಾಡುವಂಥ ರಾಜಕಾರಣಿಗಳು ನಮ್ಮ ದೇಶದಲ್ಲಿ ಸೃಷ್ಟಿ ಆಗ್ತಾನೆ ಇರ್ತಾರೆ. ಹಾಗೆ ಆ ಇಡುಗಂಟಿನ ಒಟ್ಟಿಗೆ ಮಾಡ್ತಕ್ಕಂಥ ತಂತ್ರಗಳು ಅನ್ಸಲೆ. ಹಾಗೆ ಆ ಕ್ರೆಡಿಬಿಲಿಟಿಯ ಬೆಂಚ್ ಮಾರ್ಕಿಗೆ ಇವತ್ತು ರಾಜಕೀಯದ ಕಾರಣಕ್ಕೆ ಹೇಳ್ತಕ್ಕಂಥವ್ರು ನಮಗೆ ಸಿಗ್ತಾನೆ ಇರ್ತಾರೆ ಅನ್ಸಲೆ. ಆ ಥರದಕ್ಕೋಸ್ಕರ ಅಲ್ಲ ನಾವಿರೋದು ಅನ್ಸಲೆ, ಅಥವಾ ಅದನ್ನು ವಿರೋಧಿಸೋಕ್ಕೋಸ್ಕರನೂ ಅಲ್ಲ. ನಾನು ಆಗಲೇ ಹೇಳಿದೆ ಅಂತಲೇ, ವ್ಯವಸ್ಥೆ ಒಳಗೆ ಪರಿವರ್ತನೆ ತರಬೇಕು. ಪಶ್ಚಿಮ ಮತ್ತು ಪೂರ್ವದ ಎರಕಿನ ಒಳಗಡೆ ನಮ್ಮನ್ನು ಹಾಕ್ತಕ್ಕಂಥ ಒಂದು ಪ್ರಯತ್ನ ಏನು ಸ್ವಾತಂತ್ರ್ಯದ ನಂತರ ಆರಂಭ ಆಯಿತು, ಆಡಳಿತ ನಮ್ಮವ್ರದ್ದೇ ಸಿಕ್ತು, ಆದರೆ ರೀತಿ ನಮ್ಮದು ಸಿಕ್ತಾ ಅಂತ ಕೇಳಿದ್ರೆ ನಿಧಾನಕ್ಕೆ ನಮ್ಮ ದೇಶದ ಆಡಳಿತ ವ್ಯವಸ್ಥೆ, ನಮ್ಮ ದೇಶದ ರಾಜಕೀಯ ಕ್ಷೇತ್ರ, ನಮ್ಮ ದೇಶದ ಸಾರ್ವಜನಿಕ ರಂಗ, ಖಾಸಗಿ ರಂಗ ಅಂದರೆ ಪ್ರೈವೇಟ್ ಬಿಸ್ನೆಸ್ ಅಲ್ಲ ನಾನು ಹೇಳ್ತಾ ಇರೋದು, ವ್ಯಕ್ತಿ ಮತ್ತು ಸಮಾಜದ ನೆಲೆಯಲ್ಲಿ ನಮ್ಮ ದೇಶ ಯಾವತ್ತೂ ಸ್ವತ್ವವನ್ನು ಕಳ್ಕೊಳ್ಳಿಲ್ಲ. ಆದರೆ ರಾಜಕೀಯ ಸಾರ್ವಜನಿಕ ರಂಗದಲ್ಲಿ ಎಲ್ಲಿ ಸತ್ವವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು, ಅಂಥ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಸಿಕ್ಕಿದಂಥ ಒಂದು ರಾಜಕೀಯ ಆಂದೋಲನ ಭಾರತೀಯ ಜನತಾ ಸಂಘ. ಅದಕ್ಕೆ ನೇತೃತ್ವ ಸಿಕ್ಕಿದ್ದು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು. ಅವ್ರು ಏನೋ ಪಡ್ಕೋಬೇಕು ಅಂತ ಬಂದವರಲ್ಲ, ಏನೋ ಇದ್ದದ್ದನ್ನು ಬಿಟ್ಟು ಬಂದವರು ಅವರು ಅಂತಲೇ. ಅನೇಕ ಸಲ BJPಗೆ ಆಪಾದನೆ ಮಾಡಬೇಕಾದ್ರೆ ನಮ್ಮ ದೇಶದ ಅನೇಕ ರಾಜಕಾರಣಿಗಳು, ನಮ್ಮ ರಾಜ್ಯದ ಸಿದ್ದರಾಮಯ್ಯನವರು ಕೇಳ್ತಿರ್ತಾರೆ, ಏನು ಸ್ವಾತಂತ್ರ್ಯಕ್ಕೋಸ್ಕರ ಯಾರಾದರೂ ಬಲಿದಾನ ಮಾಡಿದಾರಾ? ಹುಟ್ಟಿರಲಿಲ್ಲ, ಹುಟ್ಟಿದಿದ್ರೆ ಬಲಿದಾನ ಮಾಡ್ತಿದ್ದ. ನಾವು ಆ ಸಂದರ್ಭದಲ್ಲಿ ಹುಟ್ಟಲಿಲ್ಲ ಅನ್ನೋದು ಭಗವಂತನ ನಿಯಮ. ಹುಟ್ಟಿರೋರು ಎಷ್ಟು ಕಾಂಗ್ರೆಸ್ನವ್ರು ಬಲಿದಾನ ಮಾಡಿದ್ರು, ಬಲಿದಾನ ಆಗಿರೋರ ಹೆಸರಿನಲ್ಲಿ ಕಾಂಗ್ರೆಸ್ನವ್ರು ಎಷ್ಟು ಅಂಗಡಿ ಇಟ್ಕೊಂಡಿದ್ದಾರೆ ಅಂತ ಇಲ್ಲಿರೋರಿಗೆ ಚೆನ್ನಾಗಿ ಗೊತ್ತು. ಗಾಂಧೀಜಿ ಹೆಸರಿನಲ್ಲಿ ಊರೂರಲ್ಲಿ ಅಂಗಡಿ ಇಟ್ಕೊಂಡಿದ್ದಾರೆ. ಗಾಂಧೀಜಿಗೆ ಯಾರಾದರೂ ಅತ್ಯಂತ ದೊಡ್ಡ ಪಾಪ ಮಾಡಿದರೆ ಗಾಂಧೀಜಿ ವಿಷಯದಲ್ಲಿ ಅದು ಕಾಂಗ್ರೆಸ್ನವರೇ. ಈ ಸಿದ್ದರಾಮಯ್ಯನವ್ರಿಗೆ ಯಾವತ್ತೂ ಅರ್ಥ ಆಗೋದಿಲ್ಲ ಅನ್ಸನೆ. ನಾವು ಹುಟ್ಟಿರಲಿಲ್ಲ, ಹಾಗಾಗಿ ಬಲಿದಾನ ಮಾಡಲಿಲ್ಲ ಅನ್ಸನೆ. ಬಲಿದಾನ ಮಾಡೋ ಅವಕಾಶ ಬಂದಾಗ ನಮ್ಮ ಸಂಘಟನೆಯವರು ಮಾಡಿದಷ್ಟು ಬಲಿದಾನ ಇನ್ಯಾರೂ ಮಾಡಿಲ್ಲ ನಮ್ಮ ದೇಶ ಸ್ವಾತಂತ್ರ್ಯದ ರಂಗದಲ್ಲಿ. ತುರ್ತು ಪರಿಸ್ಥಿತಿ ದಿನಗಳಲ್ಲಿ ಆಮೇಲೆ ಜೈಲಿಗೆ ಹೋಗೋದವರಲ್ಲಿ ಅತ್ಯಂತ ಜಾಸ್ತಿ ಜನ ಹೆದರ್ಕೊಂಡು ಕರ್ನಾಟಕದ ರಾಜಕಾರಣಿಗಳು ಊರೂರು ಅಲ್ದಾಡ್ತಾ ಇದ್ದಾಗ ಅವ್ರಿಗೆ ಧೈರ್ಯ ಕೊಟ್ಟು ಅವ್ರನ್ನ ರಾಜಕೀಯ ಕ್ಷೇತ್ರದಲ್ಲಿ ಉಳಿಸಿದ್ದು ಇದೇ BJPಯವರು, ಇದೇ ರಾಷ್ಟ್ರೀಯ ಸಂಘದವರು. ಇದನ್ನು ಖಾಸಗಿಯಾಗಿ ಒಪ್ಕೋತಾರೆ ಅವರು. ಇವತ್ತು ಕಾಂಗ್ರೆಸ್ಸಲ್ಲಿ ಕೂತಿದ್ದಾರೆ, ಅದು ಬೇರೆ ಪ್ರಶ್ನೆ ಅನ್ಸಲ್ಲ. ಆದರೆ ಅವತ್ತು ಹೆದರಿಕೆ ಇದ್ದಂಥ ದಿನಗಳಲ್ಲಿ ಅವ್ರಿಗೆ ವಿಶ್ವಾಸ ಕೊಟ್ಟು ತಲೆ ಕೆಡಿಸ್ಕೊಬೇಡಿ, ನಿಮ್ಗೆ ಉಳ್ಕೊಳಕ್ಕೆ ಮನೆ ತೋರಿಸ್ತೀವಿ, ನಿಮ್ಗೆ ಊಟದ ವ್ಯವಸ್ಥೆ ಮಾಡ್ತೀವಿ, ಆಂದೋಲನ ಮಾಡೋಕ್ಕೆ ನಿಮಗೆ ಜನ ಕೊಡ್ತೀವಿ ಅಂತ ಅವ್ರಿಗೆ ಆಶ್ವಾಸನೆ ಕೊಟ್ಟು ಅವರನ್ನು ಈ ಪ್ರಜಾಪ್ರಭುತ್ವದಲ್ಲಿ ಜೀವಂತ ಇಟ್ಟಿದ್ದು ಇದೇ BJPಯವರು, ಇದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು. ಇದನ್ನು ಖಾಸಗಿಯಾಗಿ ಒಪ್ಕೊಳ್ತಾರೆ ಅಂತಲೇ. ಹಾಗೆ ನಾವು ಕಾಂಗ್ರೆಸ್ ಮುಕ್ತ ಅಂತ ಹೇಳೋಕ್ಕೆ ಅಂತ ಹೊರಟಾಗ ನಾವು ಹೊರಟಿದ್ದು ಪಕ್ಷದಿಂದ ಮುಕ್ತ ಅಂತಲ್ಲ.
ವಿರೋಧ ಪಕ್ಷದಲ್ಲಿ ನಾನು ಅದೇ ಹೇಳಿದಾಗ ಒಂದು ವಿರೋಧ ಪಕ್ಷ ಇರಬೇಕು, ಸಮರ್ಥವಾಗಿರ್ಬೇಕು. ಈ ಥರ ಅಲ್ಲ ಸಮರ್ಥವಾಗಿರ್ಬೇಕು ಅನ್ಸಲ್ಲಿ. ನಮಗೂ ಆಸೆ ಇದೆ ಎದುರುಗಡೆ ಒಬ್ಬ ಒಳ್ಳೆ ಕುಸ್ತಿ ಆಡೋನು ಬರಬೇಕು. ಒಳ್ಳೆ ಕುಸ್ತಿ ಆಡೋನು ಬಂದರೆ ಎದುರುಗಡೆ ನಮಗಾಗೋ ಲಾಭ ಏನು ಅಂತ ಕೇಳಿದ್ರೆ ನಾವು ಜಾಸ್ತಿ ಕಲಿತೀವಿ, ನಾವು ಹೊಸದು ಕಲಿತೀವಿ. ಇಲ್ಲದಿದ್ರೆ ನಾವು ಹೇಗೆ ಆಗ್ತೀವಿ ಅಂದರೆ ನಡೆಯುತ್ತೆ, ಮ್ಯಾಚ್ ಹೆಂಗೂ ಗೆಲ್ತೀವಿ, ಹಳೆದರಲ್ಲೇ ಇರ್ತೀವಿ ಅಂತ ಹೇಳಿ. ಹಾಗಲ್ಲ ಅಂತಾನೆ. ನಾವು ಇವತ್ತು ಮುಕ್ತ ಅಂತ ಹೇಳಿದ್ರೆ ಆ ಯೋಚನೆಗಳಿಂದ ಮುಕ್ತವಾಗಿರ್ತಕ್ಕಂಥ ದೇಶ, ಸಮಾಜ, ಆಡಳಿತ ವ್ಯವಸ್ಥೆಯನ್ನು ನಾವು ಮುಕ್ತಾಯ ಮಾಡಬೇಕು. ಏನು ತಗೊಂಡು ಬಂದರು ಅಂತ ಕೇಳಿದ್ರೆ, ಈ ದೇಶದಲ್ಲಿ ಒಂದು ಪಶ್ಚಿಮದ ಮಾಡೆಲನ್ನು ತಗೊಂಡು ಬಂದರು. ನಮಗೆ ಹೊಂದದೇ ಇಲ್ಲ ಅದು. ನಮಗೆ ಬೇರೆಯವ್ರದ್ದು ಹೊಂದೋದಿಲ್ಲ ಅಂತಲ್ಲ, ಬೇರೆಯವ್ರದ್ದು ತಗೊಳ್ಬೇಕಾಗತ್ತೆ. ಆದರೆ ನಮ್ಮದೇ ಆಗಿರ್ತಕ್ಕಂಥ ಒಂದು ರೀತಿ ಇದೆ ಅಂತಲೇ. ಆ ರೀತಿಯ ಆಧಾರದ ಮೇಲೆ ಎಲ್ಲರ ಕೈಗೂ ಕೆಲಸ ಕೊಡ್ತಾ, ದೇಶವನ್ನು ಎರಡೂ ಕಾಲಗಳ ಮೇಲೆ ನಿಲ್ಲಿಸ್ತಾ, ಒಂದ್ಸಲಿ ದೇಶದ ಪ್ರತಿಭೆಗಳಿಗೆ ಅವಕಾಶ ಕೊಡ್ತಾ, ಜಗತ್ತಲ್ಲಿ ಭಾರತಕ್ಕೊಂದು ಸ್ಥಾನ ಏನಿದೆ ಅದನ್ನು ಉಳಿಸ್ಕೊಂಡು ಮತ್ತಷ್ಟು ಗೌರವವನ್ನು ಸಂಪಾದನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಬೇಕಾಗಿತ್ತು. ಆದರೆ ಭಾರತವನ್ನು ಭಿಕ್ಷೆ ಬೇಡುವಂಥ ದೇಶ ಮಾಡಿಟ್ರು. ಭಾರತವನ್ನು ಭಿಕ್ಷೆ ಬೇಡುವಂಥ ದೇಶ ಮಾಡಿಟ್ರು. ಹೇಳ್ತಾರೆ, ನಾವು ಆ ಕಾಲೇಜ್ ಶುರು ಮಾಡಿದೋ, ಜವಾಹರ್ಲಾಲ್ ನೆಹರು ಕಾಲದಲ್ಲಿ ಈ ಇನ್ಸ್ಟಿಟ್ಯೂಟ್ ಶುರು ಆಯಿತು, ಮತ್ತೊಂದು ಇನ್ಸ್ಟಿಟ್ಯೂಟ್. ಸಮಯ ಕೊರೋನಾ ಕಾಲದಲ್ಲಿ ಮೂಗಿಗೆ ಮತ್ತು ಬಾಯಿಗೆ ಹಾಕಿ ಸ್ಯಾಂಪಲ್ ತಗೋತಿದ್ರಲ್ಲ, ಸ್ವ್ಯಾಬ್ ಅಂತ ಕರಿತಿದ್ರಲ್ಲ, ಆ ಸ್ವ್ಯಾಬ್ ಮಾಡೋ ಫ್ಯಾಕ್ಟ್ರಿನೂ ನಮ್ಮ ದೇಶದಲ್ಲಿ ಇರಲಿಲ್ಲ. ಪುರ್ಸೊತ್ನಲ್ಲಿ ರಾಜಕಾರಣ ಮಾಡಿದ್ರೆ, ಪುರ್ಸೊತ್ನಲ್ಲಿ ಆಡಳಿತ ನಡೆದ್ರೆ ಹೇಗಿರಬೇಕು ಹಾಗೆ 65 ವರ್ಷ ನಡೆಸಿದ್ರು ಅಂತಲೇ. ಟೈಮ್ ಸಿಕ್ಕಿದಾಗ ಆಡಳಿತ ಮಾಡೋದು, ಆಡಳಿತ ನಡೆಸೋಕ್ಕೆ ಟೈಮ್ ಕೊಡೋದು ಬೇರೆ, ಟೈಮ್ ಸಿಕ್ಕಿದಾಗ ಆಡಳಿತ ಮಾಡೋದು ಬೇರೆ. ಟೈಮ್ ಸಿಕ್ಕಿದಾಗ ಆಡಳಿತ ಮಾಡಿ ದೇಶದಲ್ಲಿ ಏನು ವ್ಯವಸ್ಥೆಯನ್ನು ಹದಗೆಡಿಸಿತ್ತು ಅಂತಲೇ ಆ ಕಾಂಗ್ರೆಸ್ನ ಮಾನಸಿಕತೆಯಿಂದ ದೇಶವನ್ನು ಮುಕ್ತ ಮಾಡಬೇಕು ಅಂತ ಪ್ರಧಾನಮಂತ್ರಿಗಳು ಕಾಂಗ್ರೆಸ್ ಮುಕ್ತ ಭಾರತ ಅಂತ ಹೇಳಿದ್ದು. ಕಾಂಗ್ರೆಸ್ನವ್ರನ್ನ ರಾಜಕೀಯದಿಂದ ಹೊರಗೆ ಹಾಕಬೇಕು ಅಂತಲ್ಲ, ಕಾಂಗ್ರೆಸ್ ಒಂದು ಚಿಂತನೆ ಅದ, ಒಂದು ಚಿಂತನೆ ಅದ. ಈ ದೇಶದ ಬಹುತೇಕ ಯೋಚನೆಗಳಿಗೆ ವಿರುದ್ಧವಾಗಿದ್ದಂಥ ಒಂದು ಚಿಂತನೆ ಅದ. ಬಹುತೇಕ ಯೋಜನೆಗಳಿಗೆ ನಾವು ಅದನ್ನು ಪರಿವರ್ತನೆ ಮಾಡಬೇಕು ಅಂತ ಬಂದಿದ್ದೀವಿ ಅಂತಲೇ. ರಾಜಕಾರಣದಲ್ಲಿ ಜಾತಿ ಬೇಡವಾ ಅಂತ, ಜಾತಿ ಬೇಕು ಅಂತಲೇ. ಆದರೆ ಜಾತಿವಾದ ಬೇಕಾ ಅಂತ ಕೇಳಿದ್ರೆ ಜಾತಿವಾದ ಬೇಡ. ಚುನಾವಣೆಗಳ ಕಂಟೆಸ್ಟ್ ಮಾಡಬೇಕು, ಚುನಾವಣೆ ಕಂಟೆಸ್ಟ್ ಮಾಡೋದಕ್ಕೆ ಹಣ ಬೇಡವಾ ಅಂದರೆ ಹಣ ಬೇಕು. ಎಲೆಕ್ಷನ್ ಕಮಿಷನ್ನೇ ಒಂದು ಲಿಮಿಟ್ನೊಳಗೆ ಎಲೆಕ್ಷನ್ ಹೇಳ್ತಾ ಅಂತಲೇ ಆದರೆ ಇವತ್ತು ಈ ದೇಶದಲ್ಲಿ ಹಣ ತಾಂಡವವನ್ನು ನಡೆಸಿದ್ರು ಅಂತಲೇ. ಎಲ್ಲರೂ ಕಲ್ತಾರೆ ಅದನ್ನು. ಇವತ್ತು ಅದನ್ನು ಕಡಿಮೆ ಮಾಡಬೇಕು ಅಂತಲೇ. ಅರ್ಹತೆಗಳಿಗೆ ಪ್ರಾಧಾನ್ಯತೆಯೇ ಇಲ್ಲ, ಹುಟ್ಟಿಗೆ ಮಾತ್ರ ಪ್ರಾಧಾನ್ಯತೆ, ಅರ್ಹತೆಗಳಿಗೆ ಪ್ರಾಧಾನ್ಯತೆಯೇ ಇಲ್ಲ. ಕಾರ್ಯಕರ್ತರ ಹಂತದಲ್ಲಿ ಪ್ರತಿಭೆಗಳೇ ಇಲ್ವಾ ಅಂತ ಕೇಳಿದ್ರೆ, ಕಾರ್ಯಕರ್ತರ ಹಂತದಲ್ಲಿ ಅಪಾರ ಪ್ರತಿಭೆಗಳಿದೆ, ಆದರೆ ಸಿಗಬೇಕು ಅಂದರೆ ಜಾಗ ಇರಬೇಕಲ್ಲ. ಮೆರಿಟಿನ ಪ್ರಶ್ನೆ ಅಲ್ಲ, ಇಟ್ಸ್ ಆಲ್ವೇಸ್ ಎ ಕ್ವಶನ್ ಆಫ್ ಆಪರ್ಚುನಿಟಿ ಅಂತಲೇ. ಜಾಗ ಇದ್ದರೆ ಮಾತ್ರ ಬೇರೆ ಪ್ರತಿಭೆಗಳಿಗೂ ಅವಕಾಶ ಸಿಗುತ್ತೆ. ವಂಶವಾದವನ್ನು ಹೇಳ್ತಾ ಹೋದ್ರು ಅಂತಲೇ. ಇವತ್ತು ನಾವು ನೋಡ್ತೀವಿ, ಎಲ್ಲಿಂದ ಟ್ವೀಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ ರಾಹುಲ್ ಗಾಂಧಿ, ಯಾಕಂದರೆ ಪಾರ್ಟ್ ಟೈಮ್ ಪೊಲಿಟಿಷಿಯನ್ ಅವ್ರು ಹೇಳಿದ್ದನ್ನು ಇಟ್ಕೊಂಡು ಇಲ್ಲಿಯವರು ಟ್ವೀಟ್ ಮಾಡ್ತಾರೆ ಅಂತಲೇ. ಬೀಳ್ತಾ ಹೋಗ್ತಾರೆ, ಪ್ರತಿ ಸಲಿನ ಮೂರ್ಖರಾಗ್ತಾ ಹೋಗ್ತಾರೆ. ಹೀಗೆ ಒಂದಕ್ಕೆ ಲಾಯಲ್ಟಿ ಯಾವುದಕ್ಕೆ ಅಂದರೆ ಲಾಯಲ್ಟಿ ನಾಟ್ ಟು ಮೆರಿಟ್, ಲಾಯಲ್ಟಿ ಯಾವುದಕ್ಕೆ ನಾಟ್ ಫಾರ್ ಕಮಿಟ್ಮೆಂಟ್, ಲಾಯಲ್ಟಿ ಯಾವುದಕ್ಕೆ ಅಂದರೆ ನಾಟ್ ಫಾರ್ ಎಫಿಷಿಯನ್ಸಿ, ಲಾಯಲ್ಟಿ ಯಾವುದಕ್ಕೆ ನಾಟ್ ಫಾರ್ ಹಾರ್ಡ್ ವರ್ಕ್. ಪರಿಶ್ರಮಕ್ಕೆ ಲಾಯಲ್ಟಿ ಇಲ್ಲ, ಬದ್ಧತೆಗೆ ಲಾಯಲ್ಟಿ ಇಲ್ಲ, ಪ್ರತಿಭೆಗೆ ಲಾಯಲ್ಟಿ ಇಲ್ಲ, ಪರಿಶ್ರಮಕ್ಕೆ ಲಾಯಲ್ಟಿ ಇಲ್ಲ. ಲಾಯಲ್ಟಿ ಯಾವುದಕ್ಕೆ ಅಂತ ಕೇಳಿದ್ರೆ ಬರೀ ಹುಟ್ಟಿಗೆ ಮತ್ತು ವಂಶಕ್ಕೆ ಮಾತ್ರ ಲಾಯಲ್ಟಿ ಅನ್ನುವಂಥ ಕಾಂಗ್ರೆಸ್ಸಿನ ಮಾನಸಿಕತೆ ಮತ್ತನ್ನೇ ಈಗ ಅಳವಡಿಸ್ಕೊಂಡ್ರು. ಅದರಿಂದ ದೇಶವನ್ನು ಹೊರಗೆ ತರಬೇಕು ಅಂತ ಕಾಂಗ್ರೆಸ್ ಮುಕ್ತ ಅಂತ ಹೇಳಿದ್ದು. ಇದು ಮಾಡೋದಕ್ಕೋಸ್ಕರ ನಾವೆಲ್ಲರೂ ಹೊರಡ್ತಾ ಇದ್ದೀವಿ. ಇನ್ನೊಂದು ರಂಗ ಆರಂಭ ಆಯಿತು. ಬೇರೆ ಬೇರೆ ಹೆಸರುಗಳಲ್ಲಿ ಈ ದೇಶದಲ್ಲಿ ರಾಜಕಾರಣ ಆರಂಭ ಮಾಡಿದ್ರು. ಸೋಷಿಯಲಿಸಮ್ ಹೆಸರಿನಲ್ಲಿ ಮಾಡಿದ್ರು, ಸೆಕ್ಯುಲರಿಸಮ್ ಹೆಸರಿನಲ್ಲಿ ಮಾಡಿದ್ರು. ನಮ್ಮ ರಾಜ್ಯದಲ್ಲೂ ಸೆಕ್ಯುಲರ್ ಅಂತ ಹೆಸರಿಟ್ಕೊಂಡಿದ್ದಾರೆ JDS ಅಲ್ಲಿ. ಏನು ಸೆಕ್ಯುಲರ್ ಇದೆ ಇವತ್ತಿನವರೆಗೂ ನಮಗೆ ಗೊತ್ತಿಲ್ಲ. ದೇವಸ್ಥಾನಕ್ಕೆ ಹೋಗೋದೇ ಸೆಕ್ಯುಲರಿಸಮ್ಮು, ಯಾಗ ಮಾಡ್ತೋದೇ ಸೆಕ್ಯುಲರಿಸಮು ಅಂತಾದರೆ ಅದಕ್ಕಿಂತ ದೊಡ್ಡ ಭ್ರಮೆ ಇನ್ಯಾವುದೂ ಇಲ್ಲ ಅಂತಲೇ. ಇವತ್ತು ಸೋಷಿಯಲಿಸಮ್ನ ಹೆಸರಿನಲ್ಲಿ, ಸೆಕ್ಯುಲರಿಸಮ್ನ ಹೆಸರಿನಲ್ಲಿ ದೇಶದ ರಾಜಕೀಯ ರಂಗದಲ್ಲಿ ಭಾಳ ಪ್ರವರ್ಧಮಾನಕ್ಕೆ ಬಂದಂಥ ಅನೇಕ ರಾಜಕಾರಣಿಗಳು, ಅವ್ರನ್ನ ಹೆಸರುಗಳನ್ನು ಕೂಡ ಹೇಳ್ಬೋದು ನಾವು ಇವತ್ತು. ಅವರ ವ್ಯವಸ್ಥೆ ಎಲ್ಲಿಂದ ಎಲ್ಲಿವರೆಗೆ ಹೋಗ್ತಾ ಬಂತು ಅಂತ ಕೇಳಿದ್ರೆ, ಮೊದಲು ಅವರು ಜಯಪ್ರಕಾಶ್ ನಾರಾಯಣ್ ನೇತೃತ್ವದಲ್ಲಿ ಸಮಗ್ರ ಕ್ರಾಂತಿ ಅಂತ ಮಾಡೋಕ್ಕೆ ಆರಂಭ ಮಾಡಿದ್ರು. ಸೆಕ್ಯುಲರಿಸಮು ಸೋಷಿಯಲಿಸಮ್ ಹೆಸರಿನಲ್ಲಿ ರಾಜಕಾರಣ ಮಾಡಲಿಕ್ಕೆ ಆರಂಭ ಮಾಡಿದ್ರು. ಅದಾದಮೇಲೆ ಜಾತಿವಾದಿಗಳಾದರು. ಆ ಜಾತಿವಾದಿ ಅಂದರೆ ಈಗ ಕುಟುಂಬವಾದಿಗಳಾಗಿದ್ದಾರೆ. ಜಾತಿವಾದಿಗಳಾದರೂ ಸ್ವಲ್ಪ ಟಾಲರೇಟ್ ಮಾಡ್ಬೋದು, ಯಾಕಂದರೆ ಅಷ್ಟು ಕೋಟ್ಯಾಂತರ ಜನರಿಗೆ ಸಹಾಯ ಮಾಡ್ತಾರೆ ಅಂತ. ಅಲ್ಲಿಂದ ಪರಿವರ್ತನೆಯಾಗಿ ಈಗ ಮತ್ತೆ ಅವರೆಲ್ಲರೂ ಕುಟುಂಬವಾದಿಗಳಾಗಿದ್ದಾರೆ. ಈ ಯೋಚನೆ ಇದೆಯಲ್ಲ, ಈ ಚಿಂತನೆ ಇದೆಯಲ್ಲ, ರಾಜಕಾರಣ ಅನ್ನೋದು ಒಂದು ಎಲೈಟ್ ವರ್ಗಕ್ಕೆ ಸೇರಿರ್ತಕ್ಕಂಥ, ಕೆಲವೇ ವ್ಯಕ್ತಿಗಳಿಗೆ ಸೇರಿರ್ತಕ್ಕಂಥ ಒಂದು ಸಂಗತಿ ಅಂತ. ಈ ಥರದ ಸಂಗತಿಗಳನ್ನ ರಾಜಕೀಯ ಕ್ಷೇತ್ರವನ್ನು ದೂರ ಮಾಡಲಿಕ್ಕೆ, ರಾಜಕೀಯದ ವ್ಯವಸ್ಥೆಗಳನ್ನ ದೂರ ಮಾಡಲಿಕ್ಕೆ, ಆಡಳಿತ ವ್ಯವಸ್ಥೆಯನ್ನು ಸರಿ ಮಾಡಲಿಕ್ಕೆ ಭಾರತೀಯ ಜನತಾ ಪಕ್ಷ ಅನ್ನುವಂಥ ಒಂದು ರಾಜಕೀಯ ಆಂದೋಲನ. ನಾನು ಅದಕ್ಕೆ ಹೇಳಿದೆ, ಇದೊಂದು ಪೊಲಿಟಿಕಲ್ ಪಾರ್ಟಿ ಮಾತ್ರ ಅಲ್ಲ, ಇಟ್ ಇಸ್ ಅನ್ ಐಡಿಯಾಲಜಿಕಲ್ ಮೂವ್ಮೆಂಟ್. ಇದು ರಾಜಕೀಯ ಕ್ಷೇತ್ರದಲ್ಲಿ ಕುಡಿ ಹೊಡೆದಿರ್ತಕ್ಕಂಥ ಒಂದು ಐಡಿಯಾಲಜಿಕಲ್ ಮೂವ್ಮೆಂಟ್. ಇವತ್ತು ಸುಮಾರು 70 ವರ್ಷಗಳ ನಂತರ, ನಾವು 51ರಲ್ಲಿ ನಾವು ಜನ್ಮ ತಳೆದಿದ್ದು, 70 ವರ್ಷ ನಮಗೀಗ. 70 ವರ್ಷಗಳ ನಂತರ ಇವತ್ತು ಹಿಂದಿರುಗಿ ನೋಡಿದ್ರೆ, ವಿ ಹ್ಯಾವ್ ಡನ್ ಇಟ್ ಫಾರ್ ವಾಟ್ ವಿ ವೇರ್ ಮೆಂಟ್ ಫಾರ್. ನಾವು ಯಾವುದಕ್ಕೋಸ್ಕರ ನಮ್ಮ ಸಂಘಟನೆಯನ್ನು ಆರಂಭ ಮಾಡಿದ್ದೀವೋ ಅದನ್ನು ನಾವು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಹೆಮ್ಮೆ ಜೊತೆಗೆ ಇಲ್ಲಿರ್ತಕ್ಕಂಥ ನೀವೆಲ್ಲರೂ ಕೂಡ ನಿಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೋದಾಗಿರ್ತಕ್ಕಂಥ ಧನ್ಯತೆ ಇವತ್ತು ನಮ್ಮ ಹತ್ರ ಇದೆ.
ಇವತ್ತು ದೇಶಕ್ಕೆ ಬರೀ ಒಂದು ರಾಜಕೀಯ ಪಕ್ಷವನ್ನು, ಒಂದು ಸಮರ್ಥವಾಗಿರ್ತಕ್ಕಂಥ ರಾಜಕೀಯ ಪಕ್ಷವನ್ನು ಕೊಟ್ಟಿರೋದು ಮಾತ್ರ ಅಲ್ಲ, ಇವತ್ತು ಅನೇಕ ರಾಜಕೀಯ ಪಕ್ಷಗಳು BJPಯ ಕಾರಣಕ್ಕೆ ನಾವು ಇದನ್ನು ಮಾಡಲೇಬೇಕು ಅನ್ನುವಂಥ ಅನಿವಾರ್ಯತೆಗೆ ಇವತ್ತು ಅವ್ರು ಬಂದಿರುವಂಥ ಸ್ಥಿತಿಗೆ ನಾವು ತೊಗೊಂಡ್ಬಂದಿದ್ದೀವಿ. ಇವತ್ತು ಅವರು ಕೂಡ ಬಚಾಯಿಸೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಎಲ್ಲ ಸಂಘಟನೆಗಳಲ್ಲೂ ಎಲ್ಲ ಪಕ್ಷಗಳಲ್ಲೂ ನಿಧಾನಕ್ಕೆ ಕಾರ್ಯಕರ್ತರ ಆಕಾಂಕ್ಷೆಗಳ ಮೇಲೆ ಎದ್ದೇಳಕ್ಕೆ ಶುರು ಆಗಿದೆ. ಒಂದು ಕಡೆ ಸಿಗ್ತಾ ಇದೆ ಅಂದರೆ ನಮಗೂ ಕೂಡ ಬೇಕು ಅಂತ ಹೇಳ್ತಾರೆ. ದೇಶಕ್ಕೆ ಒಳ್ಳೇದು, ಎಲ್ಲ ಪಾರ್ಟಿಗಳಲ್ಲೂ ಹಾಗಾಗಬೇಕು. ನಮ್ಮ ಹತ್ರ ಮಾತ್ರ ಅದಿರಬೇಕು. ನಮ್ಮ ಹತ್ರ ಆ ಥರದ ಎಲ್ಲ ಒಳ್ಳೆಯ ಪದ್ಧತಿಗಳ ಗುಡ್ ಪ್ರಾಕ್ಟೀಸಸ್ ಅಂತ ಏನು ಮ್ಯಾನೇಜ್ಮೆಂಟ್ನಲ್ಲಿ ಕರೀತಾರೆ, ಆ ಥರದ ಗುಡ್ ಪ್ರಾಕ್ಟೀಸಸ್ಗಳ ಪೇಟೆಂಟ್ ನಮಗೆ ಬೇಕು ಅಂತ ಏನಿಲ್ಲ. ನಾವು ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಎಲ್ಲರ ಹತ್ರ ಅದಾದರೆ ನಮಗೂ ಅದು ಭಾಳ ಸಂತೋಷ. ನಮ್ಮ ಹತ್ರನೂ ಅದು 50% 60% ನಮ್ಮ ಹತ್ರ ಕೂಡ 100% ಆಗಬೇಕು. ಅದು ಕೂಡ ನಮ್ಮ ಹತ್ರ ಗುರಿ ಇದೆ. ನಾವು ಆರಾಮ ಮಾಡಿದ್ದೀವಿ, ಚಕ್ರ ತಿರುಗಿಸಕ್ಕೆ ಆರಾಮ ಮಾಡಿದ್ದೀವಿ. ನಮ್ಮೊಳಗೂ ಕೂಡ 100% ಆಗಬೇಕು ಅಂತಕ್ಕಂಥ ಅದಮ್ಯವಾಗಿರ್ತಕ್ಕಂಥ ಹಂಬಲ ಇದೆ. ನಾವು ಆ ಕಡೆಗೆ ನೆಟ್ಟ ದೃಷ್ಟಿಯ ಜೊತೆಗೆ ನಾವು ಆ ದಿಕ್ಕಿನ ಕಡೆಗೆ ನಾವು ಹೆಜ್ಜೆ ಹಾಕ್ತೀವಿ ಅಂತದೆ. ಎರಡನೇದು ಕಾರ್ಯಕರ್ತ ಅಂತ ಹೇಳಿದರೆ ಇಟ್ ಇಸ್ ಅ ಪೊಲಿಟಿಕಲ್ ವರ್ಕರ್ ಅಂತ ಹೇಳಿದರೆ ಆತ ಯಾರ್ದೋ ಕೆಲವರು ಹೇಳಿರ್ತಕ್ಕಂಥ ಕೆಲಸ ಮಾಡುವಂಥ ಪೊಲಿಟಿಕಲ್ ವಾಲಂಟಿಯರಿಂದ ಹೊರಗಡೆ ಬಂದು ಕಾರ್ಯಕರ್ತ ಅಂತ ಹೇಳಿದರೆ ಯೋಚನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ. ಯೋಚನೆ ಮಾಡಿ, ಅರಿವಿನ ಜೊತೆಗೆ, ರಾಜಕೀಯದ ಅರಿವಿನ ಜೊತೆಗೆ, ಸಿದ್ಧಾಂತದ ಅರಿವಿನ ಜೊತೆಗೆ, ಆಡಳಿತ ವ್ಯವಸ್ಥೆಯ ಅರಿವಿನ ಜೊತೆಗೆ ಅವನು ಈ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು. ಇವತ್ತು BJP ಅದನ್ನು ಸಾಧಿಸ್ತಾ ಇದೆ. ಹಾಗಾಗಿ ಪ್ರಕೋಷ್ಠಗಳ ರಚನೆ ನಾವು ಮಾಡಿದ್ದೀವಿ ಅನ್ಸತ್ತೆ. ಹಾಗಾಗಿ ಪ್ರಕೋಷ್ಠಗಳ ರಚನೆ ಮಾಡಿದ್ದೀವಿ. ನಾನು ಆಗಲೇ ಹೇಳಿದಾಗೆ ಬರೀ ಶಿಸ್ತಿಗೊಳಪಟ್ಟು ಡಿಸಿಪ್ಲಿನ್ನ ಚೌಕಟ್ಟಿನೊಳಗೆ ಕೆಲಸ ಮಾಡ್ತಕ್ಕಂಥ ಒಂದಷ್ಟು ಪಡೆ ಅಲ್ಲ ನಾವು. ನಮಗೆ ಸ್ಪಷ್ಟವಾಗಿ ಗೊತ್ತಿದೆ ನಾವೇನು ಕೆಲಸ ಮಾಡ್ತಾ ಇದ್ದೀವಿ, ನಾವು ಯಾವ ದಿಕ್ಕಿಗೆ ಹೋಗ್ತೀವಿ ಅಂತ. ಹಾಗಾಗಿ ನಮ್ಮ ಸಂಘಟನೆ ಕೂಡ 70 ವರ್ಷಗಳ ನಂತರನೂ ಯಾವ ಒಳ್ಳೆಯ ಪದ್ಧತಿಗಳನ್ನ ಇಟ್ಕೊಂಡು ನಾವು ಆರಂಭ ಮಾಡಿದ್ವೋ ಆ ಒಳ್ಳೆಯ ಪದ್ಧತಿಗಳು ಇವತ್ತಿನವರೆಗೂ ಇದೆ ನಮ್ಮ ಹತ್ರ. ನಾವು ಸದಸ್ಯತಾ ನಡೆಸ್ತೀವಿ, ಸಕ್ರಿಯ ಸದಸ್ಯತಾ ಅಭಿಯಾನ ನಡೆಸ್ತೀವಿ. 3 ವರ್ಷಕ್ಕೊಂದ್ಸಲಿ ಅಧ್ಯಕ್ಷರನ್ನು ಬದಲಾವಣೆ ಮಾಡ್ತೀವಿ. ನಾವು ಯಾರು ಬೇಕಾದರೂ ಅಧ್ಯಕ್ಷರಾಗ್ಬೋದು ಅನ್ನುವಂಥ ವ್ಯವಸ್ಥೆನ ಇವತ್ತಿನವರೆಗೂ ನಾವು ಕಾಪಾಡಿಕೊಂಡಿದ್ದೀವಿ ಅನ್ಸಲಿ. ಪಕ್ಷದ ಒಳಗಿನ ಆಂತರಿಕ ಪ್ರಜಾಪ್ರಭುತ್ವ ಅದನ್ನು ಉಳಿಸ್ಕೊಂಡಿದ್ದೀವಿ ನಾವು. ಸಾಮೂಹಿಕ ನಿರ್ಣಯ ಬಹುತೇಕ ಉಳಿಸ್ಕೊಂಡಿದ್ದೀವಿ ನಾವು ಅನ್ಸಲೆ. ಹೀಗೆ ಎಲ್ಲ ವ್ಯವಸ್ಥೆಗಳನ್ನ ಇಟ್ಕೊಂಡು ಸಿದ್ಧಾಂತ ಜೊತೆಗೆ ಬದ್ಧತೆ ಜೊತೆಗೆ ಇವತ್ತು ನಾವು ಒಂದೊಂದೇ ಹೆಜ್ಜೆಯನ್ನು ಮುಂದೆ ಹಾಕ್ತಾ ಇವತ್ತೊಂದು ವಿಶೇಷವಾಗಿರ್ತಕ್ಕಂಥ ಎ ಡಿಸ್ಟಿಂಕ್ಟ್ ಪೊಲಿಟಿಕಲ್ ಐಡೆಂಟಿಟಿಯನ್ನು ಭಾರತೀಯ ಜನತಾ ಪಕ್ಷ ದೇಶದೊಳಗೆ ಸ್ಥಾಪಿಸಿದೆ. ಇವತ್ತು ಭಾರತೀಯ ಜನತಾ ಪಕ್ಷದ ಡಿಸ್ಟಿಂಕ್ಟ್ ಆಗಿರ್ತಕ್ಕಂಥ ಪೊಲಿಟಿಕಲ್ ಐಡೆಂಟಿಟಿಯ ಕಾರಣಕ್ಕೆ ಇವತ್ತು ನಮ್ಮ ದೇಶದ ಪೊಲಿಟಿಕಲ್ ಲೀಡರ್ಶಿಪ್ಪಿಗೆ ಜಗತ್ತಿನಲ್ಲೂ ಕೂಡ ನಿಧಾನಕ್ಕೆ ಗೌರವ ಸಿಗ್ಲಿಕ್ಕೆ ಆರಂಭ ಆಗಿದೆ ಅಂತಲೇ. ನಮ್ಮ ದೇಶದ ರಾಜಕೀಯ ನೇತೃತ್ವಕ್ಕೆ ಜಗತ್ತಿನಲ್ಲಿ ಬಹಳ ಕಡಿಮೆ ಗೌರವ ಸಿಗ್ತಾ ಇದ್ದಿತ್ತು. ಯಾಕಂದರೆ ಆ ಥರ ಡಿಸಿಸಿವ್ ಆಗಿರ್ತಕ್ಕಂಥ ಚಟುವಟಿಕೆಯನ್ನು ನಮ್ಮ ದೇಶದ ರಾಜಕೀಯ ನೇತೃತ್ವಗಳು ಮಾಡ್ತಾನೇ ಇರಲಿಲ್ಲ. ಆದರೆ ಅಟಲ್ಜಿ ಬಂದರು, ಒಬ್ಬ ನೇತೃತ್ವ ಹೇಗಿರಬೇಕು ಅನ್ನೋದಕ್ಕೆ ಒಂದು ಹೊಸ ಬೆಂಚ್ ಮಾರ್ಕನ್ನು ನಿರ್ಮಾಣ ಮಾಡಿದ್ರು ಅಂತಲ್ಲ. ಸರ್ವಸಮಾವೇಶಿ ಆಗಿರ್ತಕ್ಕಂಥ, ಎಲ್ಲರನ್ನೂ ಜೊತೆ ಕರ್ಕೊಂಡು ಹೋಗ್ಬೋದಾಗಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ರೋಲ್ ಮಾಡೆಲನ್ನು ಅಟಲ್ಜಿಯವರು ತನ್ನ ಸರ್ಕಾರದ ಸಂದರ್ಭದಲ್ಲಿ ತನ್ನ 50 ವರ್ಷಗಳ ರಾಜಕೀಯ ಜೀವನದಲ್ಲಿ ದೇಶದ ಎದುರುಗಡೆ ಪ್ರಸ್ತುತಪಡಿಸಿದ್ರು. ಹಾಗೆ ನರೇಂದ್ರ ಮೋದಿ ಅವರು ಬಂದರು, ಒಂದು ಡಿಸಿಸಿವ್ ಆಗಿರ್ತಕ್ಕಂಥ, ಒಂದು ನಿರ್ಣಾಯಕವಾಗಿರ್ತಕ್ಕಂಥ ನೇತೃತ್ವ. ಒಂದು ಕಡೆಯಿಂದ ಅಟಲ್ಜಿ ಅವ್ರ ಕಾಲದಲ್ಲಿ ಸರ್ವಸಮಾವೇಶಿಯಾಗಿರ್ತಕ್ಕಂಥ ನೇತೃತ್ವವನ್ನು ಅವ್ರು ನಮ್ಮ ಎದುರಿಗೆ ಪ್ರಕಟ ಮಾಡಿ ತೋರಿಸಿದ್ರೆ, ನರೇಂದ್ರ ಮೋದಿಯವರು ಒಂದು ನಿರ್ಣಾಯಕವಾಗಿರ್ತಕ್ಕಂಥ ನೇತೃತ್ವ. ಯಾವುದೇ ತಗೊಳ್ಳಿ ಅಲ್ಲೊಂದು ಡೆಲಿವರಿ ಇದೆ, ಯಾವುದೇ ತಗೊಳ್ಳಿ ಡೆಲಿವರಿ ಇದೆ. ನಮ್ಮದು ರಾಜಕೀಯದಲ್ಲಿ, ಆಡಳಿತದಲ್ಲಿ ಅನೇಕ ಸಲ ದುಡ್ಡು ಸ್ಯಾಂಕ್ಷನ್ ಆಗುತ್ತೆ, ಹಣ ಸ್ಯಾಂಕ್ಷನ್ ಆಗುತ್ತೆ ಅಂತಲೇ. ಆದರೆ ಆಮೇಲೆ ಪ್ರೋಗ್ರೆಸ್ ರಿಪೋರ್ಟ್ ಸಿಗುತ್ತಾ ಅಂತ ಕೇಳಿದ್ರೆ ಪ್ರೋಗ್ರೆಸ್ ರಿಪೋರ್ಟ್ ಇಲ್ಲ. ಆಮೇಲೆ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಆಗುತ್ತಾ ಅಂತ ಕೇಳಿದ್ರೆ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಇಲ್ಲ. ತನ್ನ ಹಣ ಸ್ಯಾಂಕ್ಷನ್ ಆಯಿತು, ಏನಾಯಿತು ಅಂತ ತುಂಬ ಕಡೆಗಳಲ್ಲಿ ಕೇಳಿದ್ರೆ ಅದಕ್ಕೆ ಉತ್ತರ ಸಿಗೋದಿಲ್ಲ ನಮಗೆ. ಯಾಕಂದರೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಆಮೇಲೆ ಏನಾಯಿತು ಅಂತ ಕೇಳ್ತಕ್ಕಂಥ ವ್ಯವಸ್ಥೆ ಇಲ್ಲ ಅಂತ. ಬಹುತೇಕ ಸರ್ಕಾರಿ ಯೋಜನೆಗಳು ಅದು ಕಾಂಟ್ರಾಕ್ಟರ್ಗಳ ಯೋಜನೆಗಳಷ್ಟೇ. ಅವ್ರ ಕೆಲಸ ಮುಗಿಸಿ ಬಿಲ್ ಪೇಮೆಂಟ್ ಆದಮೇಲೆ ಜನಕ್ಕೆ ಏನು ಸಿಗುತ್ತೆ ಅನೇಕ ಸಲ ಗೊತ್ತಿಲ್ಲ. ಆದರೆ ಒಂದು ನಿರ್ಣಾಯಕವಾಗಿರ್ತಕ್ಕಂಥ ಆಡಳಿತದ ಅಭಿವೃದ್ಧಿಯ ತಿರುವನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರು ಈ ದೇಶದಲ್ಲಿ ತಗೊಂಡು ಬಂದರು. ನಮ್ಮ ಮುಖ್ಯಮಂತ್ರಿಗಳು ಕೂಡ ಅದನ್ನು ಮಾಡಿ ತೋರಿಸಿದ್ರು ಅನ್ಸಲೆ. ಇವತ್ತು ಬಂಧುಗಳೇ, ನಾವು ಮೊದಲನೇ ಸಲ ಜನ್ಧನ್ ಅಕೌಂಟನ್ನು ಆರಂಭ ಮಾಡಿದಾಗ ಕೇಸ್ ಸ್ಟಡಿ ಮಾಡಬೇಕು ಇಲ್ಲಿರ್ತಕ್ಕಂಥ 2-3 ಪ್ರಕೋಷ್ಠದವರು. ಮೊದಲನೇ ಸಲ ಜನ್ಧನ್ ಅಕೌಂಟ್ ಮಾಡಿದಾಗ ಝೀರೋ ಬ್ಯಾಲೆನ್ಸ್ ಅಕೌಂಟ್ ಅಂತ ನಮ್ಮ ರಾಜ್ಯದ ಕಾಂಗ್ರೆಸ್ಸಿನ ಪುಡಾರಿಗಳು ಕೂಡ ಹಾಸ್ಯ ಮಾಡಿದ್ರು. ಅವ್ರ ನಾಯಕರು ಅಂತ ಕರೆಯೋದಕ್ಕೂ ನನಗೆ ಮನಸ್ಸಾಗೋದಿಲ್ಲ. ಯಾಕಂದರೆ ಕೆಲವು ಸಲ ಅವ್ರು ಮಾತಾಡ್ತಕ್ಕಂಥ ರೀತಿ ನೋಡಿದ್ರೆ ಅವ್ರು ಪುಡಾರಿಗಳಿಂದ 30 ವರ್ಷ 40 ವರ್ಷ ಆದರೂ ಕೂಡ ಸೀನಿಯಾರಿಟಿ ಬರಲೇ ಇಲ್ಲ ಪುಡಾರಿಗಳಿಂದ ಅಂತ ಅನ್ಸುತ್ತೆ. ಏಕವಚನ ಇರ್ಬೋದು, ಉದ್ದಟತನದ ಮಾತುಗಳಿರ್ಬೋದು, ಅಹಂಕಾರದ ವರ್ತನೆ ಇರ್ಬೋದು, ತಂದೆ ಪಕ್ಷದ ಕಾರ್ಯಕರ್ತರಿಗೆ ದಾರ್ಢ್ಯದಿಂದ ಉತ್ತರ ಕೊಡೋದಿರ್ಬೋದು. ನಮಗೆ ಕೊಡಿ ಪರವಾಗಿಲ್ಲ, ನಳಿನ್ಗೆ ಹೇಳಿ ಪರವಾಗಿಲ್ಲ, ನಿಮ್ಮ ಪಾರ್ಟಿಯವ್ರಿಗೆ ಯಾಕೆ ಹೇಳ್ತೀರಿ ಅಂತ ದಾರ್ಢ್ಯದ ಉತ್ತರ ಕೊಡೋದಿರ್ಬೋದು. ಇವತ್ತು ನಮ್ಮ ರಾಜ್ಯದ ಕೆಲವು ಕಾಂಗ್ರೆಸ್ ನಾಯಕರು ವೇದಿಕೆ ಮೇಲೆ ನಿಂತ್ಕೊಂಡ್ಬಿಟ್ರೆ ನೀವು ಆರಾಮಾಗಿ ಪ್ರಿಡಿಕ್ಟ್ ಮಾಡಿಬಿಡ್ಬೋದು, ಇವ್ರು ಹೀಗೆ ನಡ್ಕೊಳ್ತಾರೆ ಅಂತ ಪ್ರಿಡಿಕ್ಟ್ ಮಾಡಿಬಿಡ್ಬೋದು ಅಂತಲ್ಲ.
ಆದರೆ ಜನ್ಧನ್ ಅಕೌಂಟ್ ಆರಂಭ ಮಾಡಿದ್ರು ಅಂತಾರೆ. ಜನ್ಧನ್ ಅಕೌಂಟ್ ಆರಂಭ ಮಾಡಿ 42 ಕೋಟಿ ಜನ್ಧನ್ ಅಕೌಂಟ್ ಆರಂಭ ಆಯಿತು. ಝೀರೋ ಬ್ಯಾಲೆನ್ಸ್ ಅಕೌಂಟ್ ಅಂತ ಪತ್ರಿಕೆಗಳು ಹಾಸ್ಯ ಮಾಡಿದ್ರು, ಝೀರೋ ಬ್ಯಾಲೆನ್ಸ್ ಅಕೌಂಟ್ ಅಂತ ಆರ್ಥಿಕ ತಜ್ಞರು ಹಾಸ್ಯ ಮಾಡಿದ್ರು, ಝೀರೋ ಬ್ಯಾಲೆನ್ಸ್ ಅಕೌಂಟ್ ಅಂತ ವಿರೋಧ ಪಕ್ಷಗಳು ಹಾಸ್ಯ ಮಾಡಿದ್ರು. ಆದರೆ ಹಾಸ್ಯ ಮಾಡೋರು ಹಾಸ್ಯ ಮಾಡ್ತಾನೆ ಇದ್ರು, ಆದರೆ ದೇಶ ಮುಂದುವರಿತಾನೆ ಇತ್ತು. 42 ಕೋಟಿ ಜನ್ಧನ್ ಅಕೌಂಟಲ್ಲಿ ಇವತ್ತು ದೇಶದ ಆರ್ಥಿಕ ವ್ಯವಸ್ಥೆ ಒಳಗೆ, ಆಡಳಿತದ ವ್ಯವಸ್ಥೆ ಒಳಗಡೆ ಇವತ್ತು ಪ್ರತಿ ವರ್ಷ ಕೇಂದ್ರ ಸರ್ಕಾರದ್ದೇ 3.25 ಲಕ್ಷ ಕೋಟಿ ರೂಪಾಯಿಗಳಷ್ಟು ಹಣ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರಲ್ಲಿ ಆ ಜನ್ಧನ್ ಅಕೌಂಟ್ಗಳಿಗೆ ಮತ್ತು ಉಳಿದಿರ್ತಕ್ಕಂಥ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಆಗುತ್ತೆ. 3,75,000 crore rupees. ಏನು 3,75,000 ಕೋಟಿ ರೂಪಾಯಿ ಹೋದರೆ ಏನು ಲಾಭ ಅಂತ ಹೇಳ್ತೀರಿ ಅಂತ ಕೇಳಿದ್ರೆ 0% ಕರಪ್ಷನ್, 0% ಕಮಿಷನ್. ಒಂದು ಸಣ್ಣ ಕರಪ್ಷನ್ ಇಲ್ಲ, ಒಂದು ಸಣ್ಣ ಕಮಿಷನ್ ಇಲ್ಲದೆ ಇವತ್ತು ಕೇಂದ್ರ ಸರ್ಕಾರದ 3,75,000 ಕೋಟಿ ರೂಪಾಯಿಗಳಷ್ಟು ಹಣ ಅದು ಸೀದಾ ವ್ಯಕ್ತಿಗಳಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅದು ರೈತರಿಗೆ ಟ್ರಾನ್ಸ್ಫರ್ ಆಗುತ್ತೆ, ಅದು ಮಹಿಳೆಯರಿಗೆ ಟ್ರಾನ್ಸ್ಫರ್ ಆಗುತ್ತೆ, ಅದು ಸ್ಕಾಲರ್ಶಿಪ್ ಹೋಗಬೇಕಾಗಿರ್ತಕ್ಕಂಥ ಹಿಂದುಳಿದ ವರ್ಗದ ಮಕ್ಕಳಿಗೆ, ಅನುಸೂಚಿತ ಜಾತಿ ಪಂಗಡದ ಮಕ್ಕಳಿಗೆ ಟ್ರಾನ್ಸ್ಫರ್ ಆಗುತ್ತೆ. ಎಲ್ಲೂ ಅವ್ರು ಯಾರಿಗೂ ಕೂಡ ಕೈ ಬೆಚ್ಚಗೆ ಮಾಡಬೇಕು ಅಂತೇನಿಲ್ಲ, ಇಲ್ಲೇ ಗಡಿ ದಾಟಿದ್ರೆ ನಮ್ಗೆ 10 ಕಿಲೋಮೀಟರ್ ದೂರದಲ್ಲಿ ಕೇರಳದಲ್ಲಿ ಗಡಿ ದಾಟಿದ್ರೆ 80 ವರ್ಷದ ಮುದುಕರು ಜಗತ್ತಿಗೆ ಸಮಾನತೆಯನ್ನು ಬೋಧಿಸ್ತಕ್ಕಂಥ ಕಮ್ಯುನಿಸ್ಟರ್ ಆಡಳಿತ ಇರ್ತಕ್ಕಂಥ ಕೇರಳದಲ್ಲಿ, ನಮಗೆ ಮಾನವೀಯತೆಯನ್ನು ಬೋಧಿಸ್ತಕ್ಕಂಥ ಕಮ್ಯುನಿಸ್ಟರ್ ಆಡಳಿತ ಇರ್ತಕ್ಕಂಥ ರಾಜ್ಯದಲ್ಲಿ 80-85 ವರ್ಷದ ಮುದುಕರು ವೃದ್ಧಾಪ್ಯ ವೇತನಕ್ಕೆ ಟ್ರೆಜರಿ ಎದುರುಗಡೆ ಹೋಗಿ ನಿಂತ್ಕೊಳ್ಬೇಕು. ವೃದ್ಧಾಪ್ಯ ವೇತನಕ್ಕೆ ಪ್ರತಿ ತಿಂಗಳು ಕೊರೋನಾದ ಕಾಲದಲ್ಲೂ ಟ್ರೆಜರಿಯಿಂದ ಅವರಿಗೆ ಮುಕ್ತಿ ಸಿಗಲಿಲ್ಲ. ಯಾಕೆ DBT ಟ್ರಾನ್ಸ್ಫರ್ ಇಲ್ಲ ಅಂತ ಕೇಳಿದ್ರೆ ಫಾರ್ ನೋನ್ ರೀಸನ್ಸ್. ನೀವು ಟ್ರಾನ್ಸ್ಪರೆನ್ಸಿ ತಂದರೆ ಬಹುದೊಡ್ಡ ಅಪಾಯ ಇರೋದು ಕೆಲವು ರಾಜಕೀಯ ಪಕ್ಷಗಳಿಗೆ, ಪಾರದರ್ಶಕತೆ ತರಕ್ಕೆ ಅವ್ರಿಗೆ ಇಷ್ಟ ಇರೋದಿಲ್ಲ. ಆದರೆ ತಂತ್ರಜ್ಞಾನವನ್ನು ಸಮರ್ಥವಾಗಿ ಉಪಯೋಗಿಸಿಕೊಂಡು ಪ್ರಧಾನಮಂತ್ರಿಗಳು ಇವತ್ತು ಜನ್ಧನ್ ಅಕೌಂಟನ್ನು ಮಾಡಿದ್ರು, ಇವತ್ತು DBT ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ಇವತ್ತು ಕರಪ್ಷನ್ ಕಡಿಮೆ ಆಯಿತು ಅಂತಲ್ಲ, ಕರಪ್ಷನ್ ಸಾಧ್ಯವೇ ಇಲ್ಲದೆ ಇರತಕ್ಕಂಥ ವ್ಯವಸ್ಥೆಯ ಕಡೆಗೆ ನಾವು ನಿಧಾನಕ್ಕೆ ಹೆಜ್ಜೆ ಇಡ್ತಾ ಇದ್ದೀವಿ. ನೀವು ಒಂದೇ ಪೈಪ್ ಹಾಕ್ಬೋದಾಗಿರುವಂಥ ಜಾಗದಲ್ಲಿ ನೀವು 3 ತುಂಡು ಪೈಪ್ ಹಾಕ್ತಾ ಇದ್ದೀರಿ ಅಂದರೆ ಅದರ ಅರ್ಥನೇ ನೀವು ಲೀಕೇಜ್ ಆಗಬೇಕು ಅಂತಲೇ ಮಾಡ್ತಾ ಇದ್ದೀರಿ ಅಂತ ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಲೆಗ್ ಪೈಪ್ ಹಾಕಿದ್ರೆ ಇದು ನಡೆಯುತ್ತೆ ಅಂತ. ಅಲ್ಲೂ ಬೇಕು ಅಂತ ಯಾರಾದರೂ 3 ಲಿಂಕ್ ಹಾಕಿದ್ದಾರೆ ಅಂತ ಹೇಳಿದ್ರೆ ಅದರ ಅರ್ಥವೇ ಲೀಕೇಜ್ ಬೇಕು ಅಂತ. ಪೈಪ್ ಸಿಗಲಿಲ್ಲ ಅಲ್ಲ, ಲೀಕೇಜ್ ಬೇಕು ಅಂತ. ಸರ್ಕಾರಗಳು ಹೀಗೆ ನಡೀತಿತ್ತು. ಇವತ್ತು ಎಲ್ಲೋ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳು ಬಟನ್ ಆಪರೇಟ್ ಮಾಡಿದ್ರೆ ಕೋಟ್ಯಾಂತರ ಜನರಿಗೆ ಅವರವ್ರ ಬ್ಯಾಂಕ್ಗಳ ಮುಖಾಂತರ ರೈತರಿಗೆ ಸೀದಾ ಹಣ ಹೋಗಿ ಜಮಾ ಆಗುತ್ತೆ 15 ನಿಮಿಷದೊಳಗಡೆ. ಯಾಕೆ ಸಾಧ್ಯ ಇರಲಿಲ್ಲ ಅಂತ ಕೇಳಿದ್ರೆ ಪುರ್ಸೊತ್ತಿದ್ದಾಗ ಆಡಳಿತಕ್ಕೆ ಗಮನ ಕೊಡ್ತಾ ಇದ್ದಂಥ ರಾಜಕೀಯ ವ್ಯವಸ್ಥೆ ಕಾಂಗ್ರೆಸ್. ಇನ್ನು ಉಳಿದಿದ್ದೆಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಏನೇನು ನಡೆಸ್ತಾರೋ ಅದನ್ನೆಲ್ಲ ನಡೆಸ್ತಾ ಪುರ್ಸೊತ್ತಿದ್ದಾಗ ಆಡಳಿತ ನಡೆಸ್ತಿದ್ರಲ್ಲ, ಆ ಕಾರಣಕ್ಕೆ ಇದೆಲ್ಲ ಹೋಗ್ತಾ ಇಲ್ಲ. ಈಗ ಪುರ್ಸೊತ್ತಿದ್ದಾಗ ರಾಜಕೀಯ ವ್ಯವಸ್ಥೆ ಆಡಳಿತ ಅಲ್ಲ, ಈಗ ಆಡಳಿತ ವ್ಯವಸ್ಥೆಗೆ ಸಮಯ ಮಾಡ್ಕೊಂಡು ಮಾಡ್ತಕ್ಕಂಥ ಪ್ರಧಾನಮಂತ್ರಿಗಳನ್ನ, ದೇಶದ ರಾಜಕಾರಣಿಗಳನ್ನ, ರಾಜ್ಯದ ಮುಖ್ಯಮಂತ್ರಿಗಳನ್ನ ನಾವು ನೋಡ್ತೀವಿ. ಅಂತಲ್ಲ ಪುರ್ಸೊತ್ತಿದ್ದಾಗ ಯಡಿಯೂರಪ್ಪನವರು ಆಡಳಿತ ನಡೆಸಲಿಲ್ಲ, ಪುರ್ಸೊತ್ತಿದ್ದಾಗ ಶಿವರಾಜ್ ಸಿಂಗ್ ಆಡಳಿತ ನಡೆಸಲಿಲ್ಲ. ಆಡಳಿತಕ್ಕೋಸ್ಕರ ಸಮಯ ಕೊಟ್ಟರು. ಬೆಳಿಗ್ಗೆ 5ರಿಂದ ರಾತ್ರಿ 12ರವರೆಗೆ ಕೊಟ್ಟರು. ಆಕ್ಸಿಜನ್ ಸಂಕಟದ ಸಮಯದಲ್ಲಿ ಒಂದಿನ ಬೆಳಿಗ್ಗೆ 7ವರೆಗೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಫೋನ್ ಬಂತು ನನಗೆ. ಯಾಕಪ್ಪ ಬೆಳಿಗ್ಗೆ ಮಾಡ್ತಾ ಇದ್ದಾರೆ ಅಂತ ನನಗೂ ಒಂದ್ಸಲ ಹೆದರಿಕೆ ಆಯಿತು. ಅವರು ಏನಿಲ್ಲ, ಇವತ್ತು ಭಾಳ ಖುಷಿಯಲ್ಲಿದ್ದೀನಿ ನಾನು, ಬೆಳಿಗ್ಗೆ ಅದಕ್ಕೆ ಟೀ ಕುಡಿತಾ ಫೋನ್ ಮಾಡಿದ್ದೀನಿ ಅಂತ ಹೇಳಿದ್ರು. ಇದೇ ಶಬ್ದಗಳು ನೀವು ಅವ್ರಿಗೂ ಕೇಳ್ಬೋದು, ವೆರಿಫೈ ಆಗಿರೋದ್ರಿಂದ ನಾನು ಸಾರ್ವಜನಿಕವಾಗಿ ಹೇಳ್ತಾ ಇದ್ದೀನಿ. ಕೇಳಿದೆ ಏನು ಸಮಾಚಾರ ಏನು ಅಂತ. ಯಾಕಂದರೆ ಇನ್ನೂ ಕ್ರೈಸಿಸ್ ಅಲ್ಲ, ಮೊದಲನೇ ಬಾರಿಗೆ ನಿನ್ನೆ 9 ದಿನದ ನಂತರ ಇಡೀ ರಾತ್ರಿ ನಿದ್ದೆ ಮಾಡಿದೆ ನಾನು ಅಂತೇಳಿ. ನನಗೆ ಸ್ವಲ್ಪ ಆಶ್ಚರ್ಯ ಆಯಿತು. 9 ದಿನದ ನಂತರ ಇಡೀ ರಾತ್ರಿ ನಿದ್ದೆ ಮಾಡಿದ್ರಲ್ಲ, ಯಾಕೆ ಇಷ್ಟು ದಿನಾನು ಆಕ್ಸಿಜನ್ ಟ್ಯಾಂಕರ್ ಒಂದೊಂದ್ರದ್ದು ಲೆಕ್ಕ ಇಟ್ಕೊಂಡು ಅದು ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಪ್ರವೇಶ ಮಾಡುವಾಗ RDC ಹತ್ರ ಮಾತಾಡ್ತಿದ್ದೆ, ಎಲ್ಲೂ ತಡಿಬಾರ್ದು, ಅದು ಸರಿಯಾಗಿರೋ ಜಾಗಕ್ಕೆ ಹೋಗ್ಬೇಕು. 9 ದಿನನೂ ಇದೇ ಥರ ಕೆಲಸ ಮಾಡಬೇಕಾಗಿತ್ತು ಅಂತಲೇ ಇವತ್ತು ಮೊದಲನೇ ಬಾರಿಗೆ ನಮ್ಮದು ಆಕ್ಸಿಜನ್ನ ಕ್ರೈಸಿಸ್ ಅಂತ ಏನಿದೆ ಅದು ನಿಧಾನಕ್ಕೆ ಕಡಿಮೆ ಆಯಿತು. ನಿನ್ನೆ ರಾತ್ರಿ ಪೂರ್ತಿ ನಿದ್ದೆ ಮಾಡಿದೆ ಅಂತ. ಎಲ್ಲಿ ಸಿಗ್ತಿದ್ರು ಸ್ವಾಮಿ? ಜನರಿಗೋಸ್ಕರ ರಾತ್ರಿ ನಿದ್ದೆ ಬಿಡ್ತಾ ಇದ್ದಂಥ ಮುಖ್ಯಮಂತ್ರಿಗಳು, ಜನರಿಗೋಸ್ಕರ ಬೆಳಿಗ್ಗೆ ಹೇಳ್ತಾ ಇದ್ದಂಥ ಮುಖ್ಯಮಂತ್ರಿಗಳು, ಜನರಿಗೋಸ್ಕರ 24 ಗಂಟೆ ಕೆಲಸ ಮಾಡುವಂಥ ಪ್ರತಿನಿಧಿಗಳನ್ನ ಕಾಂಗ್ರೆಸ್ನ ಕಾಲದಲ್ಲಿ ಯಾವತ್ತು ನೋಡಿದ್ದೀವಿ? ಓಡಾಡೋದೇ ಕಷ್ಟ, ಅನೇಕರು ನೆಟ್ಟಿಗೆ ನಿಂತ್ಕೊಳ್ಳೋದೇ ಕಷ್ಟ. ಇನ್ನು ಬೆಳಿಗ್ಗೆ ಹೇಳೋದು, ರಾತ್ರಿವರೆಗೂ ಮಲಗೋ, ರಾತ್ರಿವರೆಗೂ ನಿದ್ದೆ ಮಾಡೋದು, ರಾತ್ರಿವರೆಗೂ ಎಚ್ಚರ ಇರೋದು, ಇಡೀ ದಿನ ಕೆಲಸ ಮಾಡೋದು. ಇವತ್ತು ಪರಿಶ್ರಮದ ಪರಾಕಾಷ್ಠೆಯನ್ನು ಭಾರತೀಯ ಜನತಾ ಪಕ್ಷದ ನಾಯಕರು ಹಾಕ್ತಾ ಇದ್ದರೆ ಅದ್ರ ಹಿಂದೆ ಇರೋ ವ್ಯವಸ್ಥೆ ಏನು ಅಂತ ಕೇಳಿದ್ರೆ ಈ ಗಮನ, ದೇಶಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಒಂದು ಲಕ್ಷ್ಯ ನಮ್ಮದು. ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಯಾಗಿದ್ದಾಗ 3 ವಾಕ್ಯ ಹೇಳಿದ್ರು.
ಪ್ರಧಾನಮಂತ್ರಿಯಾಗಿ ಮೊದಲನೇ ವರ್ಷನೇ ಅವ್ರು ಬೆಂಗಳೂರಿಗೆ ಬಂದಾಗ ಹೇಳಿದಂಥ 2 ವಾಕ್ಯ ನಾನು ಭಾರತೀಯ ಜನತಾ ಪಕ್ಷದ ಜೀವಂತ ಆದರ್ಶ ವಾಕ್ಯಗಳು ಅಂತ ನಾನು ಅದನ್ನು ಕನ್ಸಿಡರ್ ಮಾಡ್ತೀನಿ ಅನ್ಸಲಿ, ಅದನ್ನು ಪರಿಗಣಿಸ್ತೀನಿ ನಾನು. ಯಾಕಂದರೆ ಅದರ ಆಧಾರದ ಮೇಲೆ ನಮ್ಮ ನೇತೃತ್ವ ನಡೀತಾ ಇದೆ, ಅದರ ಆಧಾರದ ಮೇಲೆ ನಮ್ಮ ಪಕ್ಷನೂ ನಡೀತಾ ಇದೆ. ನಾವೆಲ್ಲರೂ ಕೂಡ ಅಲ್ಪ ಸ್ವಲ್ಪ ಏನಾದರೂ ನಮ್ಮ ಹತ್ರನೂ ಸಡಿಲತೆ ಇದ್ದರೆ ನಾವು ಅದನ್ನು ಸಡಿಲ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಕೆಲಸ ನಾವು ಮಾಡಬೇಕು ಅನ್ಸಲ್ಲ. ಮೊದಲನೇದವ್ರು ಹೇಳ್ತಾರೆ, ಗೊತ್ತಿದ್ದು ಯಾವ ತಪ್ಪು ಮಾಡಲ್ಲ ನಾನು. ಅವ್ರು ಮುಖ್ಯಮಂತ್ರಿ ಆದ ಮೊದಲನೇ ದಿನ ಹೇಳಿದ್ದು 3 ವಾಕ್ಯ ಅರ್ಥ ಮಾಡ್ಕೊಳ್ಳಿ ಅಂತಲೇ. ಗೊತ್ತಿದ್ದು ಯಾವ ತಪ್ಪು ಮಾಡೋದಿಲ್ಲ ಅಂತ. ಮೊದಲನೇದು ತಪ್ಪಾಗ್ಬೋದು, ಮನುಷ್ಯರಿಂದ ತಪ್ಪಾಗದೇ ಇರೋಕ್ಕೆ ನಾವು ಯಾರೂ ದೇವರಲ್ಲ, ತಪ್ಪಾಗ್ಬೋದು. ಆದರೆ ಗೊತ್ತಿದ್ದು ನಾನು ತಪ್ಪು ಮಾಡೋದಿಲ್ಲ. 2ನೇ ವಾಕ್ಯ ಹೇಳ್ತಾರೆ ಅವರು, ನಾನು ತಪ್ಪು ಉದ್ದೇಶದಿಂದ ಯಾವ ಕೆಲಸನೂ ಮಾಡೋದಿಲ್ಲ. ತಪ್ಪು ಉದ್ದೇಶದಿಂದ ಯಾವುದು ಐ ವಿಲ್ ನಾಟ್ ಡೂ ಎನಿಥಿಂಗ್ ವಿತ್ ರಾಂಗ್ ಇಂಟೆನ್ಷನ್. 2ನೇ ವಾಕ್ಯ ಹೇಳ್ತಾರೆ, ತಪ್ಪು ಉದ್ದೇಶದಿಂದ ನಾನು ಮಾಡೋದಿಲ್ಲ ಅಂತ. ನನ್ನ ಅಸೆಸ್ಮೆಂಟೇ ತಪ್ಪಾಗಿದ್ದರೆ ತಪ್ಪಾಗ್ಬೋದು, ಅದು ಬೇರೆ ಪ್ರಶ್ನೆ. ಬಟ್ ಐ ವಿಲ್ ನಾಟ್ ಡೂ ಎನಿಥಿಂಗ್ ವಿತ್ ರಾಂಗ್ ಇಂಟೆನ್ಷನ್. 3ನೇದು ಹೇಳಿದ್ರು, ಐ ವಿಲ್ ಸೆಟ್ ದ ಹೈಯೆಸ್ಟ್ ಪ್ಯಾರಾಡೈಮ್ ಆಫ್ ಹಾರ್ಡ್ ವರ್ಕ್ ಅಂತ. ನಾನು ಪರಿಶ್ರಮದ ಹೊಸ ಎತ್ತರವನ್ನು, ಪರಾಕಾಷ್ಠೆಯನ್ನು ನಾನು ಮಾಡಿ ತೋರಿಸ್ತೀನಿ ಅಂತ. 3ಕ್ಕೂ ಬಂಧುಗಳೇ, ಇವತ್ತಿಗೂ ಸಾಕ್ಷಿಯಾಗಿ 20 ವರ್ಷದ ನಂತರ ಕೂಡ ಅವರು ಪ್ರಧಾನಮಂತ್ರಿ ಸ್ಥಾನದಲ್ಲಿ ಇದ್ದಾರೆ. 13 ವರ್ಷ ಮುಖ್ಯಮಂತ್ರಿ ಆಗಿದ್ದರು, 7 ವರ್ಷ ಪ್ರಧಾನಮಂತ್ರಿ ಆಗಿದ್ದರು. ಮತ್ತು ಇದನ್ನು ನಾನು ಒಬ್ಬರು ಉದಾಹರಣೆ ಅಂತ ಹೇಳೋದಿಲ್ಲ, ಆ ಥರದ ಉದಾಹರಣೆಗಳು ಸಣ್ಣ ದೊಡ್ಡ ಪ್ರಮಾಣದಲ್ಲಿ ನಮ್ಮ 100 ಜನ ನಾಯಕರುಗಳು ನಮ್ಮ ಎದುರಿಗೆ ಹಾಕ್ಕೊಟ್ಟಿದ್ದಾರೆ ಅಂತಾರೆ. ನಾನು ಗೊತ್ತಿದ್ದು ಯಾವ ತಪ್ಪು ಮಾಡೋದಿಲ್ಲ, ನಾನು ತಪ್ಪು ಉದ್ದೇಶದ ಜೊತೆಗೆ ಯಾವುದೇ ಕೆಲಸ ಮಾಡೋದಿಲ್ಲ ಮುಖ್ಯಮಂತ್ರಿಯಾಗಿ, ನಾನು ಪರಿಶ್ರಮದ ಪರಾಕಾಷ್ಠೆಗೆ ಒಂದು ಹೊಸ ಉದಾಹರಣೆಯನ್ನು ಹಾಕ್ಕೊಡ್ತೀನಿ. 3 ವಾಕ್ಯ ಹೇಳಿದ್ರು ಅವರು ಅಂತಲೇ. ಇವತ್ತಿಗೂ ಕೂಡ ಇದೇ ಥರ ಇದ್ದಾರೆ. ಆಶ್ಚರ್ಯ ಆಗುತ್ತೆ ನಮಗೆ. ನಾವೆಲ್ಲರೂ ವಿಮಾನಗಳಲ್ಲಿ ಓಡಾಡ್ತಾ ಇರಬೇಕಾದ್ರೆ ಇಲ್ಲಿ ವಿದೇಶಕ್ಕೆ ಓಡಾಡೋಂಥವ್ರಿಗೆ ಅನೇಕರಿಗೆ ಜೆಟ್ ಲ್ಯಾಗ್ ಅಂತಕ್ಕಂಥ ಶಬ್ದ ನಿಮಗೆಲ್ರಿಗೂ ಪರಿಚಯ ಇದೆ ಅಂತಾರೆ. ವಿಮಾನದಲ್ಲಿ ಓಡಾಡ್ತಾ ಇರಬೇಕಾದ್ರೆ ಬೇರೆ ಟೈಮ್ ಝೋನ್ಗಳಲ್ಲಿ ವಿಮಾನ ಓಡಾಡೋ ಕಾರಣಕ್ಕೆ ನಿದ್ದೆ ಸಮಯ ಎಲ್ಲವೂ ವ್ಯತ್ಯಾಸ ಆಗುತ್ತೆ ಅಂತ. ಒಂದ್ಸಲಿ ಅವರು ಸೆಂಟ್ರಲ್ ಏಷ್ಯನ್ ರಿಪಬ್ಲಿಕ್ಕಿಂದ, ಅಂದರೆ ಕಿರ್ಗಿಸ್ತಾನ್, ಕಜಾಕ್ಸ್ತಾನ್ ಏನಿದೆ ಅಲ್ಲಿಂದ ಅಫ್ಘಾನಿಸ್ತಾನಕ್ಕೆ ಬಂದರು, ಅಫ್ಘಾನಿಸ್ತಾನದಿಂದ ಪಾಕಿಸ್ತಾನಕ್ಕೆ ಬಂದರು, ಪಾಕಿಸ್ತಾನದಿಂದ ಭಾರತಕ್ಕೆ ಬಂದರು, ಭಾರತಕ್ಕೆ ಬಂದು ಅಟಲ್ಜಿ ಮನೆಗೆ ಹೋದರು. ಅಟಲ್ಜಿ ಡಿಸೆಂಬರ್ 25 ಅವತ್ತು, ಡಿಸೆಂಬರ್ 25 ಅಟಲ್ಜಿ ಮನೆಗೆ ಹೋಗಿ ಬಂದಮೇಲೆ ಸಾಯಂಕಾಲ 7 ಗಂಟೆ ಕ್ಯಾಬಿನೆಟ್ ಮೀಟಿಂಗ್ ಪಾಲ್ಗೊಂಡ್ರು. ಇದಿಷ್ಟು ಒಂದೇ ದಿನದಲ್ಲಿ ಆಗಿತ್ತು. ಹಾಸ್ಯ ಕೇಳ್ತೀನಿ ನಿಮಗೆ. ಕಜಾಕ್ಸ್ತಾನದಿಂದ ಹೊರಟಿದ್ದವರು ಬೆಳಿಗ್ಗೆ, ನಮ್ಮ ದೇಶದ 7:30 ಸಮಯಕ್ಕೆ ಅಫ್ಘಾನಿಸ್ತಾನದಲ್ಲಿ ಕಾರ್ಯಕ್ರಮ ಇತ್ತು, ನಮ್ಮ ದೇಶದ 1:30 ಸಮಯಕ್ಕೆ ಪಾಕಿಸ್ತಾನದಲ್ಲಿ ಇದ್ರು ಅವರು, ನಮ್ಮ ದೇಶದ 5 ಗಂಟೆಗೆ ಅಟಲ್ಜಿ ಮನೆಗೆ ಬಂದರು, ನಮ್ಮ ದೇಶದ 7 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ರು. ಇದು ಒಂದು ದಿವಸ ನಡೆದಿದ್ದು. ದಿನ ಹೀಗೆ ಇರ್ತಾರೆ ಅವರು, ದಿನ ಹೀಗೆ ಇರ್ತಾರೆ ಅನ್ಸತ್ತೆ. ಇವತ್ತು ಅದರಲ್ಲಿ ಕಾಲ್ಭಾಗ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲದೆ ಇರ್ತಕ್ಕಂಥ ನಮ್ಮ ರಾಜಕಾರಣಿಗಳು ಅವ್ರಿಗೆ ಬೈದರೆ ನಾನು ದೊಡ್ಡವನಾಗ್ತೀನಿ ಅಂತ ಅವ್ರಿಗೆ ಬೈತಾ ಇರ್ತಾರೆ. ನೀವು ಭಾಳ ಸಿಟ್ಟು ಮಾಡ್ಕೊಳಕ್ಕೆ ಹೋಗ್ಬಾರ್ದು ಇದರಲ್ಲಿ. ನಮ್ಮ ಸೋಷಿಯಲ್ ಮೀಡಿಯಾದವರು ತುಂಬ ಸಿಟ್ಟು ಮಾಡ್ಕೊಳ್ತಾರೆ ಕೆಲವರು ಬೈಯೋದು ನೋಡಿದ್ರೆ ನಮ್ಮ ರಾಜ್ಯದ ರಾಜಕಾರಣಿಗಳು. ನಾನು ಇದರಲ್ಲಿ ಒಂದು ಸಣ್ಣದಾಗಿರ್ತಕ್ಕಂಥ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಕಾಂಗ್ರೆಸ್ನವ್ರದ್ದು ಹೇಳ್ತೀನಿ. ಅವ್ರೇನಂದರೆ ಅವ್ರು ನರೇಂದ್ರ ಮೋದಿಗೆ ಬೈದರೆ ನಮಗೆ ಫ್ರಂಟ್ ಪೇಜ್ ಸಿಗುತ್ತೆ ಅನ್ನೋ ಆಸೆಗೆ ಬೈತಾರೆ ಅವರು. ಅವ್ರಿಗೆ ಬೈಯೋಕ್ಕೇನೋ ವಿಷಯ ಇಲ್ದಿದ್ರೆ ಇವ್ರ ಹೆಸರಲ್ಲಿ ಬೈದರೆ ಯಾವ ಪೇಜಲ್ಲೂ ಸಿಗಲ್ಲ ಜಾಗ ಅವ್ರಿಗೆ. ಮೋದಿಗೆ ಬೈದರೆ ಫ್ರಂಟ್ ಪೇಜಿಗೆ ಬರ್ತೀನಿ ಅಂತ ಬೈತಿರ್ತಾರೆ. ಇದರಲ್ಲಿ 10% ಕೆಲಸ ಮಾಡೋ ಯೋಗ್ಯತೆ ಇಲ್ಲದೇ ಅವ್ರು ಅನೇಕ ಸಲ ಮೋದಿ ಅವ್ರಿಗೆ ಹೇಳ್ತಿರ್ತಾರೆ. ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿರುವಂಥ ಕೆಲವು ಬಂಧುಗಳು ಬರೆದಿದ್ರು ಅನ್ಸಲಿ. ಅವ್ರು ಕಜಾಕ್ಸ್ತಾನದಿಂದ ಹೊರಟರು, ನಾನು JP ನಗರದಲ್ಲಿ ಹೊರಟೆ. ಅವ್ರು ಅಫ್ಘಾನಿಸ್ತಾನ ತಲುಪಿದ್ರು, ನಾನು ಸಿಲ್ಕ್ ಬೋರ್ಡ್ ಜಂಕ್ಷನ್ಗೆ ಬಂದೆ. ಅವ್ರು ಪಾಕಿಸ್ತಾನ ತಲುಪಿದಾಗ ನಾನು ಸಿಲ್ಕ್ ಬೋರ್ಡ್ ಜಂಕ್ಷನ್ ಕ್ರಾಸ್ ಮಾಡಿದ್ದೆ. ಬೆಂಗಳೂರಿನವ್ರಿಗೆ ಗೊತ್ತಿದೆ, ಇದು ಮಂಗಳೂರಿನವ್ರಿಗೆ ಗೊತ್ತಿಲ್ಲ. ಸಿಲ್ಕ್ ಬೋರ್ಡ್ ಜಂಕ್ಷನ್ ಅಂತ ಬೆಂಗಳೂರಿನಲ್ಲಿ ಒಂದು ಟ್ರಾಫಿಕ್ ಇದೊಂದು ಮಹಾ ಜಂಕ್ಷನ್ ಇದೆ. ಅಲ್ಲೇ JP ನಗರ ವಾಟರ್ ಟ್ಯಾಂಕ್ ಸ್ಟಾಪು ಇದೆ. ಅವ್ನು ನಂಗೆ ಬರ್ದಿದ್ದ ನಮ್ಮ ಕಾರ್ಯಕರ್ತ. ನಾನು ವಾಟರ್ ಟ್ಯಾಂಕ್ ಸ್ಟಾಪಿಂದ ಹೊರಟೆ, ಸಿಲ್ಕ್ ಬೋರ್ಡಿಗೆ ಬಂದೆ. ಅವ್ರು ಅಫ್ಘಾನಿಸ್ತಾನಕ್ಕೆ ಬಂದಾಗ ನಾನು ಸಿಲ್ಕ್ ಬೋರ್ಡ್ ದಾಟಿದೆ. ಅವರು ಪಾಕಿಸ್ತಾನಕ್ಕೆ ಬಂದಾಗ ನಾನು ಅಲ್ಲೇ ಬೆಳಂದೂರು ಕ್ರಾಸಲ್ಲಿದ್ದೆ. ಅವರು ಭಾರತ ತಲುಪಿದಾಗ ನಾನು ಮಾರತಳ್ಳಿ ಜಂಕ್ಷನಲ್ಲಿದ್ದೆ. ಅವ್ರು ಕ್ಯಾಬಿನೆಟ್ ಸ್ಟಾರ್ಟ್ ಮಾಡಿದಾಗ ನಾನು ಇನ್ನೂ ಆಫೀಸ್ ತಲುಪಿರಲಿಲ್ಲ ಅಂತ ಒಬ್ಬ ಹಾಸ್ಯಕ್ಕೆ ಬರ್ದಿದ್ದ ಅನ್ಸಲ್ಲ. ಅವನ ಹಾಸ್ಯ ಪಕ್ಕಕ್ಕೆ ಇರಲಿ, ಆದರೆ ಒಬ್ಬ ಪ್ರಧಾನಮಂತ್ರಿ ಕೆಲಸ ಮಾಡಬೇಕು ಅನ್ನೋ ಕಾರಣಕ್ಕೆ 20 ವರ್ಷದ ಕೆಳಗೆ ಯಾವ ವಾಕ್ಯಗಳನ್ನ ಹೇಳಿದ್ರು ಇವತ್ತು ಕೂಡ ಅವರ ಈ ಇದರಲ್ಲೂ ಕೂಡ ಹಿರಿದಾಗಿರ್ತಕ್ಕಂಥ ವಯಸ್ಸಿನಲ್ಲೂ ಕೂಡ ಅವ್ರು ಅದೇ ಮಾರ್ಗದರ್ಶನವನ್ನು ಹಾಕ್ಕೊಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಅದರಿಂದ ಅದು ಸುಮ್ಮನೆ ದುಡಿಬೇಕು ಅಂತ ಬರೋದಿಲ್ಲ. ಕಣ್ಣೆದುರುಗಡೆ ಒಂದು ಉದಾತ್ತವಾಗಿರ್ತಕ್ಕಂಥ ಲಕ್ಷ್ಯ ಇದ್ದಿದ್ದ ಕಾರಣಕ್ಕೆ ಬರುತ್ತೆ. ಹಾಗೆ ಅವ್ರು ಕರ್ನಾಟಕಕ್ಕೆ ಮೊದಲನೇ ರಾಷ್ಟ್ರೀಯ ಕಾರ್ಯಕಾರಿಣಿಗೆ ಬಂದಿದ್ದರು 2014ರಲ್ಲಿ. ಅವರು ಸಮಾರೋಪದಲ್ಲಿ ಒಂದು ವಾಕ್ಯ ಹೇಳ್ತಾರೆ, ಸಾರ್ವಜನಿಕ ಸಮಾರಂಭದಲ್ಲಿ ಇನ್ನೊಂದು ವಾಕ್ಯ ಹೇಳ್ತಾರೆ. ಸಮಾರಂಭದಲ್ಲಿ ಅವ್ರು ಹೇಳಿದ್ರು, ನನ್ನ ಕೈಲಿ ಏನು ಕೆಲಸ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಯಾಕಂದರೆ ಅದಕ್ಕೆ ಉಳಿದವ್ರದ್ದು ಕೂಡ ಸಹಕಾರ ಬೇಕು. ಆದರೆ 5 ವರ್ಷದ ನಂತರ ಮತ್ತೊಂದ್ಸಲ 2019ರಲ್ಲಿ ಚುನಾವಣೆಯಲ್ಲಿ ಮತ ಕೇಳಲಿಕ್ಕೆ ಅಂತ ಹೋದಾಗ ಭಾರತೀಯ ಜನತಾ ಪಕ್ಷದ ಒಬ್ಬರೇ ಕಾರ್ಯಕರ್ತ ಕೂಡ ತಲೆ ತಗ್ಸಿ ಓಟ್ ಕೇಳ್ತಕ್ಕಂಥ ಯಾವುದೇ ಕೆಲಸ ಈ ಸರ್ಕಾರ ಮಾಡಲ್ಲ ಅಂತ ಹೇಳಿದ್ರು ಅಂತಲೇ. ನೀವು ಎಲ್ಲರೂ ಸಾಕ್ಷಿ ಇದ್ದೀರಿ ಇದಕ್ಕೆ.
ತಲೆ ತಗ್ಸಿ ಓಟ್ ಕೇಳ್ತಕ್ಕಂಥ ಒಂದೇ ಒಂದು ಕೆಲಸನೂ ಮಾಡೋದಿಲ್ಲ ಅಂತ ಹೇಳಿದ್ರು ಒಂದ್ಸಲ. ಇವತ್ತು ಅದಕ್ಕೆ ತಕ್ಕನಾಗೆ ನಡ್ಕೊಳ್ತಕ್ಕಂಥ ನೇತೃತ್ವ ಅಂತ ಹೇಳಲ್ಲ ನಾನು, ಅಂತರ ನಾಯಕರುಗಳು ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿದ್ದರೆ, ಯಾಕಂದ್ರೆ ನಮ್ಮ ಹತ್ರ ಒಂದು ದೃಷ್ಟಿ ಇದೆ. ನಾವು ವ್ಯಕ್ತಿಗಳ ಪರಿವರ್ತನೆಗೆ ಬಂದಿದ್ದಲ್ಲ, ನಾವು ಪಕ್ಷಗಳ ಪರಿವರ್ತನೆಗೆ ಬಂದಿದ್ದಲ್ಲ. ಈ ದೇಶ ಯೋಚನೆ ಮಾಡ್ತಕ್ಕಂಥ ನಡ್ಕೊಳ್ತಕ್ಕಂಥ ರೀತಿಯನ್ನು, ಅದರಲ್ಲಿ ಭಾರತೀಯತೆಯನ್ನು ತರಬೇಕು ಅಂತ ಹೊರಟವ್ರು. ಅದರಲ್ಲಿ ಈ ದೇಶದ ಯೋಚನೆಯನ್ನು ತಗೊಂಡು ಬರಬೇಕು ಅಂತ ಹೊರಟಿರ್ತಕ್ಕಂಥವ್ರು. ಹಾಗೆ ಸಾರ್ವಜನಿಕ ಸಮಾರಂಭದಲ್ಲಿ ಅವ್ರು ಹೇಳಿದ್ರು, ಭಾರತೀಯ ಒಬ್ಬ ಜಗತ್ತಿನಲ್ಲಿ ಯಾವ ದೇಶದಲ್ಲಿ ಬೇಕಾದರೂ ಹೋಗಲಿ, ಆತ ನಾನೊಬ್ಬ ಭಾರತೀಯ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೆ ಆಗ್ಬೋದಾಗಿರ್ತಕ್ಕಂಥ ಒಂದು ಸ್ಥಿತಿಯನ್ನು ಭಾರತದೊಳಗೆ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ರು. He should feel proud to tell that he claimed that he is an Indian across the globe because of the situation in Bharat, India. ಇವತ್ತು 100 ಕೋಟಿ ವ್ಯಾಕ್ಸಿನೇಷನ್ ಆದಾಗ ಅದು 100 ಕೋಟಿ ನಂಬರ್ ಅಲ್ಲ ಬಂಧುಗಳೇ. ಇಟ್ ಇಸ್ ನಾಟ್ ಜಸ್ಟ್ ಎ ಮಿಯರ್ ನಂಬರ್. ಇವತ್ತು ಜಗತ್ತಿನ ಅನೇಕ ದೇಶಗಳಲ್ಲಿ ತುಂಬ ಬುದ್ಧಿವಂತರುಗಳು ವ್ಯಾಕ್ಸಿನ್ ಹೆಸಿಟೆನ್ಸಿ ಕಾರಣಕ್ಕೆ ವ್ಯಾಕ್ಸಿನ್ ತಗೋತಾ ಇಲ್ಲ. ತುಂಬ ಬುದ್ಧಿವಂತರು ನಮ್ಮ ದೇಶದಲ್ಲಿ ನಂಬಿಕೆ ಕಾರಣಕ್ಕೆ ತಗೋತಾ ಇದ್ದಾರೆ. ವಿಜ್ಞಾನ ಗೊತ್ತಿದೆ ಅನ್ನೋ ಕಾರಣಕ್ಕಲ್ಲ, ನಂಬಿಕೆ ಕಾರಣಕ್ಕೆ ಹೊಳ್ತಾ ಇದ್ದಾರೆ. ಅನೇಕ ಎಲೈಟಿಸ್ಟ್ ವ್ಯಕ್ತಿಗಳು ಬೇರೆ ದೇಶದಲ್ಲಿ ವ್ಯಾಕ್ಸಿನ್ ಆರಂಭ ಆದಾಗ ಅಲ್ಲೂ ಹೋಗಿ ವ್ಯಾಕ್ಸಿನೇಷನ್ ತೊಗೊಂಡು ಬಂದರು ಒಂದ್ಸಲ. ಆದರೆ ನಮ್ಮ ದೇಶದ ಪ್ರಧಾನಮಂತ್ರಿ ಯಾವ ಕಾಂಗ್ರೆಸ್ನವರ ಟ್ರ್ಯಾಪ್ಗೂ ಬೀಳಲಿಲ್ಲ. ಜನವರಿ 17ಕ್ಕೆ ಆರಂಭ ಆದಾಗ ವ್ಯಾಕ್ಸಿನೇಷನ್ನು ಮೊದಲು ಮೋದಿ ತಗೊಳ್ಳಿ, ನಮ್ಮ ರಾಜ್ಯದ ಲೀಡರ್ಗಳು ಹೇಳಿದ್ರು ಮೊದಲು ಮೋದಿ ತಗೊಳ್ಳಿ ಅಂತ. ಎಲ್ಲ ಕಡೆ ಚರ್ಚೆ ಆರಂಭ ಆಯಿತು, ಮೊದಲು ಮೋದಿ ತಗೊಂಡ್ರೆ ನಂಬಿಕೆ ಬರುತ್ತೆ ಅಂತ. ಆದರೆ ಅವತ್ತು ಅನೌನ್ಸ್ ಆಗಿದ್ದು ಹೆಲ್ತ್ ಕೇರ್ ವರ್ಕರ್ಸ್ಗೆ. ಆ ಹೆಲ್ತ್ ಕೇರ್ ವರ್ಕರ್ಸ್ ತಗೊಳ್ಳಿಕ್ಕೆ ಆರಂಭ ಮಾಡಿದಾಗ ಡಾಕ್ಟರ್ ಸುಧಾಕರ್ ತಗೋಬೋದಾಗಿತ್ತು, ರಾಜಕಾರಣಿಯಾಗಿದ್ದರು. ಡಾಕ್ಟರ್ ವಿಜಯ್ ಭಾಸ್ಕರ್ ತಗೋಬೋದಾಗಿತ್ತು ತಮಿಳ್ನಾಡಲ್ಲಿ, ಯಾಕಂದ್ರೆ ಅವ್ರು ಡಾಕ್ಟರ್, ಅವ್ರು ಹೆಲ್ತ್ ಕೇರ್ ವರ್ಕರ್ಸು. ಆದರೆ ಮೋದಿ ತಗೊಳಕ್ಕಾಗಲ್ಲ, ಯಾಕಂದ್ರೆ ಮೋದಿ ಡಾಕ್ಟ್ರು ಅಲ್ಲ, ನರ್ಸು ಅಲ್ಲ, ಏನೂ ಅಲ್ಲ ಅಂತ. ತೀವ್ರವಾಗಿರ್ತಕ್ಕಂಥ ಒತ್ತಡದ ಮಧ್ಯದಲ್ಲೂ 1.5 ತಿಂಗಳು ಜಗಲಿಲ್ಲ ಅವರು, ಯಾಕಂದ್ರೆ ಗೊತ್ತಿದೆ ಇದು ಟ್ರ್ಯಾಪ್ ಅಂತಿದ್ದ. ಬೇರೆ ದೇಶಕ್ಕೆ ಹೋಗೂ ತಗೊಳ್ಳಿಲ್ಲ. ಆದರೆ ಯಾವಾಗ ಮಾರ್ಚ್ 1ನೇ ತಾರೀಕು ಯೂನಿವರ್ಸಲೈಸ್ ಆಯಿತು, ಅವತ್ತು ಮೊದಲನೇ ವ್ಯಕ್ತಿ 5 ಗಂಟೆ 5 ನಿಮಿಷಕ್ಕೆ ಹೋಗಿ ವ್ಯಾಕ್ಸಿನೇಷನ್ ತಗೊಂಡ್ರು ಅನ್ಸಲ್ಲ. ವ್ಯವಸ್ಥೆಯನ್ನು ಕಟ್ಟಿದ್ರು, ಅದೇ ವ್ಯವಸ್ಥೆಯಲ್ಲಿ ಪಾಲ್ಗೊಂಡ್ರು, ದೇಶದಲ್ಲೂ ನಂಬಿಕೆ ಮೂಡಿಸಿದ್ರು. ಕಳೆದ 1.25 ವರ್ಷದ ಅತ್ಯಂತ ಕ್ರಿಟಿಕಲ್ ಆಗಿರ್ತಕ್ಕಂಥ ಫೇಸ್ನಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮತ್ತು ನೇತೃತ್ವ ನಡ್ಕೊಳ್ತಿರ್ತಕ್ಕಂಥ ರೀತಿಯಲ್ಲಿ ತುಂಬ ಕಷ್ಟಗಳನ್ನು ಕೂಡ ಈ ದೇಶ ಮತ್ತು ಈ ದೇಶದ ಸಮಾಜ ತುಂಬ ಸಹನೆಯ ಜೊತೆಗೆ ಎದುರಿಸ್ತಾ ಒಟ್ಟಿಗೆ ಮುಂದುವರಿತು. ಜಗತ್ತಲ್ಲಿ ಅನೇಕ ದೇಶಗಳಲ್ಲಿ ದಂಗೆಗಳಾಗಿದ್ದಾವೆ. ನಮ್ಮ ದೇಶದಲ್ಲಿ ದಂಗೆನ ಎಬ್ಸೋಂಥ ಪ್ರಯತ್ನ ಮಾಡಿದ್ರು, ಆದರೆ ಆಗಲಿಲ್ಲ. ದಂಗೆ ಎಬ್ಸೋ ಪ್ರಯತ್ನ ಮಾಡಿದ್ರು, ಆದರೆ ಜನ ಸ್ಪಂದಿಸಲಿಲ್ಲ. ಜನ ಏನು ಮಾಡೋದು, ನಮ್ಮ ದೌರ್ಭಾಗ್ಯ ಅಂತ ನಡ್ಕೊಂಡು ಹೊರಟರು. ಸರ್ಕಾರ ಇನ್ನೊಂದು ಸ್ವಲ್ಪ ಒಳ್ಳೆ ಕೆಲಸ ಮಾಡಬೇಕು ಅಂತ ಹೇಳಿದ್ರು, ಆದರೆ ಎಲ್ಲೂ ಧಿಕಾರಕ್ಕೆ ಹೋಗಲಿಲ್ಲ. ಯಾಕಂದರೆ ಸರ್ಕಾರ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದೆ ಅಂತ ಗೊತ್ತಿತ್ತು. ಇವತ್ತು ಒಂದು ಕ್ರೆಡಿಬಿಲಿಟಿಯ, ವಿಶ್ವಸನೀಯತೆಯ ಒಂದು ಅದ್ಭುತವಾಗಿರ್ತಕ್ಕಂಥ ಬೆಂಚ್ ಮಾರ್ಕ್ ಹಾಕಿ ಇವತ್ತು ಭಾರತೀಯ ಜನತಾ ಪಕ್ಷದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮುಂದುವರಿತಾ ಇದ್ದಾವೆ. ಪ್ರಶ್ನೆ ಕೇಳಿದ್ರಿ ಒಂದ್ಸರಿ, ಕಾಂಗ್ರೆಸ್ನವ್ರು ಮಾಡ್ತಾ ಇರ್ತಕ್ಕಂಥ ಟೀಕೆಗೆ ನಾವು ಹೇಗೆ ಪ್ರತಿಕ್ರಿಯಿಸಬೇಕು ಅಂತೇಳಿ. ಕ್ರೆಡಿಬಿಲಿಟಿ ಜಾಸ್ತಿ ಆದಾಗ ಆ ಕ್ರೆಡಿಬಿಲಿಟಿಯೇ ಅನೇಕ ಸಲ ಉತ್ತರ ಕೊಡ್ತಾನೆ. ನಮ್ಮ ವಿಶ್ವಸನೀಯತೆ ಇವತ್ತು ಆ ಎಲ್ಲ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಕೊಡುವಂಥ ಕೆಲಸ ಮಾಡ್ತಾ ಇದ್ದ ಅಂತಾನೆ. ಒಂದು ಸಹಜವಾಗಿರ್ತಕ್ಕಂಥ ಪ್ರಕ್ರಿಯೆ ನೀವು ಅರ್ಥ ಮಾಡ್ಕೊಳ್ಬೇಕು ಅಂತ. ಇವತ್ತು ದೇಶದಲ್ಲಿ ಒಂದು ವಿಚಿತ್ರವಾಗಿರ್ತಕ್ಕಂಥ ಸನ್ನಿವೇಶದಲ್ಲಿದ್ದೀವಿ ನಾವು. ಸಮಾಜವನ್ನು ಇದಕ್ಕೋಸ್ಕರ ಜಾಗೃತ ಮಾಡಬೇಕು ನಾವು. ಇವತ್ತು ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಯಲ್ಲಿ ನಿಲ್ಲಬೇಕು, ಗೆದ್ದುಬಿಟ್ಟು ಅವ್ರ ರೀತಿಯ ಆಡಳಿತ ನಡೆಸಬೇಕು, ಅಥವಾ ಅವ್ರ ರೀತಿಯ ವಿಚಾರಧಾರೆಯನ್ನು ತಗೊಂಡು ಬರಬೇಕು. ಇವತ್ತು ಆ ಶಕ್ತಿಯನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ ಅಂತ. ಇವತ್ತು ಭಾರತೀಯ ಜನತಾ ಪಕ್ಷದ ಎದುರುಗಡೆ ಒಬ್ಬೊಬ್ಬರೇ ನಿಂತ್ಕೊಂಡು ಗೆಲ್ಬೋದಾಗಿರ್ತಕ್ಕಂಥ ಪರಿಸ್ಥಿತಿ ಇನ್ನು ಬಹುತೇಕ ಕಷ್ಟ ಅನ್ನುವಂಥ ಪರಿಸ್ಥಿತಿಗೆ ಅವ್ರು ಬಂದ್ಬಿಟ್ಟಿದ್ದಾರೆ. ಯಾಕಂದರೆ ಸಮಾಜದ ಎಲ್ಲ ವರ್ಗಗಳಲ್ಲಿ ಇವತ್ತು ಪಕ್ಷ ಮತ್ತು ನೇತೃತ್ವ ಮಾತ್ರ ಅಲ್ಲ, ನಾವು ಹೇಳ್ತಾ ಇರ್ತಕ್ಕಂಥ ವಿಚಾರದ ಬಗ್ಗೆ ಕೂಡ ಇವತ್ತು ಒಲವು ಮೂಡ್ತಾ ಇದೆ. ಅದು ಬೇರೆ ಶಬ್ದ ಇರ್ಬೋದು. ಅದು ಯಾರೋ ಅದನ್ನು ಸ್ವದೇಶಿ ಅನ್ಬೋದು, ಯಾರೋ ಅದನ್ನು ಆತ್ಮನಿರ್ಭರ್ ಭಾರತ್ ಅನ್ಬೋದು, ಯಾರೋ ಅದನ್ನು ಹಿಂದುತ್ವ ಅನ್ಬೋದು, ಯಾರೋ ಅದನ್ನು ಭಾರತೀಯತೆ ಅನ್ಬೋದು, ಯಾರೋ ಒಬ್ಬರು ನ್ಯೂ ಇಂಡಿಯಾ ಅನ್ಬೋದು. ಆದರೆ ಭಾರತಕ್ಕೆ ಗೌರವ ಬರಬೇಕು, ಇಂಡಿಯಾ ಶುಡ್ ಲೀಡ್ ದ ವರ್ಲ್ಡ್ ಅನ್ನುವಂಥ ಕಾನ್ಸೆಪ್ಟನ್ನು ಇವತ್ತು ಸಮಾಜದ ಎಲ್ಲ ವರ್ಗಗಳು ಒಪ್ಕೊಳ್ತಾ ಇದ್ದಾವೆ. ಹಾಗಾಗಿ ಇವತ್ತು ಮುಂಚೆ ಇದ್ದಂಗೆ ಭಾರತ ಭಿಕ್ಷೆ ಬೇಡ್ತಾನೆ ಇರಬೇಕು. ಭಾರತ ಯಾವಾಗಲೂ ಹ್ಯಾವ್ ಆ್ಯಂಡ್ ಹ್ಯಾವ್ ನಾಟ್ಸ್ಗಳ ಮಧ್ಯೆ ಸಂಘರ್ಷದಲ್ಲೇ ಇರಬೇಕು. ಭಾರತದಲ್ಲಿ ಯಾವಾಗಲೂ ಪ್ರೋ ಪೂವರು, ಪ್ರೋ ಪೀಪಲ್ ಅಂದರೆ ಬೇರೆನೇ ಸಿದ್ಧಾಂತ ಇರಬೇಕು. ಭಾರತದಲ್ಲಿ ಯಾವಾಗಲೂ 2 ವರ್ಗಗಳ ನಡುವೆ ಒಡಕ್ ತಂದಿಟ್ಟಿದ್ರೆ ಮಾತ್ರ ನಮ್ಮ ಬೆಳೆ ಬೇಯುತ್ತೆ ಅನ್ನುವಂಥ ರಾಜಕಾರಣ ನಡೆಸಬೇಕು. ಇವೆಲ್ಲದರಿಂದ ಇವತ್ತು ಭಾರತ ಹೊರಗಡೆ ಬರ್ತಾ ಇದೆ ಅನ್ಸುತ್ತೆ. ಇವೆಲ್ಲದರಿಂದ ಭಾರತ ನಿಧಾನಕ್ಕೆ ಹೊರಗಡೆ ಬರ್ತಾ ಇರ್ತಕ್ಕಂಥ ಸನ್ನಿವೇಶದಲ್ಲಿ ನಾವುಗಳೆಲ್ಲರೂ ಕೂಡ ಇವತ್ತಿದ್ದೀವಿ ಅನ್ಸನೆ. ಇವತ್ತು ಹೊಸ ಎತ್ತರಕ್ಕೆ ಹೋಗ್ಬೇಕು ಅಂತಾನೆ. ಆ ಹೊಸ ಎತ್ತರವನ್ನು ಸಾಧಿಸಬೇಕು. ಆ ಹೊಸ ಎತ್ತರವನ್ನು ಕ್ರೆಡಿಬಿಲಿಟಿಯ ಜೊತೆಗೆ ಸಾಧಿಸಬೇಕು. ಇವತ್ತು ಜಗತ್ತಿನ ರಂಗದಲ್ಲೂ ಕೂಡ ಭಾರತದ ವಿಚಾರಕ್ಕೆ, ಭಾರತದ ನಡವಳಿಕೆಗಳಿಗೆ ಗೌರವ ಸಿಗ್ತಾ ಇದೆ ಇವತ್ತು.
ಇತ್ತೀಚೆಗೆ ನಡೆದಂಥ COP26 ಸಮ್ಮೇಳನ ಇರ್ಬೋದು ಅಥವಾ G20 ಸಮ್ಮೇಳನ ಇರ್ಬೋದು, ಇವತ್ತು ಭಾರತಕ್ಕೆ ಸಿಗ್ತಾ ಇರ್ತಕ್ಕಂಥ ಗೌರವ ಪ್ರಧಾನಮಂತ್ರಿಗಳು ಆಗಾಗ ಹೇಳ್ತಾ ಇರ್ತಾರೆ, ನನಗೆ ಸಿಗೋ ಗೌರವ ನನಗೆ ಸಿಗೋದಕ್ಕಲ್ಲ ಅನ್ನ, ನೀವು ಕೊಟ್ಟಿರುವಂಥ 27 ಕೋಟಿ ಓಟಿನ ಕಾರಣಕ್ಕೆ ಸಿಗ್ತಾ ಇರ್ತಕ್ಕಂಥ ಗೌರವ. ಆ 27 ಕೋಟಿ ಓಟ್ ಇದೆಯಲ್ಲ, ಅದೇನೋ ದುಡ್ಡು ಕೊಟ್ಟು ತೊಗೊಂಡ್ಬಂದಿದ್ದೀವಿ ಅಂತೇನಿಲ್ಲ. ನಾವು ಪರಿಶ್ರಮ ಹಾಕಿ ಪರ್ಫಾರ್ಮೆನ್ಸ್ ತೋರಿಸಿ ಅದರಿಂದ ತೊಗೊಂಡು ಬಂದಿರತಕ್ಕಂಥ 27 ಕೋಟಿ ಓಟ್ ಅದು. ಆ 27 ಕೋಟಿ 30 ಆಗಬೇಕು, 30 33 ಆಗಬೇಕು, ಅದು 33 ಇದ್ದಿದ್ದು 80 ಕೋಟಿನೂ ಆಗಬೇಕು. ಯಾಕಂದರೆ ನಾನು ಆರಂಭದಲ್ಲೇ ಹೇಳಿದೆ, ನಾವು ಬಹುಮತದಲ್ಲಿ ಮಾತ್ರ ಸಂತೃಪ್ತಿ ಇಟ್ಕೊಂಡಿರ್ತಕ್ಕಂಥ ವರ್ಗ ಅಲ್ಲ. ಯಾಕಂದರೆ ನಮಗೆ ಗೆಲುವು ಒಂದೇ ಮಾನದಂಡ ಅಲ್ಲ. ಗೆಲುವಿನ ನಂತರ ವಿ ನೀಡ್ ಟು ಚೇಂಜ್ ದ ಸಿಸ್ಟಮ್, ದ ವೇ ದ ಕಂಟ್ರಿ ಥಿಂಕ್ಸ್ ಅನ್ನೋದು ಕೂಡ ನಮಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ. ಭಾರತದ ಸ್ವಾತಂತ್ರ್ಯ ಸಿಕ್ಕಿದಂಥ ಸಂದರ್ಭದಲ್ಲಿ ನಾವು ಆಡಳಿತ ನಡೆಸ್ತೀವಿ, ನೀವು ಉಳಿದಿದ್ದನ್ನು ನೋಡ್ಕೊಳ್ಳಿ ಅಂತ ಔಟ್ಸೋರ್ಸ್ ಮಾಡ್ತಕ್ಕಂಥ ಒಂದು ಹೊಸ ವ್ಯವಸ್ಥೆ, ಒಂದು ದೊಡ್ಡ ವ್ಯವಸ್ಥೆಯನ್ನು ಕಾಂಗ್ರೆಸ್ ಜಾರಿಗೆ ತಗೊಂಡ್ಬಂತು. ಶಿಕ್ಷಣವನ್ನು, ವೈಚಾರಿಕ ಕ್ಷೇತ್ರವನ್ನು, ಸಾಂಸ್ಕೃತಿಕ ಕ್ಷೇತ್ರವನ್ನು, ಆರ್ಥಿಕ ಕ್ಷೇತ್ರದಲ್ಲಿ ತಜ್ಞತೆಯನ್ನು, ಇದೆಲ್ಲವನ್ನು ಒಂದು ವರ್ಗಕ್ಕೆ ಔಟ್ಸೋರ್ಸ್ ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಆ ಸಂದರ್ಭದಲ್ಲಿ ಮಾಡುತ್ತೆ ಅನ್ಸದೆ. ಇವತ್ತು ಆ ಔಟ್ಸೋರ್ಸ್ ಮಾಡಿದ್ರಿಂದಾಗಿ ಇವತ್ತು ನೀವು ಮೇಲಿಂದ ಕೆಳಗಿನವರೆಗೆ ಅನೇಕ ಸಂಗತಿಗಳನ್ನ ನೋಡಿಬಿಟ್ರೆ, ಇವತ್ತು ನಮ್ಮ ಮಕ್ಕಳ ಮನಸ್ಸಿನಲ್ಲಿ, ನಮ್ಮ ದೇಶದ ಯುವಕರ ಮನಸ್ಸಿನಲ್ಲಿ ವಿಷದ ಬೀಜವನ್ನು ಬಿತ್ತಕ್ಕಂಥ ಕೆಲಸವನ್ನು ಈ ಔಟ್ಸೋರ್ಸ್ ತಗೊಂಡಿರ್ತಕ್ಕಂಥ ಏಜೆನ್ಸಿಗಳು ಕಳೆದ 60-65 ವರ್ಷದಲ್ಲಿ ಏನಕ್ಕೇನೋ ಪ್ರಕರಣ ಮಾಡ್ಕೊಂಬಂದ್ರು. ಆದರೆ ಮೊದಲನೇ ಬಾರಿಗೆ ಇವತ್ತು ಇಡೀ ಭಾರತ ಅದನ್ನು ಪುಷ್ ಬ್ಯಾಕ್ ಮಾಡ್ತಾ ಇದೆ. ಇಡೀ ಭಾರತ ಇವತ್ತು ಅದನ್ನು ಪುಷ್ ಬ್ಯಾಕ್ ಮಾಡ್ತಾ ಇದೆ. ಇದು ಸರಿ ಇಲ್ಲ ಅಂತ. ಯಾವಾಗ ಚುನಾವಣೆಯಲ್ಲಿ ನಿಂತು ಗೆಲ್ಲುವಂಥ ತಾಕತ್ತನ್ನು ಕಳ್ಕೊಂಡ್ರು, ಇವತ್ತು ಮತ್ತೊಂದ್ಸಲಿ ಆ ಎಲ್ಲ ಶಕ್ತಿಗಳು ಯಾವುದನ್ನು ನಾವು ಅವಾರ್ಡ್ ವಾಪಸಿ ಗ್ಯಾಂಗ್ ಅಂತ ಕರಿತೀವಿ, ಯಾರೊಬ್ರು ಬರೆದಿದ್ರು ಸೋಷಿಯಲ್ ಮೀಡಿಯಾದಲ್ಲೇ, ಇನ್ನು ಮೇಲೆ ಅವಾರ್ಡ್ ವಾಪಸಿ ಗ್ಯಾಂಗಿನ ಕಾಟ ಇರೋದಿಲ್ಲ ಅಂತ. ಯಾಕಂದರೆ ತುಳಸಿಗೌಡ ಅವಾರ್ಡ್ ವಾಪಸಿ ಕೊಡಲ್ಲ, ಸಾಲುಮರದ ತಿಮ್ಮಕ್ಕ ಅವಾರ್ಡ್ ವಾಪಸಿ ಕೊಡಲ್ಲ, ಸೂಲ್ಗಿತ್ತಿ ನರಸಮ್ಮ ಬದುಕಿದ್ದಿದ್ರು ಅವಾರ್ಡ್ ವಾಪಸಿ ಕೊಡಲ್ಲ, ಮಂಜೋಗತಿ ಹೇಳ್ಬಿಟ್ರು ನನಗೆ ಜನಪದನೇ ಮನೆಯಿಂದ ರಾಷ್ಟ್ರಪತಿ ಭವನಕ್ವರೆಗೂ ಕರ್ಕೊಂಬಂದಿದ್ದು, ನಾನು ಯಾಕೆ ಆಕ್ಟಿವಿಸ್ಟ್ ಆಗಬೇಕು, ನಾನು ಸಮಾಜದ ಜೊತೆ ಕೆಲಸ ಮಾಡ್ತೀನಿ ಅಂತ ಅದ್ಭುತವಾಗಿರ್ತಕ್ಕಂಥ ವಾಕ್ಯ ಆಕೆ ಹೇಳಿತ್ತು. ಅದ್ಭುತವಾಗಿರ್ತಕ್ಕಂಥ ವಾಕ್ಯ. ಅರ್ಥ ಮಾಡ್ಕೊಳ್ಳೋರಿಗೆ ಅದರಿಂದ ಈ ದೇಶ ಹೇಗೆ ಬದಲಾಗ್ತಾ ಇದೆ ಅನ್ನೋದ್ರ ಸಂದೇಶ ಇದೆ. ನಾನು ಯಾಕೆ ಆಕ್ಟಿವಿಸ್ಟ್ ಆಗಬೇಕು ಅಂತ ಕೇಳಿದ. ನನ್ನ ಜನಪದ, ನಾನು ನಂಬಿರೋ ಜನಪದ ನನ್ನ ಮನೆಯಿಂದ ರಾಷ್ಟ್ರಪತಿ ಭವನಕ್ಕೂ ಕರ್ಕೊಂಡು ಬಂದಿರಬೇಕಾದ್ರೆ ನಾನು ಆ ಜನಪದದ ಜೊತೆಗೆ, ಅಂದರೆ ನನ್ನ ಜನರ ಜೊತೆಗೆ ನಾನು ಇರ್ತೀನಿ. ಜನಪದ ಜೊತೆಗೆ ಅಂದರೆ ನನ್ನ ಜನರ ಜೊತೆಗೆ ಇರ್ತೀನಿ. ನಾನು ಹೋಗ್ಬಿಟ್ಟು ಇನ್ಯಾರೋ ಆಕ್ಟಿವಿಸ್ಟ್ಗಳ ಕೈಯಲ್ಲಿ ನಾನು ಕೂತ್ಕೊಳ್ಳಲ್ಲ, ಅವ್ರ ತೊಡೆ ಮೇಲೆ ನಾನು ಕೂತ್ಕೊಳ್ಳಲ್ಲ. ಸ್ಯಾಂಪಲ್ಗೆ ಒಬ್ಬೊಬ್ರು ನುಡ್ಕೊಂಬಂದ್ಬಿಡ್ತಿದ್ರು. ಇವ್ರು ಹಾಕೊಳ್ಳೋ ಜೀನ್ಸು ಟೀ ಶರ್ಟು, ಕಡಿಮೆ ಬಟ್ಟೆ ಹಾಕ್ಕೊಂಡಿರೋರ್ನ ಕರ್ಕೊಂಬಂದು ಸರ್ಕಲಲ್ಲಿ ಕುಡಿದು ಅವ್ರಿಗೆ ಜೊತೆಗೆ ಇವ್ರು ಬೇಳೆ ಬೇಯಿಸ್ಕೊತಿದ್ರು, ಇವ್ರದ್ದು ರೋಟಿ ಏನಿತ್ತು ಅದನ್ನು ನಡೆಸ್ಕೊಳ್ತಿದ್ರು ಅಂತಲೇ. ಇವತ್ತು ಆ ಥರದ ಸ್ಯಾಂಪಲ್ಗಳಾಗುವಂಥವ್ರು ಯಾರು ಸಿಗೋದೇ ಇಲ್ಲ ಇವತ್ತು ಅವಾರ್ಡ್ ವಾಪಸಿ ಕೊಡೋಕ್ಕೆ. ಇವ್ರು ಯಾರು ವಾಪಸಿ ಕೊಡೋದಿಲ್ಲ, ಯಾಕಂದರೆ ಇವರೆಲ್ಲ ಕಷ್ಟಪಟ್ಟು ಪ್ರಶಸ್ತಿ ಸಂಪಾದನೆ ಮಾಡಿದ. ಹೇಳಿದ್ದ ನಾವು ಅವಾರ್ಡ್ ವಾಪಸಿ ಕೊಟ್ಟವ್ರು ಸೌಲಭ್ಯ ವಾಪಸ್ ಕೊಡ್ತೀರಾ ಅಂತ. ಸೌಲಭ್ಯ ಇಲ್ಲಿವರೆಗೂ ಯಾರು ವಾಪಸ್ ಕೊಡಲಿಲ್ಲ. ಕೊಟ್ಟಿದ್ದ ಸರ್ಟಿಫಿಕೇಟ್ ಮಾತ್ರ ವಾಪಸ್ಸು, ಅದು ಕೊಟ್ಟಿದ್ದಾರೋ ಇಲ್ವೋ ಅಂತ ಗೊತ್ತಿಲ್ಲ, ಸ್ಟೇಟ್ಮೆಂಟ್ ಸೈನಿಂಗ್ ಮಾತ್ರ ಹಾಕಿದ್ದು ಅದು ಗೊತ್ತಿಲ್ಲ ಅಂತಲ್ಲ. ಸೌಲಭ್ಯ ಯಾರು ವಾಪಸ್ ಕೊಡಲ್ಲ. ಅದ್ರ ಜೊತೆ ಕೆಲವು ಸರ್ಕಾರಗಳು ಸೈಟ್ ಕೊಡ್ತವೆ, ಯಾರು ವಾಪಸ್ ಕೊಡಲಿಲ್ಲ. ಕೆಲವರು ಹಣ ಕೊಡ್ತಾರೆ, ಎಲ್ಲರೂ ಕೊಡಲ್ಲ, ಎಲ್ಲ ಕಾಲದಲ್ಲೂ ಕೊಡಲ್ಲ. ಆ ಕೊಟ್ಟ ಸೌಲಭ್ಯಗಳು ಯಾವುದು ವಾಪಸ್ ಕೊಡಲಿಲ್ಲ. ಇವತ್ತು ಆ ಥರದ ಅವಾರ್ಡ್ ವಾಪಸಿ ಗ್ಯಾಂಗ್ಗಳಿಂದ ಹಿಡಿದು ನಮ್ಮ ಅನೇಕ ಸಿನಿಮಾ ರಂಗದ ತಾರೆಯರವರೆಗೆ ಇವತ್ತು ಈ ಥರ ಏನು ಔಟ್ಸೋರ್ಸ್ ಮಾಡಿದ ಗ್ಯಾಂಗ್ಗಳಿತ್ತು ಅವರೆಲ್ರಿಗೂ ಇವತ್ತು ಅನಿಸಿದೆ, ಇವತ್ತು ಚುನಾವಣೆಯಲ್ಲಿ ಇವ್ರನ್ನ ಎದುರಿಸೋಕ್ಕಾಗಲ್ಲ, ಹಾಗಾಗಿ ಡಿಸ್ರಪ್ಟಿವ್ ಪಾಲಿಟಿಕ್ಸ್ ಮಾಡ್ತೀವಿ. ಒಂದು ವಿಧ್ವಂಸಕಾರಿ ರಾಜಕಾರಣ ಮಾಡ್ತಕ್ಕಂಥ, ಇಡೀ ಸಮಾಜದ ಒಳಗಡೆ ದ್ವೇಷವನ್ನು ಹುಟ್ಟಿಸ್ತಕ್ಕಂಥ ಒಂದು ದೊಡ್ಡ ಕೆಲಸ ಮಾಡುವಂಥ ಪ್ರಯತ್ನದಲ್ಲಿ ಕೆಲವರಿದ್ದಾರೆ. ಅದರ ಅದಮ್ಯವಾಗಿರ್ತಕ್ಕಂಥ ವಿಶ್ವಾಸದಿಂದ ನಾನು ನಿಮ್ಗೆ ಹೇಳ್ತೀನಿ, ಒಂದ್ಸಲಿ ಇವತ್ತು ಅವ್ರು ಯಾರಿಗೂ ಕೂಡ ಬೆಲೆ ಬರೋದಿಲ್ಲ, ಯಾರಿಗೂ ಕೂಡ ಬೆಲೆ. ಕೆಲವು ಸಲ ಜನ ಭ್ರಮೆಗೊಳಗಾಗ್ಬೋದು, ಒಂದು ಸ್ವಲ್ಪ ಕಾಲ ಭ್ರಮೆಗೊಳಗಾಗ್ಬೋದು. ಆದರೆ ಇಂಗ್ಲೀಷ್ನಲ್ಲಿ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ವಾಕ್ಯ ಇದೆ, ಯು ಕ್ಯಾನ್ ಫೂಲ್ ಸಮ್ ಪೀಪಲ್ ಸಮ್ ಟೈಮ್ ಅಷ್ಟೇ, ಯು ಕ್ಯಾನ್ ಪೀಪಲ್ ಆಲ್ ಪೀಪಲ್ ಫಾರ್ ಆಲ್ ಟೈಮ್ ಅಂತ. ನೀವೆಲ್ಲರೂ ಎಲ್ಲ ಕಾಲದಲ್ಲೂ ಮೂರ್ಖರನ್ನಾಗಿ ಮಾಡೋಕ್ಕಾಗೋದಿಲ್ಲ ಅಂತಲೇ. ಜನ ಕೂಡ ಮೂರ್ಖರಾಗೋದು ನಿಧಾನಕ್ಕೆ ಕಡಿಮೆ ಆಗ್ತದೆ. ಜನ ಕೂಡ ಮೂರ್ಖರಾಗೋದು ಇವತ್ತು ಜನ ಕೂಡ ಟಿ ವಿಲಿ ಏನು ಬರುತ್ತೆ ಅದರಲ್ಲಿ ಯಾವುದು ಒಪ್ಪಬೇಕು, ಯಾವುದು ನಂಬಬೇಕು, ಯಾವುದು ನಂಬಾರ್ದು ಜನಕ್ಕೂ ಕೂಡ ಅರ್ಥ ಆಗುತ್ತೆ. ನಾನೇ 2009 ಒಂದು ಮನೇಲಿ ಊಟ ಮಾಡ್ತಾ ಇರುವಾಗ ಕನ್ನಡದ ಒಂದು TV ಚಾನಲಲ್ಲಿ ಸಂತೋಷ್ ದೆಹಲಿಗೆ ದೌಡು ಅಂತ ಬಂತು ಅನ್ಸರಿ. ಇವತ್ತು ಜಗದೀಶ್ ಶೆಟ್ಟರ್ ದೆಹಲಿಗೆ ದೌಡು ಯಾಕೆ ಹೋಗಿದ್ದಾರೆ ಪಾಪ ಅವ್ರಿಗೆ ಗೊತ್ತಾ. ಯಾರ್ದೋ ಮದುವೆ ಇದೆಯೋ, ಯಾರ್ದೋ ರಿಸೆಪ್ಷನ್ ಇದೆಯೋ, ಏನಕ್ಕಿದೆಯೋ ಗೊತ್ತಾ. ಇವ್ರು ಯಾವುದನ್ನು ಕೇಂದ್ರದ ಪಾರ್ಟಿ ಅಂತ ಕರೀತಾರೋ ಚಾನಲ್ಗಳು, ಅದರಲ್ಲಿ ನಾನು ಇದ್ದೀನಿ. ನಾನು ಪಾರ್ಟ್ ಆ್ಯಂಡ್ ಪಾರ್ಸೆಲ್ ಆಫ್ ಕೇಂದ್ರದ್ದು, ಹೈಕಮಾಂಡ್ ಅಲ್ಲ ನಮ್ಮದು. ಕೇಂದ್ರದ್ದು ಏನು ಪಾರ್ಟಿ ಇದೆಯೋ ನಾನು ಅದ್ರ ಪಾರ್ಟ್ ಆ್ಯಂಡ್ ಪಾರ್ಸೆಲ್.
ಜಗದೀಶ್ ಶೆಟ್ಟರ್ ಪಾರ್ಟಿ ಕರೆದಿದ್ರೆ ನನಗೂ ಕೂಡ ಗೊತ್ತಿರುತ್ತೆ ಒಂದ್ಸಲಿ ಏನೋ ಸ್ವಂತದ ಕೆಲಸಕ್ಕೆ ಹೋಗಿದ್ದಾರೆ, ಹೋಗ್ಲಿ ಏನು ದೆಹಲಿಗೆ ದೌಡು ಅಂತ. ಹಾಗೆ ನನ್ನ ಹೆಸರಲ್ಲೂ ಒಂದ್ಸಲಿ ಬಂದಿದ್ದು, ಸಂತೋಷ್ ದೆಹಲಿಗೆ ದೌಡು ಅಂತ. ಆ ಮನೆ ಊಟ ಬಡಿಸ್ತಾ ಇದ್ದಿದ್ದು ತಾಯಿ, ಇನ್ನು ನನ್ನ ಮನೆಯೂ ನೆನಪಿದೆ, ತಾಯಿನೂ ನೆನಪಿದ್ದಾರೆ, ಬೆಂಗಳೂರಿನಲ್ಲಿ ಆ ಮನೆ ಕೂಡ ಚೆನ್ನಾಗಿ ನೆನಪಿದೆ ಒಂದ್ಸಲಿ. ಯಾಕಂದ್ರೆ ಆ ಇನ್ಸಿಡೆಂಟ್ ಕಾರಣಕ್ಕೆ ನನಗೆ ಆ ತಾಯಿ ಕೇಳಿದ್ರೆ, ಏನಣ್ಣ ಇಲ್ಲಿ ಊಟ ಮಾಡ್ತಾ ಇದ್ದೀರಿ ಟಿ ವಿಲಿ, ನೀವು ಡೆಲ್ಲಿಗೆ ಅಂತ ಬರ್ತಾ ಇದೆಯಲ್ಲ ಅಂತ. ನಾನು ಅರ್ಥ ಮಾಡ್ಕೊಂಬಿಡಿ ಅಷ್ಟೇ, ನಾವು ಎಷ್ಟು ನಂಬಬೇಕು ಅಂತ ಗೊತ್ತಾಯ್ತು ಇವತ್ತು ಅಂತ. ಜನ ಇವತ್ತು ಯಾವ್ದು ಹಾಲು ಯಾವ್ದು ನೀರು, ಯಾವ್ದು ಕಪ್ಪು ಯಾವ್ದು ಬಿಳುಪು ಅಂತ ಅರ್ಥ ಮಾಡ್ಕೊಳ್ಳೋಷ್ಟು ವಿವೇಚನೆ ಬೆಳೆಸ್ಕೊಂಡಿದ್ದಾರೆ ಇವತ್ತು. ಸಿನಿಮಾದವ್ರು ಹೇಳಿದ ಕೂಡಲೇ ಸತ್ಯ. ಇವತ್ತು ಬಾಲಿವುಡ್ನ ಅನೇಕ ಸಿನಿಮಾ ತಾರೆಯರು ಅವ್ರು ಬಾಯಿ ಬಿಟ್ಟರೆ ಹಿಂದುತ್ವ ವಿರೋಧ, ಬಾಯಿ ಬಿಟ್ಟರೆ ದೇಶಕ್ಕೆ ವಿರೋಧ ಅನ್ನುವಂಥ ಸ್ಥಿತಿ ಸಮಾಜದ ಒಡಕು ತರುವಂಥ ಪ್ರಯತ್ನ ಅನ್ನೋ ಸ್ಥಿತಿ ಬರ್ತಾ ಇದೆ ಅನ್ಸದೆ. ಇವತ್ತು ಜನ ವಿವೇಕವಂತರಾಗ್ತಾ ಇದ್ದಾರೆ. ಇವತ್ತು ಜನಕ್ಕೆ ಇವತ್ತು ಕಪ್ಪು ಯಾವುದು ಬಿಳುಪು ಯಾವುದು, ಜನಕ್ಕೆ ಇವತ್ತು ಸತ್ಯ ಯಾವುದು ಸುಳ್ಳು ಯಾವುದು, ಇದನ್ನು ಜನ ಕೂಡ ನಿಧಾನಕ್ಕೆ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಯಾಕೆಂದರೆ ಇವತ್ತು ಅವ್ರ ಎದುರುಗಡೆ ನೇತೃತ್ವ ಕ್ರೆಡಿಬಲ್ ಆಗಿರೋದಿದೆ, ವಿಶ್ವಸನೀಯವಾಗಿರೋದು, ಸಂಘಟನೆ ಕ್ರೆಡಿಬಲ್ ಆಗಿರ್ತಕ್ಕಂಥದ್ದಿದೆ. ಸಾಮಾಜಿಕ ಆಂದೋಲನಗಳು ಯಾವುದು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಇನ್ನು ಅನೇಕ ಸಂಘಟನೆಗಳಿದಾವೋ ಆ ಥರದ ಸಾಮಾಜಿಕ ಆಂದೋಲನಗಳು ಕೂಡ ಸಮಾಜದ ಕೆಲಸ ಯಾವ ಥರ ಮಾಡಬೇಕು ಅನ್ನೋದಕ್ಕೆ ಬೆಂಚ್ ಮಾರ್ಕ್ ಹಾಕಿ, ಉದಾಹರಣೆ ನಾವು ಕ್ಯಾಂಪಸ್ಸಲ್ಲಿ ಕೂತಿದ್ದೀವಿ, ಕೆನರಾ ಸ್ಕೂಲ್ನ ಕ್ಯಾಂಪಸ್ಸಲ್ಲಿ ಕೂತಿದ್ದೀವಿ, ಸಮಾಜದ ಕೆಲಸ ಹೇಗೆ ಮಾಡಬೇಕು ಅನ್ನೋದಕ್ಕೆ ಈ ಕೆನರಾ ಯೂನಿಯನ್ ಕೂಡ ಒಂದು ದೊಡ್ಡ, ಕೆನರಾ ಯೂನಿಯನ್ ಇದು ಸಂಘಟನೆ ಹೆಸರೇನು, ಈ ಜಾಗ ಯಾವ ಸಂಘಟನೆದು ಎಕ್ದಮ್ ಹೆಸರು ಬಾಯಿಗೆ ಬರ್ತಾ ಇಲ್ಲ. ಸಾಮಾಜಿಕ ಕೆಲಸ ಯಾವ ಥರ ಮಾಡಬೇಕು ಅನ್ನೋದಕ್ಕೆ ಈ ಥರದ ಸಂಘಟನೆಗಳು ಬೆಂಚ್ ಮಾರ್ಕ್ ಇವು. ಸಂಘ ಕೂಡ ಇಡೀ ದೇಶದಲ್ಲಿ ಆ ಥರದ್ದು ಒಂದು ಬೆಂಚ್ ಮಾರ್ಕ್. ರಾಜಕೀಯ ಕ್ಷೇತ್ರದಲ್ಲಿ ಒಳ್ಳೆ ಪದ್ಧತಿಗಳನ್ನ ಅಳವಡಿಸ್ಕೊಂಡು ಮತ್ತು ಚುನಾವಣೆಯಲ್ಲಿ ಗೆಲ್ಲೋದನ್ನು ಕೂಡ ಕಲಿತಾ ಹೇಗೆ ಬೆಳಿಬೋದು ಅನ್ನೋದಕ್ಕೆ ಒಂದು ಬೆಂಚ್ ಮಾರ್ಕ್ ಆಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಆ ಥರ ಗೆದ್ದಿದ್ದ ಕಾರಣಕ್ಕೆ ಏನು ಅಧಿಕಾರ ಸಿಗುತ್ತೆ, ಆ ಅಧಿಕಾರವನ್ನು ಕೇವಲ ಸ್ವಂತಕ್ಕಲ್ಲ, ಅದರ ಬದಲಾಗಿ ರಾಷ್ಟ್ರಹಿತಕ್ಕೆ, ಅದರ ಜೊತೆಗೆ ರಾಷ್ಟ್ರಹಿತದ ದೃಷ್ಟಿಯಿಂದ ಹೊಸ ಮಾರ್ಗದ ಪ್ರಯಾಣಕ್ಕೆ ದೇಶವನ್ನು ಸಜ್ಜುಗೊಳಿಸುವಂಥ ಕೆಲಸ ಮಾಡೋದರಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಕೂಡ ಒಂದು ಬೆಂಚ್ ಮಾರ್ಕ್ ಆಗಿದೆ. ಆ ಥರದ ಒಂದು ಬಹುದೊಡ್ಡ ಪರಂಪರೆಗೆ ನಾವೆಲ್ಲರೂ ಕೂಡ ವಾರಸುದಾರರೀಗ. ಮುಂಚೆ ಒಂದು 10 ವರ್ಷದ ಕೆಳಗೆ ನಮ್ಮ ಪಾರ್ಟಿ ಕೆಲಸ ಮಾಡೋದು ಭಾಳ ಸುಲಭ ಇತ್ತು. ಈಗ 10 ವರ್ಷದ ನಂತರ ನಮ್ಮ ಪಾರ್ಟಿ ಕೆಲಸ ಮಾಡೋದು ಭಾಳ ಕಷ್ಟ. ಯಾಕೆಂದರೆ ಈಗ ಸ್ವಲ್ಪ ನಮ್ಮದು ಕೆಲಸದ ಮಟ್ಟ ಮೇಲೆ ಇರ್ತಾ ಇದೆ, ಕೆಲಸದ ಮಟ್ಟ ಮೇಲೆ ಇರ್ತಾ ಇದೆ. ಈಗ ನೀವು ಏನೇ ಮಾಡಿದ್ರು ಇವತ್ತು ಮೋದಿ 18 ಗಂಟೆ ಕೆಲಸ ಮಾಡ್ತಾರೆ, ಇವರು ಎಷ್ಟು ಗಂಟೆ ಕೆಲಸ ಮಾಡ್ತಾರೆ, ಯಡಿಯೂರಪ್ಪನವ್ರು ಇಷ್ಟು ಕಷ್ಟಪಡ್ತಿದ್ರು, ಇವ್ರು ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಬೊಮ್ಮಾಯಿ ಈ ಥರ ಯೋಚನೆ ಮಾಡ್ತಾ ಇದ್ದಾರೆ, ಇವ್ರು ಹೇಗೆ ಯೋಚನೆ ಮಾಡ್ತಾ ಇದ್ದಾರೆ, ಶಿವರಾಜ್ ಸಿಂಗ್ ಕಾಲದಲ್ಲಿ ಹೀಗೆ ನಡೀತಾ ಇದೆ, ಇವ್ರೇನು ಮಾಡ್ತಾ ಇದ್ದಾರೆ. ಹೀಗೆ ಮೇಲಿಂದ ಕೆಳಗಿನವರೆಗೆ ಒಬ್ಬ ಕಾರ್ಪೊರೇಟ್ರೇ ಇರ್ಬೋದು, ಇವತ್ತು ಪರಿಶ್ರಮಕ್ಕೆ, ಪರ್ಫಾರ್ಮೆನ್ಸಿಗೆ ಒಂದು ಹೊಸ ಬೆಂಚ್ ಮಾರ್ಕ್ಗಳನ್ನ ಹಾಕ್ತಾ ಇವತ್ತು ಕೆಲಸ ಮಾಡುವಂಥ ಸನ್ನಿವೇಶದಲ್ಲಿ ನಮಗೂ ಕೂಡ ಕಷ್ಟ. ಯಾಕಂದರೆ ಹೊಸ ಎತ್ತರಕ್ಕೆ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕು. ಆ ಥರದ ಹೊಸ ಎತ್ತರಕ್ಕೆ ಕೆಲಸ ಮಾಡ್ತಕ್ಕಂಥ ಶಕ್ತಿ ನಮ್ಮೆಲ್ಲರ ಹತ್ರನೂ ಇದೆ ಅನ್ಸದೆ. ಪ್ರಕೋಷ್ಠದ ಹೆಸರಿನಲ್ಲಿ ನಮ್ಮ ಎದುರಿಗೆ ಬರ್ತಾ ಇರ್ತಕ್ಕಂಥ ಸವಾಲುಗಳಿಗೆ ನಮ್ಮ ಸಂಸ್ಕಾರದ ನೆಲೆಯಲ್ಲಿ ಉತ್ತರ ಕೊಡ್ತಾ, ನಾ ಹಿಂದಿನ ಅವಧಿಲೂ ಹೇಳಿದೆ ಅನ್ಸಲಿ, ಅನೇಕ ಸಲ ರಾಜಕೀಯದ ನರೇಟಿವ್ ಏನಿದೆ ಇವತ್ತು, ಆ ರಾಜಕೀಯದ ನರೇಟಿವ್ ತುಂಬ ಕೆಳಗೆ ಹೋಗ್ತಾ ಇದೆ. ಯಾವಾಗಲೂ ಒಂದು ಇಂಗ್ಲೀಷಲ್ಲಿ ಒಂದು ಶಬ್ದ ಇದೆ, ಒಂದು ಬಾಟಮ್ ಲೈನ್ ಅಂತ ಒಂದು ಶಬ್ದ ಇದೆ ಅನ್ಸಲೆ. ಸಮಾಜ ಜೀವನದಲ್ಲಿ, ವೈಯಕ್ತಿಕ ಜೀವನದಲ್ಲಿ, ನಮ್ಮ ಕುಟುಂಬ ಜೀವನದಲ್ಲಿ ಆ ಬಾಟಮ್ ಲೈನ್ಗಿಂತ ಕೆಳಗೆ ಹೋಗಬಾರ್ದು. ಟಾಪ್ ಲೈನ್ಗೆ ಹೋಗೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಗಂಡ ಹೆಂಡತಿ ಇದ್ದಾರೆ ಮನೆಯಲ್ಲಿ, ಅಂತ ಜಗಳ ಆಗುತ್ತೋ ಇಲ್ವೋ ಅಂತ ಕೇಳಿದ್ರೆ 99.99. ಗಂಡ ಅಮೆರಿಕದಲ್ಲಿ ಕೆಲಸದ ಕಾರಣಕ್ಕಿದ್ದ, ಹೆಂಡತಿ ಭಾರತದಲ್ಲಿದ್ಲು, ಜಗಳ ನಡೆಯುತ್ತೆ ಅಂತ ಏನಿಲ್ಲ. ಆದರೆ ಒಂದೇ ಊರಿನಲ್ಲಿರುವಂಥ ಸಂಸಾರದಲ್ಲಿ ಒಂದಷ್ಟು ಪ್ರಮಾಣದಲ್ಲಿ ಜಗಳ ನಡೆಯುತ್ತೆ. ಬಾಟಮ್ ಲೈನ್ ಏನು ಅಂತ ಕೇಳಿದ್ರೆ ಆ ಸ್ವರ ಪಕ್ಕದ ಮನೆಗೆ ತಿಳಿಬಾರ್ದು, ಇದು ಬಾಟಮ್ ಲೈನ್. ಜಗಳ ಆಗಬಾರ್ದು ಅನ್ನೋದು ಯುಟೋಪಿಯನ್ ಕಲ್ಪನೆ, ಅದು ಒಂದು ಭ್ರಮಾತ್ಮಕವಾಗಿರ್ತಕ್ಕಂಥ ಕಲ್ಪನೆ. ಬಾಟಮ್ ಲೈನ್ ಏನು ಅಂತ ಕೇಳಿದ್ರೆ ನಮ್ಮನೆ ಜಗಳ ಪಕ್ಕದ ಮನೆಯವ್ರಿಗೆ ಗೊತ್ತಾಗಬಾರ್ದು, ನಮ್ಮನೆ ಜಗಳ ಬೀದಿಗೆ ಬರಬಾರ್ದು, ಇದು ಬಾಟಮ್ ಲೈನು. ಎಲ್ಲ ವ್ಯವಸ್ಥೆಗಳಿಗೂ ಹೀಗೊಂದು ಬಾಟಮ್ ಲೈನ್ ಇದೆ, ಇದಕ್ಕಿಂತ ಕೆಳಗಡೆ ಇಳಿಬಾರ್ದು. ಎಲ್ರಿಗೂ ಸಾಮರ್ಥ್ಯ ಇರಲ್ಲ ಮೇಲಿನ ಗೆರೆಯನ್ನು ತಲುಪಲಿಕ್ಕೆ. ಭಗವಂತರ ಸೃಷ್ಟಿಯಲ್ಲಿ ಒಂದೇ ಸಾಮರ್ಥ್ಯ ಇರುತ್ತೆ ಅಂತೇನಿಲ್ಲ, ಎಲ್ರಿಗೂ ಒಂದೇ ಮೇಲಿನ ಗೆರೆಯನ್ನು ತಲುಪಬೇಕು, ಗುರಿ ಒಂದೇ. ಆದರೆ ಅನೇಕರಿಗೆ ಅದನ್ನು ತಲುಪಕ್ಕಾಗೋದಿಲ್ಲ, ಇದ್ದಲ್ಲೇ ಇರ್ತಾರೆ. ಆದರೆ ಇದ್ದಲ್ಲೇ ಇರಬೇಕಾದ್ರೆ ಒಂದು ಎಚ್ಚರ ಇರಬೇಕು, ಬಾಟಮ್ ಲೈನನ್ನು ಕೆಳಗೆ ಅಂತ ಹೇಳೋದು. ನಮ್ಮ ರಾಜಕೀಯದ ನರೇಟಿವ್ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ, ವಿಶೇಷವಾಗಿ ಕಾಂಗ್ರೆಸ್ಸಿನ ಮುಖಂಡರುಗಳ ಕಾರಣಕ್ಕೆ ತುಂಬ ಕೆಳಗಡೆ ಇಳಿತಾ ಇದೆ ಆ ನರೇಟಿವ್. ಚರ್ಚೆಯಲ್ಲಿ ಇರ್ತಕ್ಕಂಥ ವಿಷಯಗಳು, ಆ ವಿಷಯಗಳನ್ನ ಪ್ರತಿಪಾದನೆ ಮಾಡ್ತಕ್ಕಂಥ ರೀತಿ, ಎದುರುಗಡೆ ಇರ್ತಕ್ಕಂಥವ್ರಿಗೆ ಹೇಳುವಂಥ ಶಬ್ದಗಳು, ಉಪಯೋಗಿಸ್ತಕ್ಕಂಥ ರೀತಿ ಇವತ್ತು ನಾವು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಿ, ವಿಶೇಷವಾಗಿ ಪ್ರಕೋಷ್ಠಗಳ ಬಹುತೇಕ ಕಾರ್ಯಕರ್ತರು ಒಳ್ಳೆ ವಿದ್ಯಾವಂತರು. ನಾವು ಬಹುತೇಕ ಕಾರ್ಯಕರ್ತರು ಅನ್ಸಲೆ ನಮ್ಮ ಇದರಲ್ಲಿ ಪಕ್ಷದ ವ್ಯವಸ್ಥೆಯಲ್ಲಿ ನಮ್ಮ ಹತ್ರ ವಿದ್ಯಾವಂತರು ಕೂಡ ಇದ್ದಾರೆ. ನಮಗೇನು ವಿದ್ಯೆ ಅನ್ನೋದೊಂದು ಕ್ವಾಲಿಫಿಕೇಷನ್ ಅಲ್ಲ ಇಲ್ಲಿ ಅನ್ನಿಸ್ತಲೆ, ಇದ್ರೆ ಒಳ್ಳೆಯದು. ಆದರೆ ಪ್ರಕೋಷ್ಠಗಳಲ್ಲಿ ಹಾಗಲ್ಲ.
ಪ್ರೊಫೆಷನಲ್ ಪ್ರಕೋಷ್ಠದಲ್ಲಿ ವಿದ್ಯಾವಂತ ಆಗಿರಲೇಬೇಕು, ಅಡ್ವೊಕೇಟ್ ಲಾಯರ್ಗಳ ಪ್ರಕೋಷ್ಠದಲ್ಲಿ, ವಕೀಲರ ಪ್ರಕೋಷ್ಠದಲ್ಲಿ LLB ಓದಿರಲೇಬೇಕು, ಮೆಡಿಕಲ್ ಪ್ರಕೋಷ್ಠದಲ್ಲಿ MBBS ಮಾಡಿರಲೇಬೇಕು. ಹೀಗಾಗಿ ಬೈ ರೂಲ್ಸ್ ಇದರಲ್ಲಿ 90% ಜನ ತುಂಬ ವಿದ್ಯಾವಂತರು ಅಂತಲ್ಲ. ನಾವೆಲ್ಲರೂ ಯೋಚನೆ ಮಾಡಬೇಕು, ನಮ್ಮ ರಾಜ್ಯದ ರಾಜಕೀಯ ಚರ್ಚೆಯ ಮಟ್ಟವನ್ನು ಹೇಗೆ ಎತ್ತರಿಸಬೇಕು ಅಂತ ಯೋಚನೆ ಮಾಡಬೇಕು ಅಂತಾನೆ. ಇಶ್ಯೂಗಳ ಬಗ್ಗೆ ಚರ್ಚೆ ನಡೀಬೇಕು, ಜನಸಾಮಾನ್ಯರ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡಬೇಕು, ಪಾಲಿಸಿಗಳ ಬಗ್ಗೆ ವಾದ ವಿವಾದ ನಡೀಬೇಕು. ಅದು ಬಿಟ್ಟು ವ್ಯಕ್ತಿಗಳ ಬಗ್ಗೆ ವಾದ ವಿವಾದ ಅಂತ ನಡೆಯೋಕೆ ಆರಂಭ ಮಾಡಿದ್ರೆ ಆ ಚರ್ಚೆ ಜನಕ್ಕೆ ಉಪಯೋಗ ಇಲ್ಲ ಅಂತ ಅನ್ಸಕ್ಕೆ ಶುರು ಆಗುತ್ತೆ ಅನ್ಸತ್ತೆ. ಹಾಗೆ ಆ ಎತ್ತರವನ್ನು ಏರಿಸಬೇಕಾಗಿರ್ತಕ್ಕಂಥ, ಆದರೆ ಹೇಳಬೇಕಾಗಿರೋದನ್ನು ಹೇಳಲೇಬೇಕು, ಹೇಳಬೇಕಾಗಿರೋ ರೀತಿಯಲ್ಲೇ ಹೇಳಬೇಕು. ಯಾವುದೇ ಕಾರಣಕ್ಕೆ ಒಂದು ಬಾಟಮ್ ಲೈನ್ ಏನಿದೆ, ಆ ಬಾಟಮ್ ಲೈನಿಂದ ಸಾರ್ವಜನಿಕವಾಗಿರ್ತಕ್ಕಂಥ ಪತ್ರಿಕಾಗೋಷ್ಠಿಗಳಲ್ಲಿ ಏಕವಚನದಲ್ಲಿ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಯನ್ನು ಉದ್ದೇಶಿಸೋದು ಯಾವ ಸಂಸ್ಕಾರ ಇದೆ? 30 ವರ್ಷ 40 ವರ್ಷ 50 ವರ್ಷ ರಾಜಕಾರಣದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಎದುರುಗಡೆ ಇರ್ತಕ್ಕಂಥ ಪಕ್ಷದ ಒಬ್ಬ ಮುಖಂಡರನ್ನ ಏಕವಚನದಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ಅವ್ರಿಗೂ ಬೀದಿಯಲ್ಲಿ ಇರ್ತಕ್ಕಂಥ ಒಬ್ಬ ಪುಡಾರಿಗೂ ಅವರಿಬ್ಬರ ಮಧ್ಯದಲ್ಲಿ ಏನು ಅಂತರ ಅಂತದೆ. ಅವ್ರನ್ನ ಯಾಕೆ ನಾವು ಮಾಜಿ ಮುಖ್ಯಮಂತ್ರಿ ಅನ್ಬೇಕು, ಅವ್ರನ್ನ ಯಾಕೆ ನಾವು ಭಾರಿ ದೊಡ್ಡ ವ್ಯಕ್ತಿ ಅಂತ ಹೇಳಬೇಕು, ಯಾಕೆ ಹೇಳಬೇಕು ಅಂತಲೇ. ಇವತ್ತು ಎಲ್ಲರೂ ಅವ್ರವ್ರು ಉಪಯೋಗಿಸೋಂಥ ಶಬ್ದಗಳ ಬಗ್ಗೆ, ಅವ್ರವ್ರು ನಡ್ಕೊಳ್ತಕ್ಕಂಥ ರೀತಿ ಬಗ್ಗೆ, ಅವ್ರವ್ರು ಹೇಳ್ತಕ್ಕಂಥ ವಾಕ್ಯಗಳ ಬಗ್ಗೆ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಕಾಲಘಟ್ಟ ಬಂದಿದೆ ಅಂತಾನೆ. ಇವತ್ತು ರಾಜಕಾರಣದ ಎತ್ತರವನ್ನು ನಾವು ಏನು ಮೇಲೇರಿಸಬೇಕು ಅಂತ ಪ್ರಯತ್ನ ಮಾಡಿ ಯಶಸ್ವಿ ಆಗ್ತಾ ಇದ್ದೀವಿ, ಅದೇ ಥರ ಪರಿಸಂವಾದದ ಮಟ್ಟವನ್ನು ಕೂಡ, ನರೇಟಿವ್ನ ಮಟ್ಟವನ್ನು ಕೂಡ, ಚರ್ಚೆಯ ಮಟ್ಟವನ್ನು ಕೂಡ ನಮ್ಮ ರಾಜ್ಯದಲ್ಲಿ ಎತ್ತಬೇಕಾಗಿರ್ತಕ್ಕಂಥ ಬಹುದೊಡ್ಡ ವ್ಯವಸ್ಥೆ, ಬಹುದೊಡ್ಡ ಜವಾಬ್ದಾರಿ BJP ಕಾರ್ಯಕರ್ತರಿಗಿದೆ. ನಾವು ಚರ್ಚೆಯಲ್ಲಿ ಪಾಲ್ಗೊಳ್ಬೇಕು, ಚರ್ಚೆಗೆ ಉತ್ತರ ಕೊಡಬೇಕು, ಹರಿತವಾಗೇ ಉತ್ತರ ಕೊಡಬೇಕು, ಮೊನಚಾಗೆ ಉತ್ತರ ಕೊಡಬೇಕು, ವಿಡಂಬನೆಯಿಂದ ಉತ್ತರ ಕೊಡಬೇಕು, ಕುಹಕದಿಂದ ಉತ್ತರ ಕೊಡಬೇಕು, ವ್ಯಂಗ್ಯವಾಗಿ ಉತ್ತರ ಕೊಡಬೇಕು. ಆದರೆ ಬಾಟಮ್ ಲೈನ್ ಒಂದಿದೆ, ಅವಾಚ್ಯವಾಗಿ ಉತ್ತರ ಕೊಡೋಕ್ಕಾಗಲ್ಲ, ಏಕವಚನದಲ್ಲಿ ಉತ್ತರ ಕೊಡೋಕ್ಕಾಗಲ್ಲ. ಎಲ್ಲರದ್ದು ಸಾರ್ವಜನಿಕ ಬದುಕು ದೊಡ್ಡದೆ. ನಾನು MLA ಆಗದೇ ಇರ್ಬೋದು, ಆದರೆ MLA ಆಗಿರೋರ ಎದುರುಗಡೆ ನಂದೇನು ಸಾರ್ವಜನಿಕ ಜೀವನ ಕಡಿಮೆ ಇದೆ ಅಂತ ಏನಿಲ್ಲ, ಆಗಲಿಲ್ಲ. ಯಾಕೆ ನಮ್ಮ ಪ್ರೊಫೈಲಲ್ಲಿ MLA ಆಗಲ್ಲ ನಾನು. ಹಾಗಂತೇಳಿ ನನಗೆ ಯಾರೋ ಏಕವಚನದಲ್ಲಿ ಮಾತಾಡ್ಬಿಡ್ಬೋದು. ಈ ಥರದ ಪರಿಸಂವಾದದ ಲೆವೆಲನ್ನು ನಾವು ಯಾರೂ ಕೂಡ ಕೆಳಗಿಳಿಸ್ಲಿಕ್ಕೆ ಅಂತ ಹೋಗಬಾರ್ದು. ಇದನ್ನು ಕೂಡ ನಾವು ಹೇಗೆ ರಾಜಕೀಯದಲ್ಲಿ ಪರಿಶ್ರಮಕ್ಕೊಂದು ಹೊಸ ಬೆಂಚ್ ಮಾರ್ಕ್ ಹಾಕ್ಕೊಟ್ಟಿದ್ದೀವೋ, ಪಕ್ಷದ ನೆಲೆಯನ್ನು ಹೇಗೆ ಕಾಂಗ್ರೆಸ್ನೊಬ್ಬರು ಮುಖಂಡರು ಹೇಳಿದ್ರು, ಅವ್ರಿಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಅವ್ರ ಹೆಸರು ಹೇಳೋದಿಲ್ಲ, ಒಳ್ಳೆ ವಿಚಾರನೇ, ಬಟ್ ಅವ್ರಿಗೆ ತೊಂದರೆ ಆಗುತ್ತೆ. ಅವರು ಕೊಡಗಿನಲ್ಲಿ ಹೇಳಿದರು, ನಮ್ಮ CT ರವಿ ಅವರಿಗೆ, ಜನರಲ್ ಸೆಕ್ರೆಟರಿಗೆ, ಆಗ CT ರವಿ ರಾಜ್ಯದ ಜನರಲ್ ಸೆಕ್ರೆಟರಿ, ಕೊಡಗಿನ ಗೆಸ್ಟ್ ಹೌಸು, ಆ ಗೆಸ್ಟ್ ಹೌಸಲ್ಲಿ ಹೇಳಿದ್ರು, ಅದೇನೋ ಮೋರ್ಚಾ ಅಂತ ಸ್ಟಾರ್ಟ್ ಮಾಡಿದ್ರಿ, ನಾವು ಕೂಡ ವಿಂಗ್ ಅಂತ ಶುರು ಮಾಡಿದ, ಅದೇನೋ ಹೊಸ್ತಾಗಿ ಪ್ರಕೋಷ್ಠ ಅಂತ ಶುರು ಮಾಡಿದ್ದೀವಿ, ಅದೇನದು ಪ್ರಕೋಷ್ಠ ಅದು ಒಂದು ಸ್ವಲ್ಪ ಹೇಳಿ ನನಗೆ ಅಂತ ಕೇಳಿದ್ರು. ಕಾಂಗ್ರೆಸ್ಸಿನ ಈಗಿನೊಬ್ರು ದೊಡ್ಡ ಲೀಡ್ರ್ ಅವರು. ಹಾಗೆ ನಮ್ಮ ವ್ಯವಸ್ಥೆಗಳು ಅನೇಕರಿಗೆ ಆಸಕ್ತಿಯನ್ನು ಹುಟ್ಟಿಸ್ತಾ ಅಂತಾರೆ. ಅವ್ರಿಗೆ ಪಾಪ ಸಮಸ್ಯೆ ಆಗುತ್ತೆ, ಆ ಕಾರಣಕ್ಕೆ ನನಗೆ ಹೆಸರು ಹೇಳಲ್ಲ, ನಮಗೇನು ತೊಂದರೆ ಇಲ್ಲ, ಯಾಕಂದರೆ ಅವ್ರು ನಮ್ಮ ವ್ಯವಸ್ಥೆಯನ್ನು ಮೆಚ್ಕೊಂಡೇ ಹೇಳಿದ್ದವ್ರು. ಇದೇನೋ ಹೊಸ ಒಂದು ಪ್ರಕೋಷ್ಠ ಅಂತ ಮಾಡಿದಿರಲ್ಲ, ಅದೇನದು ಸ್ವಲ್ಪ ವಿವರಿಸು ಅಂತ CT ರವಿ ಕೊಡಗಿನ ಗೆಸ್ಟ್ ಹೌಸಲ್ಲಿ ಕೇಳಿದ್ರು ಅವರು. ಹಾಗೆ ನಮ್ಮ ವ್ಯವಸ್ಥೆಗಳು ಕಾಲದ ಗತಿಯ ಒಳಗಡೆ ಹೊಸ ಅವಶ್ಯಕತೆ ಬಂದ ಹಾಗೆ ನಾವು ಒಂದೊಂದೇ ರಚನೆಯನ್ನು ನಾವು ಬೆಳೆಸ್ತಾ ಹೋಗ್ತೀವಿ ಒಂದ್ಸಲ. ಅದ್ರ ಹಿಂದ್ಗಡೆ ಇರ್ತಕ್ಕಂಥ ಬಹುದೊಡ್ಡದಾಗಿರ್ತಕ್ಕಂಥ ಗುರಿ ಏನು ಅಂತ ಕೇಳಿದ್ರೆ, ಮೊದಲನೇದು ಭೌಗೋಳಿಕವಾಗಿ ಸರ್ವವ್ಯಾಪಿ ಆಗಬೇಕು ನಮ್ಮದು. ಈಗಲೂ ಕೂಡ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ನಾವು ಗೆಲ್ತಾ ಇಲ್ಲ. ನೀವು ಯೋಚನೆ ಮಾಡಬೇಕು ಅಲ್ಲಿ ಗೆಲ್ಸೋದು ಹೇಗೆ BJPಯನ್ನು ಅಂತ. ಗೆಲ್ತಾ ಇರುವಂಥ ಜಿಲ್ಲೆಗಳಲ್ಲಿ ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಗೆಲ್ತಾ ಇಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಬೇಕು ನಾವು ಅಂತಾನೆ. ನಮಗೆ ದಕ್ಷಿಣ ಕನ್ನಡದಲ್ಲಿ ಉಳ್ಳಾಲ ಕಷ್ಟ, ನಮಗೆ ಶಿವಮೊಗ್ಗದಲ್ಲಿ ಭದ್ರಾವತಿ ಕಷ್ಟ. ಹೀಗೆ ಅನೇಕ ಜಿಲ್ಲೆಗಳಲ್ಲಿ ನಾವು ಎಲ್ಲಿ ಇಡೀ ಗೆಲ್ತೀವಿ, ಅಲ್ಲಿ ಒಂದೊಂದು ವಿಧಾನಸಭಾ ಕ್ಷೇತ್ರ ಗೆಲ್ಲೋದು ಕಷ್ಟ ನಮಗೆ ಅಂತಾನೆ. ಹಾಗೆ ಗೆಲ್ತಾ ಇರ್ತಕ್ಕಂಥ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೆಲವು ಪಂಚಾಯಿತಿಗಳು ನಮಗೆ ಕಷ್ಟ. ಆ ಪಂಚಾಯಿತಿಗಳಿಗೆ ನಾವು ಗಮನ ಕೊಡಬೇಕು ಅಂತಲೇ ಸರ್ವವ್ಯಾಪಿ ಆಗಬೇಕು. ಕಡೆ ಬೂತಿನವರೆಗೂ ಕೂಡ ನಾವು ನಮ್ಮ ರಾಜಕೀಯ ಪ್ರಾಬಲ್ಯವನ್ನು ಸ್ಥಾಪಿಸಬೇಕು ಅಂತಲೇ. ಎರಡನೇ, ಸರ್ವಸ್ಪರ್ಶಿ ಆಗಬೇಕು ಅಂತ. ಯಾವುದೇ ಜಾತಿ ವರ್ಗದ ಜನ, ಯಾವುದೇ ಸಮುದಾಯದ ವರ್ಗದ ಜನ ಹೋಲ್ಸೇಲಾಗಿ ಭಾರತೀಯ ಜನತಾ ಪಾರ್ಟಿಗೆ ವಿರೋಧ ಇರುವಂಗೆ ಇರಬಾರ್ದು ಅಂತಲೇ ನಾವು ತಲುಪಬೇಕು. ಅವ್ರು ಬರಬೇಕು ಅಲ್ಲ, ಅವ್ರು ಬರಬೇಕು ಅನ್ನೋ ಅಹಂಕಾರದಲ್ಲಿ ನಾನು ಹೇಳೋದಿಲ್ಲ ಅಂತಲೇ. ನಾವು ತಲುಪಬೇಕು. ಇಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ಜವಾಬ್ದಾರಿ ಇದೆ. ಪಕ್ಷಕ್ಕೆ ಹೇಗೆ ಜವಾಬ್ದಾರಿ ಇದೋ ಹಾಗೆ ಎಲ್ರಿಗೂ ಜವಾಬ್ದಾರಿ ಇದೆ. ಹಾಗೆ ಸರ್ವಗ್ರಾಹಿಯೂ ಆಗಬೇಕು. ಎಲ್ಲ ಒಳ್ಳೆಯದನ್ನ, ಎಲ್ಲ ಒಳ್ಳೆಯ ವ್ಯವಸ್ಥೆಗಳನ್ನ ನಮ್ಮೊಳಗೆ ತಗೊಳ್ಳುವಂಥ ಸಾಮರ್ಥ್ಯ ಕೂಡ ನಮಗೆ ಬೆಳಿಬೇಕು. ನಾವು ಸರ್ವಗ್ರಾಹಿ ಕೂಡ ಆಗಬೇಕು ಅಂತಾರೆ. ಸರ್ವಸ್ಪರ್ಶಿನೂ ಆಗಬೇಕು, ಸರ್ವವ್ಯಾಪಿನೂ ಆಗಬೇಕು, ಸರ್ವಗ್ರಾಹಿನೂ ಆಗಬೇಕು. ಅದಕ್ಕೆ ಬೇಕಾಗಿರುವಂಥ ಒಂದು ಬಹುದೊಡ್ಡದಾಗಿರ್ತಕ್ಕಂಥ ವ್ಯವಸ್ಥೆ ಪ್ರಕೋಷ್ಠಗಳದು. ನಾವು ಇದನ್ನು ಮಾಡ್ತಾ ಅಂತಾರೆ ಹೇಗೆ ಪರಿಶ್ರಮದಕ್ಕೆ, ಹೇಗೆ ಪರ್ಫಾರ್ಮೆನ್ಸಿಗೆ, ಹೇಗೆ ನರೇಟಿವ್ಗೆ ನಾವು ಹೊಸ ಆದರ್ಶವನ್ನು ಸೆಟ್ ಮಾಡಬೇಕು ಅಂತ ಹೊರಟಿದ್ದೀವೋ, ಹಾಗೆ ನಮ್ಮ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಕಡೆ ಬೂತ್ನವರೆಗೆ ರಾಜಕೀಯದ ದಾಳವನ್ನು ಉರುಳಿಸ್ತಾ ಕಡೆ ಬೂತ್ನವರೆಗೂ ಹೋಗೋದು ಬೇರೆ ಅಂತಾನೆ.
ಅದನ್ನು ಅನೇಕರು ಮಾಡಿದ್ದಾರೆ, ನಾವು ಮಾಡ್ಬೋದು, ಅದು ಬೇರೆ ಪ್ರಶ್ನೆ ಅನ್ಸಲಿ. ಆದರೆ ರಾಜಕೀಯದ ದಾಳವನ್ನು ಪಕ್ಕದಲ್ಲಿಟ್ಟು ನಮ್ಮ ಪರಿಶ್ರಮದ ಕಾರಣಕ್ಕೆ ನಾವು ಯಾವ ಥರ ದೇಶಕ್ಕೆ ರಾಜ್ಯಕ್ಕೆ ಆಡಳಿತ ಕೊಟ್ಟಿದ್ದೀವೋ ಅದರ ಅರ್ಹತಾ ಪತ್ರದ ಆಧಾರದ ಮೇಲೆ, ಆ ಸರ್ಟಿಫಿಕೇಟ್ನ ಆಧಾರದ ಮೇಲೆ, ಹಾಗೆ ನಮ್ಮ ವಿಶ್ವಸನೀಯತೆ ಆಧಾರದ ಮೇಲೆ, ಇವರು ಹೇಳಿದ್ದು ಹಾಗೆ ನಡ್ಕೊಳ್ತಾರೆ ಅನ್ನುವಂಥ ವಿಶ್ವಸನೀಯ ಆಧಾರದ ಮೇಲೆ, ಪಕ್ಷದ ಒಳಗಡೆ ಇರತಕ್ಕಂಥ ಒಳ್ಳೆಯ ಪದ್ಧತಿಗಳ ಆಧಾರದ ಮೇಲೆ ನಾವು ಕಡೆ ಬೂತಿನವರೆಗೆ, ಕಡೆ ಮನುಷ್ಯನವರೆಗೆ ತಲುಪಬೇಕು. ಇದನ್ನು ಗಮನದಲ್ಲಿ ಇಟ್ಕೊಳ್ಳೋಣ. ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ 3 ಜನ ಮಹಾಪುರುಷರುಗಳು, ಒಬ್ಬರು ಭಾಳ ಕಡಿಮೆ ಸಮಯಕ್ಕಿದ್ರು, ಇನ್ನಿಬ್ಬರು ಸಾಕಷ್ಟು ದಿನ ನಮ್ಮ ಮಧ್ಯದಲ್ಲಿ ಇದ್ರು. 3 ಜನ 3 ವಾಕ್ಯಗಳನ್ನ ಹೇಳಿದ್ರು. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರವರು ಅಂತ್ಯೋದಯ ಅಂತಕ್ಕಂಥ ಶಬ್ದವನ್ನು ಹೇಳಿದ್ರು. ಏಕಾತ್ಮ ಮಾನವ ದರ್ಶನದ ಭಾಗವಾಗಿ ಅಂತ್ಯೋದಯ ಅಂತಕ್ಕಂಥ ಶಬ್ದವನ್ನು ಹೇಳಿದ್ರು. ಆಚಾರ್ಯ ವಿನೋಬ್ ಭಾವೆ ಅವರು ತಮ್ಮ ಭೂದಾನ ಆಂದೋಲನದ ಭಾಗವಾಗಿ ಸರ್ವೋದಯ ಅಂತಕ್ಕಂಥ ಶಬ್ದವನ್ನು ಪ್ರಯೋಗ ಮಾಡಿದ್ರು ಒಂದ್ಸಲಿ. ಅವರು ಸರ್ವೋದಯ ಅನ್ನೋ ಶಬ್ದವನ್ನು ಕೂಡ ಅವರು ಬಹಳ ಪ್ರಚಾರ ಮಾಡಿದ್ರು. ಅವರಿಬ್ಬರಿಗಿಂತ ಸ್ವಲ್ಪ ಮುಂಚೆ ಮಹಾತ್ಮ ಗಾಂಧೀಜಿಯವರು ರಾಮರಾಜ್ಯ ಅಂತಕ್ಕಂಥ ಶಬ್ದವನ್ನು ಪ್ರಯೋಗ ಮಾಡಿದ್ರು. ಇಲ್ಲಿರ್ತಕ್ಕಂಥ ಮತ್ತು ನಾನು ಹೇಳ್ತೀನಿ, ತುಂಬ ವಿದ್ಯಾವಂತರಾಗಿರ್ತಕ್ಕಂಥ ವರ್ಗ ಪ್ರಕೋಷ್ಠದಲ್ಲಿ ಇರ್ತಕ್ಕಂಥವ್ರು ಅನ್ಸಲಿ. ಈ 3 ಶಬ್ದಗಳನ್ನ ನೀವು ಓನ್ ಮಾಡ್ಕೋಬೇಕು. ಮೊದಲನೇದು ಅಂತ್ಯೋದಯ, ಎರಡನೇದು ಸರ್ವೋದಯ, ಮೂರನೇದು ರಾಮರಾಜ್ಯ. ಇದು 3 ನೀವು ಯೋಚನೆ ಮಾಡಬೇಕು. ಈ 3 ಬಗ್ಗೆನೂ ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡ್ತಾ ಇದೆ ಅನ್ಸಲಿ. ಇದನ್ನು ಮತ್ತಷ್ಟು ಆಳಕ್ಕೆ ತಗೊಂಡು ಹೋಗೋದು ಹೇಗೆ ಅಂತ ನೀವು ಯೋಚನೆ ಮಾಡಬೇಕು. ನಿಮ್ಮ ಅವ್ರಗಳ ಜೊತೆ ಯೋಚನೆ ಮಾಡಬೇಕಂತ, ನಿಮ್ಮ ತಂಡದೊಳಗಡೆ ಆಲೋಚನೆ ಮಾಡಬೇಕು ಅನ್ಸಲಿ. ಅದರ ಆಧಾರದ ಮೇಲೆ ಕಾರ್ಯಕ್ರಮಗಳನ್ನ ಸರ್ಕಾರಗಳು ಮತ್ತು ಸ್ಥಳೀಯ ಸಂಸ್ಥೆಗಳು ರೂಪಿಸಲಿಕ್ಕೆ ನೀವು ಅಲ್ಲಲ್ಲಿರ್ತಕ್ಕಂಥ ವ್ಯವಸ್ಥೆಯ ಜೊತೆಗೆ ನೀವು ಸಂವಹನ ಮಾಡಬೇಕು. ಸರ್ಕಾರಗಳ ಜೊತೆ, ಸ್ಥಳೀಯ ಸಂಸ್ಥೆಗಳ ಜೊತೆ ಅಂತ್ಯೋದಯದ ಬಗ್ಗೆನೂ, ಸರ್ವೋದಯದ ಬಗ್ಗೆನೂ, ಹಾಗೆ ರಾಮರಾಜ್ಯದ ಬಗ್ಗೆನೂ ನಾವು ಪಾಲಿಸಿಗಳನ್ನ ನಿರ್ಮಾಣ ಮಾಡೋದಕ್ಕೆ, ಯೋಜನೆಗಳನ್ನ ನಿರ್ಮಾಣ ಮಾಡೋದಕ್ಕೆ, ಸುಮ್ಮನೆ ಭಾಷಣ ಮಾಡೋದಲ್ಲ ಸಂಘಟನೆ ಅಂತ. ಅಂತ್ಯೋದಯದಲ್ಲಿ ಕಡೆ ಮನುಷ್ಯನವರೆಗೆ ನಾವು ಯೋಚನೆ, ಮಂಗಳೂರಿನ ಮೇಯರ್ ಇಲ್ಲಿದ್ದಾರೆ, ಬೇರೆ ಜಾಗಗಳ ಪ್ರಮುಖರುಗಳು ಕೂಡ ಇಲ್ಲಿದ್ದಾರೆ ಅನ್ಸಲಿ. 1 ವರ್ಷದೊಳಗಡೆ ರಸ್ತೆ ಮೇಲ್ಗಡೆ, ಫುಟ್ಪಾತ್ ಮೇಲ್ಗಡೆ ಮಲಗೋರು ನಮ್ಮೂರಿನಲ್ಲಿ ಇರೋದಿಲ್ಲ. ಅದಕ್ಕೆ ಬೇಕಾಗಿರೋ ವ್ಯವಸ್ಥೆ ನಾವು ಸೃಷ್ಟಿ ಮಾಡ್ತೀವಿ. ಸಣ್ಣ ಉದಾಹರಣೆ ಕೊಡ್ತೀನಿ ನಾನು. 2-3 ಹೊತ್ತಿನ ಊಟ, 3 ಹೊತ್ತಿನ ಊಟಕ್ಕೆ ಕೈ ಚಾಚಬೇಕಾಗಿರುವಂಥ ಪರಿಸ್ಥಿತಿ ನಮ್ಮೂರಿನಲ್ಲೇ. ಶ್ರೀಮಂತಿಕೆ ಅದೆಲ್ಲ ಆತಂದು, ಶ್ರೀಮಂತಿಗೆ ಸರ್ಕಾರ ಕೊಡೋಕ್ಕಾಗಲ್ಲ. ಆದರೆ 3 ಹೊತ್ತಿನ ಊಟ ಇಲ್ಲದೆ ಇರುವಂಥ ಪರಿಸ್ಥಿತಿ ಯಾರಿಗೂ ಕೂಡ ಇರೋದಿಲ್ಲ. ಹಸಿವು ಅನ್ನೋ ಕಾರಣಕ್ಕೆ ಯಾರೂ ಇರೋದಿಲ್ಲ. ಇದನ್ನು ನಮ್ಮ ಆಡಳಿತ ವ್ಯವಸ್ಥೆ ಮಾಡುತ್ತಾ ಅನ್ಸದೆ. ಕಡೆ ಮನುಷ್ಯನಿಗೆ ಕುಡಿಯೋ ನೀರು ಸಮಸ್ಯೆ ಇಲ್ಲ ಅನ್ನೋ ಸ್ಥಿತಿಯನ್ನು ನಾವು ತರ್ತೀವ. ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಯಾವಾಗಲೂ ಕಷ್ಟ ಸರ್ಕಾರದಲ್ಲಿ, ಯಾವಾಗಲೂ ಕಷ್ಟ. ನಾನು ಇತ್ತೀಚೆಗೆ ಹೋದಾಗ ಗುಜರಾತಿನ ಒಂದು ಊರಿನಲ್ಲಿ ಹೀಗೆ ಹೇಳಿದೆ ರಾತ್ರಿ. ಮೊನ್ನೆ ಗುಜರಾತಿನ ಕಾರ್ಯಕಾರಿಣಿಯಲ್ಲಿ ನರ್ಮದಾ ಊರು ಮತ್ತು ವಡೋದರ ಊರಿನ ಕಾರ್ಯಕರ್ತರು ಪ್ರೆಸೆಂಟೇಷನ್ ಮಾಡಿದ್ರು. ನಾವು ನಮ್ಮ ಊರಿನಲ್ಲಿ 36 ಸರ್ಕಾರದ ಯೋಜನೆಗಳನ್ನ ಕನ್ವರ್ಜ್ ಮಾಡಿ, 36 ಸರ್ಕಾರಿ ಯೋಜನೆಗಳನ್ನ ಕನ್ವರ್ಜ್ ಮಾಡಿ, ವಡೋದರದ 5 ವಾರ್ಡ್ನಲ್ಲಿ ಮತ್ತು ನರ್ಮದಾ ಅನ್ನುವಂಥ ಒಂದು ಸಣ್ಣ ಊರಿನಲ್ಲಿ 100% ಕಳೆದ 3 ತಿಂಗಳಿಂದ ಫುಟ್ಪಾತ್ನಲ್ಲಿ ಯಾರೂ ಮಲಗೋದಿಲ್ಲ ಅಂತ ಹೇಳಿದ್ರು ಅವರು. ಹೋಗ್ಬೇಕು, ನಾನು ವೆರಿಫೈ ಮಾಡಬೇಕು ಅವ್ರ ಕ್ಲೇಮ್. ಆದರೆ ಪ್ರಾಮಾಣಿಕ ಕಾರ್ಯಕರ್ತರು, ಹಾಗಾಗಿ ಅವ್ರ ಹೆಸರೇಳೇ ಹೇಳಿದ್ದೀನಿ ನಾನು. ವಡೋದರದ 5 ವಾರ್ಡ್ನಲ್ಲಿ ಮತ್ತು ನರ್ಮದಾ ಅನ್ನುವಂಥ ಊರಿನಲ್ಲಿ ಇವತ್ತು ಫುಟ್ಪಾತ್ನಲ್ಲಿ ಮಲ್ಕೊಳ್ಳೋರು ಒಬ್ಬರೂ ಇಲ್ಲ ಅಂತ ಹೇಳಿದ್ರು ಒಂದ್ಸಲ. ನಾವು ಯೋಚನೆ ಮಾಡಬೇಕಾಗಿದೆ, ಇದು ಅಂತ್ಯೋದಯ, ಇದು ಸರ್ವೋದಯ, ಇದು ರಾಮರಾಜ್ಯ. ನಾವು ಅಧಿಕಾರಕ್ಕೆ ಬರೋದು ಅಂತ್ಯೋದಯ ಅಲ್ಲ, ನಾವು ಅಧಿಕಾರಕ್ಕೆ ಬರೋದು ಸರ್ವೋದಯ ಅಲ್ಲ, ಅದು ಸ್ವಯಂ ಉದಯ ಅಷ್ಟೇ. ನಾವು ಅಧಿಕಾರಕ್ಕೆ ಬರೋದು ರಾಮರಾಜ್ಯ ಅಲ್ಲ. ನಮ್ಮ ಹೆಸರು ರಾಮ ಇರ್ಬೋದು, ಆದರೆ ನಾವು ಅಧಿಕಾರಕ್ಕೆ ಬಂದ ಕೂಡಲೇ ರಾಮರಾಜ್ಯ ಆಗೋದಿಲ್ಲ. ಇವೆಲ್ಲವೂ ಕೂಡ ಒಂದು ಬಹುದೊಡ್ಡದಾಗಿರ್ತಕ್ಕಂಥ ಐಡಿಯಾಗಳಿವು, ಬಹುದೊಡ್ಡದಾಗಿರ್ತಕ್ಕಂಥ ಐಡಿಯಾಗಳು. ಆ ಐಡಿಯಾಕ್ಕೆ ನಾವೆಷ್ಟು ಹೊತ್ಕೊಂಡು ಹೋಗ್ತೀವಿ ನಮ್ಮ ಹೆಗಲುಗಳ ಮೇಲೆ. ಈ ಐಡಿಯಾಗಳನ್ನ ನಮ್ಮ ಆಡಳಿತದೊಳಗೆ ರಿಫ್ಲೆಕ್ಟ್ ಮಾಡಲಿಕ್ಕೆ ನಾವೆಷ್ಟು ಸಹಕಾರಿ ಆಗ್ತೀವಿ. ಹಾಗೆ ದೇಶ 10 ವರ್ಷದ ನಂತರ ಇವತ್ತು ಹೇಗಿದೆಯೋ ಹಾಗಿರಲ್ಲ, ಹಾಗಿರಲ್ಲ. ನಮ್ಮ ಮನೇನೂ ಆಗಿರಲ್ಲ, ನಮ್ಮ ಜೀವನನೂ ಆಗಿರಲ್ಲ, ನಮ್ಮ ಅಂತಸ್ತು ಆಗಿರೋದಿಲ್ಲ. ಹಾಗೆ ದೇಶ ಕೂಡ 10 ವರ್ಷದ ನಂತರ ಈಗಿದ್ದಾಗಿರೋದಿಲ್ಲ, ಇದಕ್ಕಿಂತ 10 ಹೆಜ್ಜೆ ಮುಂದೆ ಹೋಗಿರುತ್ತೆ ಅನ್ನೋದರಲ್ಲಿ ನಮ್ಮ ವೈಯಕ್ತಿಕ ಪಾತ್ರ ಏನು ಅನ್ನೋದನ್ನು ಇಲ್ದಿದ್ರೆ MLA 6 ಸಲ ಎಲೆಕ್ಟ್ ಆದರು, 7 ಸಲ ಎಲೆಕ್ಟ್ ಆದರು. ಅವ್ರ ಊರಿಗೆ ಹೋದರೆ ಅನ್ಸೋದೇ ಇಲ್ಲ, ಹೋದರೆ ಅನ್ಸೋದೇ ಇಲ್ಲ. ನಿಮ್ಗೆ ಜೇವರ್ಗಿಗೆ ಹೋದರೆ ಅನ್ಸೋದೇ ಇಲ್ಲ, ನಿಮಗೆ ಸೊರಬಕ್ಕೆ ಹೋದರೆ ಅನ್ನಿಸ್ತಾನೇ ಇರಲಿಲ್ಲ ಅನ್ಸದೆ. ಅನೇಕ ಊರಿನ ಕಾಂಗ್ರೆಸ್ ಮುಖಂಡರು ಹೇಳಿದ್ರು, ಯಡಿಯೂರಪ್ಪನವ್ರು ಬಂದಮೇಲೆ ನಮ್ಮ ಊರಿನಲ್ಲಿ ಮೇನ್ ರೋಡಿಗೆ ಮೀಡಿಯಾನ್ ಬಂತು ಅಂತ, ಮಧ್ಯದಲ್ಲಿ ಒಂದು ಕಟ್ಟೆ ಲೈಟ್ ಬರುತ್ತಲ್ಲ ಹಾಗೆ ನಮ್ಮ ರಾಜ್ಯದ ಬಹುತೇಕ ಟೌನ್ನಲ್ಲಿ ಮೀಡಿಯಾನ್ ಬಂದಿದ್ದು ಯಡಿಯೂರಪ್ಪನವರ ಕಾಲದಲ್ಲಿ. ನಗರೋತ್ಥಾನ ಯೋಜನೆಯಲ್ಲಿ 50-60 ವರ್ಷದಿಂದ ಆಳ್ತಾನೆ ಇದ್ದಾರೆ, 60 ವರ್ಷದಿಂದ ಆಳ್ತಾನೆ ಇದ್ದಾರೆ. ಮೇನ್ ರೋಡ್ನಲ್ಲಿ 3/4 ಕಿಲೋಮೀಟರ್ ಮೀಡಿಯಾನ್ ಬರಲಿಕ್ಕೆ BJP ಸರ್ಕಾರ, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಕಾಲ ಬೇಕಿತ್ತು ನಗರೋತ್ಥಾನ ಯೋಜನೆ ಬರಬೇಕಾದ್ರೆ. 50 ವರ್ಷ 60 ವರ್ಷ
ಆರಾಮಾಗಿ 5 ಸಲ 6 ಸಲ 7 ಸಲ 8 ಸಲ ರಾಜಕಾರಣ ಮಾಡ್ಕೊಂಡೇ ಬಂದರು, ಯಾವುದೋ ಜಾತಿ ಹೆಸರಿನಲ್ಲಿ, ಯಾವುದೋ ಸಿದ್ಧಾಂತದ ಹೆಸರಿನಲ್ಲಿ, ಯಾವುದೋ ಒಂದು ಗುಂಪಿನ ಹೆಸರಲ್ಲಿ. ಇವತ್ತು ಆ ಜಾತಿಗಳಿಗೂ ಆ ಗುಂಪುಗಳಿಗೂ ಅರ್ಥ ಆಗಿದೆ, ನಮ್ಮನ್ನು ಮಂಗ ಮಾಡಿದ್ರಿ ಅವರು, ನಮ್ಮನ್ನು ಮೂರ್ಖ ಮಾಡಿದ್ರು ಅಂತ. ಅವರು ಕೂಡ ಜಾಗೃತರಾಗಿದ್ದಾರೆ. ಆ ಜಾಗೃತರಾಗಿರೋ ಕಾಲದಲ್ಲಿ ನಾವೆಲ್ಲರೂ ಕೂಡ ಪಕ್ಷದ ಕಾರ್ಯಕರ್ತರು. ಹೀಗಾಗಿ ನಮಗೆ ಕಷ್ಟ, ಸ್ವಲ್ಪ ಜವಾಬ್ದಾರಿ ಹೆಚ್ಚು ನಮಗೆ. ಜನ ಎಚ್ಚೆತ್ಕೊಂಡಿರುವಾಗ ನಾವೆಲ್ಲರಿಗೂ ಕೂಡ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನು ಅರ್ಥ ಮಾಡ್ಕೊಂಡು ಕೆಲಸ ಮಾಡೋಣ. ದೇಶದ ಕನಸುಗಳಿಗೆ ಹೆಗಲು ಕೊಡುವಂಥ ಕೆಲಸ ಮಾಡೋಣ. ದೇಶ ಅಪಾರವಾಗಿರ್ತಕ್ಕಂಥ ಕನಸುಗಳ ಜೊತೆಗೆ ಆಜಾದಿ ಕಾ ಅಮೃತ್ ಮಹೋತ್ಸವ ಸಂದರ್ಭದಲ್ಲಿ, ಸ್ವಾತಂತ್ರ್ಯದ 75 ವರ್ಷದ ಸಂದರ್ಭದಲ್ಲಿ ಒಂದು ಹೊಸ ಭಾರತ ಕಟ್ಟಬೇಕು ಅನ್ನುವಂಥ ಹುಮ್ಮಸ್ಸಿನ ಜೊತೆಗೆ ದೇಶ ಕನಸಿನ ಜೊತೆಗೆ ಹೊರಟಿದೆ. 400 ಜಿಲ್ಲೆಗಳನ್ನ ಡ್ರೋನ್ಗೆ ಓಪನ್ ಮಾಡಿದ್ದಾರೆ. 400 ಜಿಲ್ಲೆಗಳನ್ನ ದೇಶದಲ್ಲಿ 190 ಜನ ಡ್ರೋನ್ ನಿರ್ಮಾಣಕ್ಕೆ ಅಪ್ಲಿಕೇಶನ್ ಹಾಕಿದ್ದಾರೆ. 190 ಜನ ಡ್ರೋನ್ ನಿರ್ಮಾಣ ಮಾಡ್ತಾರೆ ಅಂತ ಹೇಳಿದ್ರೆ ಹತ್ರ 9,000 ಅಲೈಡ್ ಇಂಡಸ್ಟ್ರಿಗಳು ಶುರು ಆಗ್ತಾವೆ. ಬರೀ ಒಂದು ಡ್ರೋನ್ಗೆ ಹೇಳ್ತಾ ಇದ್ದೀನಿ ನಾನು, ಬರೀ ಒಂದೇ ಒಂದು ಡ್ರೋನಿಗೆ ಹೇಳ್ತಾ ಇದ್ದೀನಿ ನಾನು. ಇನ್ನೊಂದು 6 ತಿಂಗಳೊಳಗೆ ಭಾರತದ ಕೆಲವು ಊರುಗಳಲ್ಲಿ ನೀವು ಮಸಾಲೆ ದೋಸೆ ಬೇಕು ಅಂದರೆ ಡ್ರೋನ್ ಸಪ್ಲೈ ಮಾಡುತ್ತೆ ಮನೆ ಒಳಗಡೆಗೆ. ಡ್ರೋನ್ ಸಪ್ಲೈ ಮಾಡುತ್ತೆ. ನಿಮ್ಮ ಮನೆ ಕಿಟಕಿ ದೊಡ್ಡದಿದ್ರೆ ನಿಮ್ಮ ಡೈನಿಂಗ್ ಟೇಬಲ್ ಮೇಲೆ ಬಂದು ಅದು ಇಟ್ಟು ಹೋಗುತ್ತೆ ಅಂತಾರೆ. ನಾನೇನು ಕಲ್ಪನೆ ಹೇಳ್ತಾ ಇಲ್ಲ. ಡ್ರೋನ್ ಒಳಗೆ ಬರ್ಬೋದಾಗಿರೋ ಕಿಟಕಿ ಇದ್ದರೆ ಮಸಾಲೆ ದೋಸೆನ ನಿಮ್ಮ ಎದುರುಗಡೆ ಇಟ್ಟು ಹೋಗುತ್ತೆ. ದೇಶ ಬದಲಾಗ್ತಾ ಇಟ್ಟ, ದೇಶ ಬದಲಾಗ್ತಾ ಇದೆ. ನಾನು ಬರೀ ಡ್ರೋನ್ ಮಾತ್ರ ಹೇಳಿದೆ. ನಾನು ದೇಶದಲ್ಲಿ ಮುಂದಿನ 1.5 ವರ್ಷದೊಳಗಡೆ 23,000 ಪೆಟ್ರೋಲ್ ಬಂಕ್ಗಳು ಬ್ಯಾಟ್ರಿ ಬಂಕ್ಗಳಾಗಿ ಬದಲಾಗ್ತವೆ. 23,000 ಪೆಟ್ರೋಲ್ ಬಂಕ್ಗಳು ಬ್ಯಾಟ್ರಿ ಬಂಕ್ಗಳಾಗಿ ಬದಲಾವಣೆ ಆಗ್ತವೆ. ಅನೇಕ ಜನರಿಗೆ ಇದನ್ನು ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯನೂ ಇಲ್ಲ. ಹಾಗಾಗಿ ಹಿಂದೆ ಎಳೆಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ದೇಶವನ್ನು. ಇನ್ನು ದೇಶ ಅವ್ರ ಕೈಗೆ ಸಿಗಲ್ಲ, ಇನ್ನು ದೇಶ ಅವ್ರ ಕೈಗೆ ಸಿಗೋದಿಲ್ಲ. ದೇಶ ಒಂದು ಬಹುದೊಡ್ಡದಾಗಿರ್ತಕ್ಕಂಥ ನೆಗೆತಕ್ಕೆ ತಯಾರಾಗಿ ನಿಂತ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಹಿಂದೆ ಎಳಿತಕ್ಕಂಥ ಯಾವುದೇ ಶಕ್ತಿಗಳಿಗೂ ಈ ದೇಶ ಅದು ಬಲಿಯಾಗೋದಿಲ್ಲ. ಈ ದೇಶದಲ್ಲಿ ರಾಮ ಮಂದಿರದ ಹೆಸರಿನಲ್ಲಿ ಸಾಂಸ್ಕೃತಿಕ ಪುನರುತ್ಥಾನನೂ ಆಗ್ತಾ ಇದೆ. ಕೇದಾರನಾಥದ ಪ್ರಾಜೆಕ್ಟ್ ನೋಡಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ, ಖುಷಿ ಆಗುತ್ತೆ. ಮುಂದಿನ ತಿಂಗಳು ಉದ್ಘಾಟ ನಂತರ ನೀವು ಕಾಶಿ ವಿಶ್ವನಾಥನ ದರ್ಶನಕ್ಕೆ ಇನ್ನೊಂದ್ಸಲಿ ಬನ್ನಿ. ಮುಂಚೆ ನೀವು ಕಾಶಿಗೆ ಹೋಗಿದ್ದಾಗ ನಿಮ್ಮ ಫೀಲೇ ಬೇರೆ ಇತ್ತು, ಇನ್ನು ಮುಂದೆ ನೀವು ಕಾಶಿಗೆ ಹೋಗ್ಬೇಕಾದ್ರೆ ನಿಮ್ಮ ಫೀಲೇ ಬೇರೆ ಇರುತ್ತೆ ಅನ್ಸಲೆ. ಹಾಗೆ ಸಾಂಸ್ಕೃತಿಕ ಪುನರುತ್ಥಾನದ ಜೊತೆಗೆ ಈ ದೇಶ ಒಂದು ಬಹುದೊಡ್ಡದಾಗಿರ್ತಕ್ಕಂಥ ಅಭಿವೃದ್ಧಿಯ ಬದಲಾವಣೆಯ ನೆಗೆತಕ್ಕೆ ಇವತ್ತು ತಯಾರಾಗಿ ನಿಂತ್ಕೊಂಡಿದೆ. ಹಿಂದೆ ಎಳಿತಕ್ಕಂಥ ಯಾವ ಶಕ್ತಿಗಳಿಗೂ ಕೂಡ ಅವ್ರಿಗೆ ಯಶಸ್ಸು ಸಿಗೋದಿಲ್ಲ, ಸಫಲತೆಯೂ ಕೂಡ ಸಿಗೋದಿಲ್ಲ. ಆ ನೆಗೆತದಲ್ಲಿ, ವಿಕಾಸದ ನೆಗೆತದಲ್ಲಿ ಪಾಲ್ದಾರರಾಗಲಿಕ್ಕೆ ನಮಗೂ ಕೂಡ ಪಕ್ಷ ಒಂದು ಸದವಕಾಶ ಕೊಟ್ಟಿದೆ. ಆ ಬಹುದೊಡ್ಡ ನೆಗೆತದಲ್ಲಿ ನಾವೆಲ್ಲರೂ ಪಾಲ್ದಾರರಾಗೋಣ. ದೇಶದ ಕನಸುಗಳಿಗೆ ಹೆಗಲು ಕೊಡುವಂಥ ಒಂದು ಬಹುದೊಡ್ಡ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ನಾನು ವಿರಾಮ ಮಾಡ್ತೀನಿ.